ಇವತ್ತಿನ ಎಲ್ರಿಗೂ ಆ, ಗಣರಾಜ್ಯೋತ್ಸವದ ಶುಭಾಶಯಗಳು. ಆ, ಈ ಒಂದು ಒಂಥರ ಆ, ಇದಾಯ್ತು, ಸಾರಿ. ಆ, ಮೀರಾ ಹೇಳ್ದಾಗೆ ಇದು ದಿಸ್ ಇಸ್ ಅನ್ ಆಪ್ಟ್ ಬುಕ್ ಫಾರ್ ದ ಅಕೇಶನ್. ಅದನ್ನ ನಾನು ಮುಂಚೆ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ಬೇಕಾದ್ರೆ ನಾನು ಅದನ್ನ ಯೋಚನೆ ಮಾಡಿರಲಿಲ್ಲ. ಬಟ್ ಐ ಥಿಂಕ್ ಇಟ್ ಟರ್ನ್ಸ್ ಔಟ್ ದಟ್ ಲೈಕ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಬುಕ್ ವಿಚ್ ಇಸ್ ವೆರಿ ರಿಲೆವೆಂಟ್ ಅಂತ ಅನ್ನಿಸ್ತು ನನಗೆ. ಗುರುಪ್ರಸಾದ್ ಕಂಟ್ಲ್ಗೆ ಅವ್ರದ್ದು ಎಲ್ಲರೂ ಎಷ್ಟು ಓದಿದಾರೆ ನನಗೆ ಗೊತ್ತಿರಲಿಲ್ಲ. ನಾನು ಕೂಡ ಇವ್ರದ್ದು ಪೂರ್ಣ ಪ್ರಮಾಣದಲ್ಲಿ ಓದಿದ್ದು ಇದೆ. ಒಂದು ಬಿಡಿ ಬಿಡಿಯಾಗಿ ಅಲ್ಲಿ ಇಲ್ಲಿ ಕಥೆಗಳು ಓದಿದ್ದೆ. ಬಟ್ ಅಟ್ರಾಸಿಟಿ ಮೊದಲನೇ ಕಾದಂಬರಿ ಕೂಡ ಇವ್ರದ್ದು. ಈ ಕಾದಂಬರಿನ ನಾನು ಒಂದು ಮೊದಲನೇ ಸತಿ ಓದಿ ಆಮೇಲೆ ಎರಡು ಮೂರು ಸತಿ ಓದ್ದೆ ಕಾದಂಬರಿನ ಪೂರ್ತಿ. ಹಾಗಾಗಿ ಇದ್ರ ನನಗೆ ಒಂದೊಂದು ಸತಿ ಓದ್ದಾಗ್ಲೂ ಬೇರೆ ಬೇರೆ ತರ ಅದ್ರ ಒಂದು ಕಾಂಪ್ರಹೆನ್ಷನ್ನು ಬೇರೆ ಬೇರೆ ತರ ಆಯ್ತು ನನಗೆ. ಈ ಈತ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂಟಲ್ಕೆರೆ ಗ್ರಾಮದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರು. ಕಪ್ಪು ಕೋಣಗಳು ಅನ್ನೋ ಒಂದು ಕವನ ಸಂಕಲನ, ಗೋವಿನ ಜಾಡು, ಕೆಂಡದ ಬೆಳದಿಂಗಳು ಕಥಾ ಸಂಕಲನ, ಅದು ಒಂದು ಮುಖ್ಯವಾದ ಕಥಾ ಸಂಕಲನ. ಅದರಲ್ಲಿ ಬಂದಿರೋ ಅನೇಕ ಕಥೆಗಳಿಗೆ ಪ್ರಜಾವಾಣಿ, ಬೇರೆ ಬೇರೆ ಸಂಗಾತ, ಮತ್ತೆ ಕನ್ನಡಪ್ರಭ, ಬೇರೆ ಬೇರೆ ಪತ್ರಿಕೆಗಳಿಂದ ಎಲ್ಲಾ ದೀಪಾವಳಿ ಕಥಾ ಸ್ಪರ್ಧೆ, ಅನೇಕ ಬೇರೆ ಬೇರೆ ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನ ಬಂದಿರೋ ಕಥೆಗಳು. ಅಟ್ರಾಸಿಟಿ ಮೊದಲನೇ ಕಾದಂಬರಿ. ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಇವರ ಕಥೆಗಳು ಪಠ್ಯ ಆಗಿದೆ. ಅನೇಕ ಬೇರೆ ಭಾಷೆಗಳಿಗೆ ಕೂಡ ಈ ಅನೇಕ ಕಥೆಗಳು ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಈ ಕಾದಂಬರಿನ ಓದಿನ ಚರ್ಚೆಗೆ ತೆಗೆದುಕೊಂಡಾಗ ನನಗೆ ಮೊದಲು ಆಗಿದ್ದ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಇದನ್ನ ಯಾವ ರೀತಿ ಓದಬೇಕು ಅಂತ. ಒಂದು ಚಳುವಳಿಯ ಕಥನ ಅಂತ ಓದ್ಬೇಕಾ, ಬರೀ ಮನುಷ್ಯರ ಕಥನ ಅಂತ ಓದ್ಬೇಕಾ, ಅಥವಾ ಇಲ್ಲಿ ಮನುಷ್ಯರು ಭ್ರಷ್ಟರಾಗ್ತಾ ಹೋದಾಗೆ ಚಳುವಳಿ ಭ್ರಷ್ಟ ಆಗ್ತಾ ಹೋಯ್ತೋ, ಅಥವಾ ಚಳುವಳಿಯ ಒಂದು ಅದರ ಸ್ವರೂಪದಲ್ಲೇ ಏನಾದ್ರೂ ಸ್ವಲ್ಪ ಫ್ಲಾಸ್ ಇದ್ದಿದ್ರಿಂದ ಇದು ಒಂದು ಅಂದ್ರೆ DSS ದಲಿತ ಸಂಘರ್ಷ ಸಮಿತಿಯ ಒಂದು 70ನೇ ಇಸ್ವಿಲಿ ಶುರುವಾಗಿ 70 ದಶಕದಲ್ಲಿ ಪ್ರಾಯಶಃ, ಅಥವಾ ಅದಕ್ಕಿಂತ ಸ್ವಲ್ಪ ಹಿಂದೆ ಇರ್ಬೋದೇನೋ, ಅವಾಗ ಒಂದು ಏನು ಆಶಯಗಳನ್ನ ಇಟ್ಟುಕೊಂಡು ಶುರುವಾಗಿದ್ದ ದಲಿತ ಸಂಘರ್ಷ ಸಮಿತಿ ಈಗ ಅವರ ಲೀಡರ್ಗಳ ಭ್ರಷ್ಟಾಚಾರದಿಂದ ಯಾವ ತರ ಆಗ್ತಾ ಇದೆ, ಅದ್ರದ್ದು ಒಂದು DSS ಅನ್ನೋ ಮೂಲ ಆಶಯಗಳು ಈಗ ಯಾವ ತರ ಆಗ್ತಾ ಇದೆ ಅಂತ ನಾವು ಅದನ್ನ ಕಲ್ಪಿಸ್ಕೊಳ್ಳೋದಕ್ಕೆ DSS ನ ಚಳುವಳಿ ಬಗ್ಗೆನೇ ನಾವು ಯೋಚನೆ ಮಾಡ್ಬೇಕಾ, ಅಥವಾ ಮನುಷ್ಯರ ಬಗ್ಗೆ ಯೋಚನೆ ಮಾಡ್ಬೇಕಾ ಅಂತ ನಾವು ಒಂದ್ಸತಿ ನಾನು ಆತರ ಯೋಚನೆ ಬಂತು. ನಾನು ನನ್ನ ಪೂರ್ವಗ್ರಹಗಳನ್ನ ಬಿಟ್ಟು ಈ ಕಾದಂಬರಿನ ಬರೀ ಮನುಷ್ಯ ಕಥನ ಅಂತ ಓದಕ್ಕಾಗತ್ತಾ ಅಂತ ಕೂಡ ಯೋಚನೆ ಮಾಡ. ನಮ್ಮ ಜಾತಿ, ವರ್ಗ, ಜಿಯೋಗ್ರಫಿ, ನಾವೆಲ್ಲಿದ್ದೀವಿ, ಮತ್ತೆ ನಾವು ಓದ್ಕೊಂಡಿರೋ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಬರೀ ಪಠ್ಯ ಅಂತ ಈ ಕಾದಂಬರಿನ ಓದಕ್ಕಾಗತ್ತಾ? ಹಾಗೆ ಬರೆಯೋರು ಕೂಡ ನಾವೆಲ್ಲ ಪೂರ್ವಗ್ರಹಗಳನ್ನ ಮರೆತು ನಾವು ಬರೀ ಮನುಷ್ಯರ ಕಥನ ಬರಿತೀನಿ ಅಂತ ಹೇಳೋದಕ್ಕೂ ಸಾಧ್ಯನಾ? ಅದೇ ವಿಮರ್ಶೆ ಮಾಡೋರು ಕೂಡ ಹತ್ತಿರ ಮಾಡಕ್ ಸಾಧ್ಯನಾ? ಬರೀ ಅಂದ್ರೆ ಕೆನ್ ವಿ ಜಸ್ಟ್ ಲೈಕ್ ಸ್ಕಿಪ್ ಎವ್ರಿಥಿಂಗ್ ಅಂಡ್ ಜಸ್ಟ್ ಲುಕ್ ಅ ಟೆಕ್ಸ್ಟ್ ಆಸ್ ಅ ಟೆಕ್ಸ್ಟ್? ಅದು ಮೊದಲ ಪ್ರಶ್ನೆ ಬಂದಿತ್ತು. ಓದಿ ನನಗೆ ಅನಿಸಿದ್ದನ್ನ ಗುರುಪ್ರಸಾದ್ ಅವ್ರಿಗೆ ಮೊದಲ ಪ್ರತಿಕ್ರಿಯೆ ಕಳಿಸಿದ್ದೆ. ನಂತರ ಈ ಕಾದಂಬರಿಯ ಬಗ್ಗೆ ನನ್ನ ಗೆಳೆಯ ಜೊತೆ ಕೂಡ ಚರ್ಚಿಸಿದ್ದೆ. ಇದಕ್ಕೆ ಬಂದ ಅನೇಕ ಪ್ರತಿಕ್ರಿಯೆಗಳು, ಇದು ವೆಲ್ ಡಿಸ್ಕಸ್ಡ್, ತುಂಬಾ ಬೇಕಾದಷ್ಟು ಈ ಕಾದಂಬರಿ ಬಗ್ಗೆ ಬೇರೆ ಬೇರೆ ಕಡೆ ಪ್ರತಿಕ್ರಿಯೆಗಳು ಬಂದಿದೆ, ಚರ್ಚೆಗಳು ಆಗಿದಾವೆ, ಮತ್ತೆ ಬೇರೆ ಬೇರೆ ತರ ಪ್ರತಿಕ್ರಿಯೆಗಳು ಕೂಡ ಬಂದಿದೆ. ಇವನ್ನೆಲ್ಲವನ್ನು ಗಮನಿಸಿ ನಂತರ ನಮ್ಮ ಪುಸ್ತಕ ಬಳಗದ ಚರ್ಚೆಗೆ ಇದನ್ನ ತೆಗೆದುಕೊಳ್ಳೋಣ ಅಂತ ಕೆಲವು ಇಲ್ಲಿನ ಮಿತ್ರರನ್ನ ಕೇಳಿದಾಗ ಬಹಳ ಜನ ಯಾರು ಓದೇ ಇರಲಿಲ್ಲ ಈ ಕಾದಂಬರಿ.
ಅದು ನನಗೆ ಈ ಕಾದಂಬರಿನ ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಬಹಳ ಒಳ್ಳೆ ಕಾರಣ ಅಂತ ಅನ್ನಿಸ್ತು. ಎಲ್ರನ್ನು ಅಟ್ಲೀಸ್ಟ್ ನಮ್ಮ ಗ್ರೂಪ್ ಅಲ್ಲಿ ಸುಮಾರು ಜನ ಓದಿ ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬರ್ಬೋದು, ಒಳ್ಳೆ ಚರ್ಚೆ ಆಗ್ಬೋದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಗುರುಪ್ರಸಾದ್ ಅವ್ರನ್ನ ಕೇಳ್ಬಿಟ್ಟು ಹಿ ವಾಸ್ ವೆರಿ ಹ್ಯಾಪಿ ಟು ಶೇರ್, ಎಲ್ಲ ಯಾರಿಗೆ ಬೇಕಾದ್ರೆ ಶೇರ್ ಮಾಡಿ ಸಾಫ್ಟ್ ಕಾಪಿ. ಎಲ್ರ ಜೊತೆ ಅಂದ್ರೆ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಟು ಸಿ ಯುವರ್ ರೆಸ್ಪಾನ್ಸ್ ಆಲ್ಸೋ ಅಂತ ಆತ ಕೂಡ ಹೇಳಿದಕ್ಕೆ ಇವತ್ತಿನ ಬುಕ್ ಕ್ಲಬ್ನ ಚರ್ಚೆಗೆ ಇದನ್ನ ಆಯ್ಸ್ಕೊಂಡಿದೀವಿ. ನನಗೆ ಯಾತಕ್ಕೆ ನಮ್ಮ ರೆಸ್ಪಾನ್ಸ್ ಯಾವ ತರ ಇರುತ್ತೆ ಅಂತ ಯಾತಕ್ಕೆ ಅನಿಸ್ತಾ ಇದೆ ನಂಗೆ ಅಂದ್ರೆ, ಸಹಜ ಪ್ರತಿಕ್ರಿಯೆಗಳಾದ ಒಂದ್ ರೀತಿ ಅನುಕಂಪ, ಹೀಗೂ ಇರುತ್ತಾ ಅನ್ನೋ ಒಂದು ಬೆರಗು ಪ್ರಾಯಶಃ ನಮ್ಮ ಮೊಟ್ಟ ಮೊದಲ ರಿಯಾಕ್ಷನ್ ಆಗ್ಬೋದು ಅಂತ ಅನ್ನಿಸ್ತು. ಪ್ರಾಯಶಃ ನಮ್ಮ ಬದುಕಿನಲ್ಲಿ ಈ ತರದ ಕ್ಯಾರೆಕ್ಟರ್ಸ್, ಈ ಕಮ್ಮನವಳ್ಳಿಯ ದಲಿತರಂತ ಪಾತ್ರಗಳ ಜೊತೆ ನಮ್ಮ ಮುಖಾಮುಖಿ ಆಗದೆ ಇರೋ ಸಂದರ್ಭನೇ ಜಾಸ್ತಿ. ನಾವು ವಿ ಮೆ ನಾಟ್ ಬಿ ಏಬಲ್ ಟು ಮೀಟ್ ದೆಮ್ ಅಟ್ ಆಲ್. ಇಲ್ಲಿನ ಪಾತ್ರಗಳನ್ನ ನಿಜವಾಗಿಯೂ ಭೇಟಿ ಮಾಡೋ ಸಂದರ್ಭ ಬಂದ್ರೆ ಈ ಕಾದಂಬರಿಲೇ ಒಂದು ಕ್ಯಾರೆಕ್ಟರ್ ತರ್ತಾರೆ ಅವರ ಗುರುಪ್ರಸಾದ್ ಅವರು. ಶಾನ್ ಭೋಗ್ರ ಮನೆಯವರಂತೆ, ಕಮ್ಮನಹಳ್ಳಿಲಿ ಇರೋ ಒಂದೇ ಒಂದು ಶಾನ್ ಭೋಗ್ರ ಮನೆಯವರಂತೆ ರಜೆಗಂತ ನಾವು ಭಾರತಕ್ಕೆ ಹೋದಾಗ ಕಮ್ಮನಹಳ್ಳಿಗೆ ಹೋಗಿ ಅಲ್ಲಿ ಹಟ್ಟಿಯದ್ದೋ ಅವ್ರನ್ನ ನಾವು ಮುಖಾಮುಖಿ ಆದ್ರೆ ಪ್ರಾಯಶಃ ಅಲ್ಲೊಂದು ಎಲ್ಲಾರದ್ದು ಸೆಲ್ಫಿ ತಕ್ಕೊಂಡು ಬರೋಂತ, ಪ್ರಾಯಶಃ ಅದಕ್ಕಿಂತ ಜಾಸ್ತಿ ನಮ್ಗೆ ಇದು ಇಂಥ ಕಾದಂಬರಿಗಳನ್ನ, ಇಂಥ ಕಥನಗಳನ್ನ ನಾವು ಓದಿದ್ರೆ ವಿ ಪ್ರಾಬ್ಲಿ ಅಷ್ಟಕ್ಕಿಂತ ಜಾಸ್ತಿ ನಾವು ವಿ ಮೆ ನಾಟ್ ಬಿ ಏಬಲ್ ಟು ಗೆಟ್ ದೋಸ್ ಕ್ಯಾರೆಕ್ಟರ್ಸ್. ಅಥವಾ ಇನ್ನು ನಾವು ಸಾಹಿತಿಗಳು ಇದನ್ನ ಓದ್ಕೊಂಡ್ರೆ ಗುರುಪ್ರಸಾದ್ ಕಂಟ್ಲಿಗರು ಯಾವ್ದಾರ ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಸಿಕ್ಕರೆ ಪ್ರಾಯಶಃ ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೊಂಡು ಫೇಸ್ಬುಕ್ ಅಲ್ಲಿ ಹಾಕ್ಬೋದೇನೋ, ಅಟ್ರಾಸಿಟಿ ಲೇಖಕ ಗುರುಪ್ರಸಾದ್ ಜೊತೆ ಅಂತ. ನಂತರ ಆಗೋ ಬಾಕ್ಸ್ಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾ ರಿಯಾಕ್ಷನ್ಗಳು ಕೂಡ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಈ ತರ ನಾವು ಗುರುಪ್ರಸಾದ್ ಕಂಟ್ಲ್ಗೆ ಅವ್ರ ಜೊತೆ ತೆಕ್ಕೊಂಡು ಅವ್ರ ಜೊತೆ ನಾವು ಯಾವ ರೀತಿ ರಿಲೇಟ್ ಆದ್ರೂ ಕಾಮೆಂಟ್ ಬಾಕ್ಸ್ಗಳಲ್ಲಿ ಆಗೋ ಒಂದು ನಾನಾ ತರದ ಕಾಮೆಂಟ್ಸ್, ಅದು ಕೂಡ ಬಹಳ ಅದು ಎಷ್ಟು ಫೇರ್ ಆಗಿರೋ ಬರುತ್ತೆ. ಯಾವುದು ನಾವು ಅಂದ್ರೆ ನೀವು ಅಮೆರಿಕಾದಲ್ಲಿ ಇರೋ ಇಷ್ಟು ಜನ ನೀವು ಪುಸ್ತಕಗಳ ಬೇರೆ ಯಾವ ರೀತಿ ನೀವು ಓದ್ತಿರೋ ಗೊತ್ತಿಲ್ಲ, ಗುರುಪ್ರಸಾದ್ ಕಂಟ್ಲಗೆರೆ ಅವರಿಗೆ ನೀವು ಯಾವ ರೀತಿ ರಿಲೇಟ್ ಆಗಬಹುದು ಅಂತ ಬಹಳ ಜನ ಬೇರೆ ತರನೇ ಅದನ್ನ ಊಹಿಸ್ಕೊಂಡು ಅನೇಕ ಬಹಳ ಬೇರೆ ಬೇರೆ ತರ ಕಾಮೆಂಟ್ಸ್ ಬರ್ತಾ ಹೋಗುತ್ತೆ ಅಂತ ನಂಗೆ ಅನ್ಸುತ್ತೆ. ನಂತರ ನನ್ನ ಸಮಾನ ವಯಸ್ಕರ ಮತ್ತೆ ಸಮಾನ ಮನಸ್ಕರ ಜೊತೆ ಚರ್ಚಿಸಿದಾಗ ಅನೇಕ ಪ್ರತಿಕ್ರಿಯೆಗಳು ಬಂದ್ವು. ನನ್ಗೆ ಇವತ್ತಿನ ಚರ್ಚೆನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಬೇಕು ಅಂತಂದ್ರು, ಈ ಒಂದು ಪ್ರತಿಕ್ರಿಯೆ ನಾನು ಹೇಳಲೇಬೇಕು ಅಂತ ಅನ್ಸಿದ್ದು ಅಂದ್ರೆ, ಮೇಲ್ಜಾತಿಯವರ ಒಳಜಗಳಗಳು, ಒಳಪಂಗಡಗಳ ಬಗ್ಗೆ ಈ ಕ್ರಿಟಿಕಲ್ಸ್ ಇನ್ಸೈಡರ್ ಆಗಿ ನೋಡ್ರು ಬೇರೆ ಎಷ್ಟು ಕಾದಂಬರಿಗಳು ಬಂದಿಲ್ಲ. ಅಂದ್ರೆ ಇಲ್ಲಿ ನಾನು ಕಾದಂಬರಿ ಕತೆ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗ್ತಾ ಇಲ್ಲ, ಯಾಕೆಂದ್ರೆ ಪ್ರಾಯಶಃ ಎಲ್ಲರೂ ಓದಿದಿರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಇಲ್ಲಿ ಗುರುಪ್ರಸಾದ್ ಕಂಟ್ಲ್ಗೇರ್ ಅವ್ರು ಮಾಡಿರೋದು ಕೂಡ ಅದೇ ಕೆಲಸ. ಅವ್ರ ಕಮ್ಯುನಿಟಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಹೇಳ್ಕೊಂಡ್ರು. ಬೇರೆಯವ್ರು ಕೂಡ ಬೇಕಾದಷ್ಟು ಬೇರೆ ಬೇರೆ ಕಮ್ಯುನಿಟಿ ಮತ್ತೆ ಜೆಂಡರ್ ಮತ್ತೆ ಸೆಕ್ಸುಯಾಲಿಟಿ, ಇವುಗಳನ್ನ ಮೂರು ಕಡೆಯಿಂದನು ಜನ ತುಂಬಾನೇ ಚೆನ್ನಾಗಿ ತಮ್ಮನ್ನು ತಾವು ಅನಲೈಸ್ ಮಾಡ್ಕೊಂಡು ಬರ್ದಿರುವಂತ ಬೇಕಾದಷ್ಟು ಕಾದಂಬರಿಗಳು, ಪುಸ್ತಕಗಳು ಬಂದಿದ್ದಾವೆ. ಆದ್ರಿಂದ ಇದನ್ನ ನಾವು ಬೇರೆ ತರ ನೋಡ್ಬೇಕಾ ಅಥವಾ ಬೇರೆ ತರನೇ ಎಲ್ಲವನ್ನೂ ಒಂದೇ ತರ ಓದಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆನೂ ಬಂತು. ಈ ಅಟ್ರಾಸಿಟಿ ಕಾದಂಬರಿಗೆ ಬಂದಿರೋ ದಲಿತೇತರ ಸಾಹಿತಿಗಳ ವಿಮರ್ಶಕರ ಪ್ರತಿಕ್ರಿಯೆಗಳು ಮತ್ತೆ ಅದಕ್ಕೆ ಸಿಕ್ಕಿರೋ ಟೀಕೆ, ಅಂದ್ರೆ ಯಾರಾದ್ರೂ ಒಬ್ರು ದಲಿತ ಅವರು ಸಾಹಿತಿಗಳಾಗಿರ್ಬೋದು, ವಿಮರ್ಶಕರಾಗಿರ್ಬೋದು, ಅವ್ರು ಮಾಡಿರೋ ರೆಸ್ಪಾನ್ಸು ಅಥವಾ ಪ್ರತಿಕ್ರಿಯೆಗಳು, ಅವುಗಳಿಗೆ ಬಂದಿರೋ ರೆಸ್ಪಾನ್ಸ್ಗಳು, ಅವುಗಳನ್ನ ನೋಡಿದಾಗ ನನಗೆ ಸಣ್ಣದೊಂದು, ಈಗ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಸ್ಯಾಟರ್ಡೆ ನೈಟ್ ಲೈವ್ದು 2025 ಓಪನಿಂಗ್ ಆಕ್ಟ್ ಅಲ್ಲಿ ಡೇವ್ ಶಪೆಲ್ ಅನ್ನೋ ಕಮಿಡಿಯನ್ ಅವನದೊಂದು 15 ಮಿನಿಟ್ಸ್ ಇತ್ತು. ಐ ಡೋಂಟ್ ನೋ ಎಷ್ಟು ಜನ ನೋಡಿದಿರ ಗೊತ್ತಿಲ್ಲ. ಈ ಲಾಸ್ ಏಂಜಲಸ್ ಬೆಂಕಿಲಿ ಮನೆ ಮಠಗಳನ್ನ ಕಳೆದುಕೊಂಡ ಹಾಲಿವುಡ್ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡ್ತಾ, ಅಲ್ಲಿ ಡೆನಿಸ್ ಕ್ವೇಡ್ ಅನ್ನೋ ಮೂವಿ ಡೈರೆಕ್ಟರು, ಮೂವಿ ಸ್ಟಾರ್ ಕೂಡ, ಅವನು ಆತನ ಮನೇನ ಎವ್ಯಾಕ್ಯುಯೇಟ್ ಮಾಡ್ಬೇಕಾಗಿ ಬಂತು. ತಾನಿದ್ದ ಮನೇನ ಮತ್ತೆ ಅವನ ಮನೆಯವರು
ಹತ್ಕೊಂಡೇ ಮನೆ ಬಿಟ್ಟು ಹೋಗ್ಬೇಕಾಗಿ ಬಂತು. ಅದ್ರ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ವು. ಅದೆಲ್ಲ ಒಂಥರ ಅದಕ್ಕೆ ಸಿಂಪಥೆಟಿಕ್ ಆಗಿ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡಿ ಎಲ್ಲ ಆದ್ಮೇಲೆ ಅದಕ್ಕೆ ಬಂದಿದ್ದ ಅನೇಕ ಕಾಮೆಂಟ್ಗಳನ್ನ ಓದ್ತಾ ಹೋದ ಅವನು. ಅದ್ರಲ್ಲಿ ಬಂದಿದ್ದು ಒಂದು ಏನಪ್ಪಾ ಅಂದ್ರೆ, ವಾಟ್ ಯು ನೋ ಅಬೌಟ್ ಮಿಸ್ರಿ, ಲೆಟ್ ಇಟ್ ಬರ್ನ್ ಯು ಪ್ರಿವಿಲೇಜ್ ಸನ್ ಆಫ್ ಬಿಚ್, ಈ ತರದ್ದು ಅನೇಕ ಪ್ರತೀಕಗಳು. ಅಂದ್ರೆ ಒಟ್ಟೇನಪ್ಪಾ ಅಂದ್ರೆ, ನಿನ್ಗೆ ಯು ಆರ್ ಲೈಕ್ ಪ್ರಿವಿಲೇಜ್ ಕಮ್ಯುನಿಟಿ, ನೀನು ಈ ತರ ಮನೆಗಳು ಕಳ್ಕೊಳ್ಳೋದು, ನೀ ಮನೆ ಹೋದ್ರು ನಿನಗೇನಂತ ದೊಡ್ಡ ತೊಂದರೆ ಆಗ್ಲಿಕ್ಕಿಲ್ಲ ಅನ್ನೋ ಒಂದು ರೆಸ್ಪಾನ್ಸ್ ಬಹಳ ಉಂಟು. ಅದನ್ನ ನೋಡಿ ಈ ಶಪೆಲ್ ಅನ್ನೋ, ಈಸ್ ಎ ಕಮಿಡಿಯನ್, ಸೊ ಐ ಹೋಪ್ ವಿ ಕ್ಯಾನ್ ಯುನೋ ಟೇಕ್ ಇಟ್ ಇನ್ ದಟ್ ಸೆನ್ಸ್. ಅವನು ಹೇಳಿದ್ದೇನೆಂದ್ರೆ, ಐ ಹೇಟ್ ಪೂರ್ ಪೀಪಲ್ ಬಿಕಾಸ್ ಆಫ್ ದಿಸ್, ದೇ ಕ್ಯಾಂಟ್ ಸಿ ಬಿಯಾಂಡ್ ದೇರ್ ಓನ್ ಸಫರಿಂಗ್ ಅಂತ ಹೇಳ್ದ. ಐ ನೋ ದಿಸ್ ಇಸ್ ಎ ವೆರಿ ಹಾರ್ಶ್ ಕಾಮಿಡಿ. ಇದನ್ನ ಡೇವ್ ಶಪೆಲ್, ಐ ಮೀನ್ ಪ್ರಾಯಶಃ ನಿಮ್ಗೆ ಗೊತ್ತಿರಬಹುದು, ಹಿ ಇಸ್ ಲೈಕ್ ಎ ಬ್ಲ್ಯಾಕ್ ಕಮಿಡಿಯನ್ ಅಂಡ್ ಹಿ ಇಸ್ ಲೈಕ್ ರೆಪ್ರೆಸೆಂಟಿಂಗ್ ದಿಸ್ ಕೋಟ್ ಅನ್ ಕೋಟ್ ಪೂರ್ ಪೀಪಲ್ ಅಂತ ಅವನೇ ಹೇಳ್ತಾ ಇದ್ದಾನಲ್ಲ. ಆ ತರ ಕಾಮಿಡಿ ಮಾಡಿದಾಗ ಅದು ಕಲ್ಚರ್ಲಿ ಅಪ್ರಾಪ್ರಿಯೇಟ್ ಅಂತ ಅನ್ಸುತ್ತೆ. ಅವನು ಉದಾಹರಿಸೋ ಈ ಪ್ರಿವಿಲೇಜ್ ಗುಂಪಿನ ಕಷ್ಟಗಳು ಇಂಥ ಸಂದರ್ಭದಲ್ಲಿ ಕೂಡ ಈ ಪೋರ್ ಪೀಪಲ್ ಯಾರು ಕಾಮೆಂಟ್ ಮಾಡ್ತಾ ಇದಾರಲ್ಲ ಅವ್ರ ಕಷ್ಟಗಳಿಗೆ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸವರ್ಣೀಯರು ತಮ್ಮ ಜಾತಿ ಪಂಗಡಗಳನ್ನ ಎಷ್ಟೇ ನಿಕಷಕ್ಕೆ ಒಳಪಡಿಸ್ಕೊಂಡು ತಮ್ಮ ಸಮುದಾಯದವರು ಬೇಕಾದಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಎಷ್ಟು ಕನ್ವಿನ್ಸಿಂಗ್ ಆಗಿ ತೋರಿಸುವಂತ ಕತೆ ಕಾದಂಬರಿ ಬರೆದ್ರು, ಅದು ಈ ಡೆನಿಸ್ ಕ್ವೇಡ್ನ ಮನೆ ಕಳ್ಕೊಂಡ ಕಷ್ಟಕ್ಕಿಂತ ತುಂಬಾ ಬೇರೆ ಇಲ್ಲ ಅಂತ ನನ್ಗನ್ನಿಸ್ತು. ಈ ರೂಪಕವನ್ನ ಮನಸ್ಸಿನಲ್ಲೇ ಇಟ್ಕೊಂಡು ನೋಡಿದಾಗ ದಲಿತರ ಸಮಸ್ಯೆಗಳನ್ನ, ಇದು ಒಂದು 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 ರೀತಿ ವೆರಿ ಐರಾನಿಕ್ ಫ್ಯಾಕ್ಟ್. ಈ ದಲಿತ ಸಮಸ್ಯೆಗಳನ್ನ ಬಿಡಿಯಾಗಿ ನೋಡಿದಾಗ ಅನುಕಂಪ ಮತ್ತು ಸಾಮುದಾಯಿಕ ನೆಲೆಯಲ್ಲಿ ಚಳುವಳಿ ಸ್ವರೂಪ ತೆಗೆದುಕೊಂಡಾಗ ಈ ಚಳುವಳಿ ದಾರಿ ತಪ್ಪಿದೆಲ್ಲ ಅಂತ ಅನ್ಸುತ್ತೆ. ಈ ಉದಾಹರಣೆ, ಈ ಕಾದಂಬರಿಲೇ ಬಿಡಿಯಾಗಿ ನೋಡೋ ಎಲ್ಲಾ ದಲಿತರದ ಸಮಸ್ಯೆಗಳನ್ನು ನೋಡಿದಾಗ ಅನುಕಂಪ, ಐ ಮೀನ್ ನಿಜವಾಗಿ ಯಾರಿಗೆ ಅಟ್ರಾಸಿಟಿ ಆಕ್ಟ್ ಇಂದ ಅಡ್ವಾಂಟೇಜ್ ಸಿಗ್ಬೇಕಾಗಿತ್ತೋ, ಜಯಮ್ಮ ಮತ್ತೆ ಆಕೆಯ ಮಗಳು, ದೇರ್ ಆಲ್ ಇಂಡಿವಿಜುವಲ್ಸ್, ಅವ್ರಿಗೆ ಏನು ಸಿಕ್ಕದೆ ಈ ಒಂದು ಚಳುವಳಿಯ ಸ್ವರೂಪ ತೆಗೆದುಕೊಂಡು ಅಲ್ಲಿ ಒಂದು ಗ್ರೂಪ್ ಲೆವೆಲ್ ಅಲ್ಲಿ ಉಳ್ಕೊಂಡು ಹೋಗ್ಬಿಡುತ್ತೆ ಎಲ್ಲ ಈ ಚಳುವಳಿಗಳು. ಅದಕ್ಕೆ ಯಾವುದೋ ಒಂದು ಸಮಸ್ಯೆ ಮುಖ್ಯ ಆಗಿ ಆ ಸಮಸ್ಯೆನ ಡೀಲ್ ಮಾಡೋಷ್ಟೊತ್ತಿಗೆ ಈ ಚಳುವಳಿ ಮುಗ್ದೇ ಹೋಗುತ್ತೆ. ಇವಳು ಆ ಪೆರಿಫೆರಿಯಲ್ಲಿ ಉಳ್ಕೊಂಡ್ಬಿಡ್ತಾರೆ ಈ ಜಯಮ್ಮ ಮತ್ತೆ ಆತನ ಮಗಳು. ನೆವರ್ ಗೆಟ್ ಟು ದ ಈ ಒಂದು ಚಳುವಳಿ ಅಥವಾ ಈ ತರ ಮೂವ್ಮೆಂಟ್ಗಳ ಒಂದು ಕೋರ್ಗ್ ಬರಕ್ ಸಾಧ್ಯನೇ ಆಗ್ಲಿಕ್ಕಿಲ್ಲ ಅವ್ರಿಗೆ. ಅಂಥದ್ದನ್ನ ಇವರು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ಬಿಡಿ ಮತ್ತೆ ಇಡಿಯಾಗಿ ನೋಡುವಂತ ಒಂದು ಕೆಲಸನ ಬಹಳ ಚೆನ್ನಾಗಿ ಗುರುಪ್ರಸಾದ್ ಕಂಟ್ಲಗೇರಿ ಅವರು, ಅಂದ್ರೆ ನಾಟ್ ಲೂಸಿಂಗ್ ದ ಸೆನ್ಸಿಬಿಲಿಟಿ ಆಫ್ ದ ಲಿಟರೇಚರ್, ಅವರು ಇದನ್ನ ಎಲ್ಲೂ ಒಂದು ವಾಚ್ಯವಾಗಿ ಮಾಡಿಲ್ಲ. ಅನೇಕ ಕಥನಗಳ ಮೂಲಕ ಮತ್ತೆ ಬೇರೆ ಬೇರೆ ಒಂದು ಮಜಲುಗಳನ್ನ ಪರೀಕ್ಷೆ ಮಾಡೋದ್ರ ಮೂಲಕ ಬಹಳ ಪರಿಣಾಮಕಾರಿಯಾಗಿ ಇವರು ಹೇಳಿದ್ದಾರೆ ಅಂತ ನಂಗೆ ಅನ್ನಿಸ್ತದೆ. ಇದನ್ನ ನಾನು ಒಬ್ಬ ಓದುಗನಾಗಿ ಹೇಗೆ ಗ್ರಹಿಸೋದು ಈ ಕಾದಂಬರಿನ? ಈಗ ವಿ ಕ್ಯಾನ್ ಬ್ಲೇಮ್ ಲಾಟ್ಸ್ ಆಫ್ ಥಿಂಗ್ಸ್ ಫಾರ್ ಹೌ ವಿ ಕಾಂಪ್ರಹೆಂಡ್. ನನ್ನ ಹುಟ್ಟು ನನ್ನ ಕೈಯಲ್ಲಿರಲಿಲ್ಲ. ಇಷ್ಟು ವರ್ಷದ ಮೇಲೆ ನನ್ನ ಮಾಡಿಕೊಂಡು ನನ್ನ ರೂಪಿಸಿದ 10 ಸಂಗತಿಗಳನ್ನ ತಿರಸ್ಕರಿಸೋದಕ್ಕೂ ಆಗೋದಿಲ್ಲ. ಹಾಗಾಗಿ ನನ್ನ ಒಂದು ಬ್ಯಾಕ್ಗ್ರೌಂಡು, ನನ್ನ ಪೂರ್ವಗ್ರಹಗಳ ಜೊತೆಗೂ ಇಂಥ ಒಂದು ಕಾದಂಬರಿ ಓದಿದ ಮೇಲೆ ಅದು ಒಂದು ಕೃತಿಯಾಗಿ ನನ್ನಲ್ಲಿ ಪ್ರಾಮಾಣಿಕವಾಗಿ ಹುಟ್ಟಿಸಿದ ಭಾವನೆಗಳನ್ನ ನಾನು ಅಕ್ನಾಲೇಜ್ ಮಾಡದೆ ಇರಕ್ಕೆ ಆಗತ್ತಾ? ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಸುಮ್ಮನಾಗಕ್ಕಾಗತ್ತ? ಕನ್ನಡ ಸಾಹಿತ್ಯಕ್ಕೆ ಅಂತ ಮೀಸಲಾಗಿರೋ ಕನ್ನಡ ಸಾಹಿತ್ಯ ರಂಗ ಅದರ ಒಂದು ಪಾರ್ಟ್ ಆಗಿರೋ ಪುಸ್ತಕ ಬಳಗದಲ್ಲಿ ಈ ಕಾದಂಬರಿ ಕೇಳುವ ಸೂಕ್ಷ್ಮವಾದ ಓದನ್ನ ಮತ್ತೆ ಒಂದು ಜವಾಬ್ದಾರಿಯುತವಾದ ಚರ್ಚೆಯಲ್ಲಿ ಪಾಲ್ಗೊಳ್ಳೋ ಸಾಮರ್ಥ್ಯ ಈ ಪುಸ್ತಕ ಬಳಗದ ಸದಸ್ಯರಿಗೆ ಇದೆ ಅಂತ ನನ್ಗನ್ಸುತ್ತೆ. ನಮ್ಮ ಮೊದಲ ಹೆಜ್ಜೆ ಇಂಥ ಒಂದು ಓದಿಗೆ ನಮ್ಮನ್ನ ಪ್ರಾಮಾಣಿಕವಾಗಿ ತೆರೆದುಕೊಳ್ಳೋದು ಮತ್ತು ಚರ್ಚೆಯಲ್ಲಿ ಪಾಲ್ಗೊಳ್ಳೋದು. ಯಾಕೆಂದ್ರೆ ಈ ನಮ್ಮ ಚರ್ಚೆಯಲ್ಲಿ ನಾವು ಕಾದಂಬರಿ ಚೆನ್ನಾಗಿದೆ ಅಂದ್ರೆ ಯಾಕೆ ಚೆನ್ನಾಗಿದೆ ಅಂತ ಕಾರಣ ಕೊಟ್ಟು ಹೇಳ್ಬೇಕಾಗತ್ತೆ. ಅದು ಬರೀ ಹಂಗೆ ಅಲ್ಲ, ಇದ್ರ ಒಳಸುಳಿಗಳು ನಮ್ಗೆ ಹೇಗೆ ಅರ್ಥ ಆಗಿದೆ,
ಕೆಲವೊಂದು ಸಂಗತಿಗಳು ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ಅರ್ಥ ಆಗುವಂತ ಸಂದರ್ಭ ನಮ್ಗೆ ಯಾಕೆ ಸೃಷ್ಟಿಯಾಗಿದೆ, ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಜವಾಬ್ದಾರಿ ಕೂಡ ನಮ್ದೇ ಆಗಿರುತ್ತೆ. ಯಾಕೆ ಅಂತ ಒಂದು ವಾಟ್ ಇಸ್ ದೇರ್ ಇನ್ ದಿಸ್, ಇಷ್ಟೆಲ್ಲ ಪೀಠಿಕೆ ಯಾಕೆ ಬೇಕು ಈ ಕಾದಂಬರಿಯ ಬಗ್ಗೆ ಮಾತಾಡಕ್ಕೆ ಅಂತ ನಾನು ಕೇಳಿದಾಗ, ಮುಖ್ಯವಾಗಿ ಕಾದಂಬರಿಯ ಆರಂಭದಲ್ಲಿ ಬಹಳ ಡ್ರಾಮ್ಯಾಟಿಕ್ ಆಗಿ ಶುರು ಆಗುತ್ತೆ. ಸ್ವಾಮಿ ಮತ್ತೆ ಪಾಂಡು ಅನ್ನೋ ಇಬ್ಬರು ಪೌರ ಕಾರ್ಮಿಕರ ಕಾರ್ಯವೈಖರಿ ಮತ್ತೆ ಮೇಲ್ವರ್ಗದ ಒಬ್ಬಾಕೆ ಜೊತೆಗೆ ಕಸವನ್ನು ಆಕೆ ಮೇಲಿಂದ ಕೆಳಗೆ ಹಾಕ್ಬೇಕು, ಅದನ್ನ ಇವ್ರು ಕೆಳಗೆ ಬಾಚ್ಕೋಬೇಕು ಅನ್ನೋ ಒಂದು ಗಲಾಟೆಯಿಂದನೇ ಶುರು ಆಗುತ್ತೆ. ಇದೊಂದು ರೀತಿ ವೆರಿ ಆ ಕ್ಯಾರಿಕೇಚರಿಸ್ಟ್ ಆಗಿ ಆ ಮೇಲ್ವರ್ಗದ ಹೆಂಗಸನ್ನ ಚಿತ್ರಿಸಲಾಗಿದೆ. ಅವಾಗ ನನಗೆ ಜ್ಞಾಪಕ ಬಂದಿದ್ದೇನಪ್ಪ ಅಂದ್ರೆ, ದೇವನೂರು ಕುಸುಮಬಾಲೆಯಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಮಧ್ವಾಚಾರ್ಯ ಅಂತ. ಅವರು ಚೆನ್ನ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಮಾತಾಡ್ತಿರ್ಬೇಕಾರೆ ಏನಯ್ಯ ಚೆನ್ನಹ ಅಂತ ಮಾತಾಡ್ತಿರ್ತಾರೆ. ಅದನ್ನ ಆತರ ಮಾತಾಡಲ್ಲ ಯಾರು, ಆತರ ಬರ್ದಿದ್ದಾರೆ. ಅದು ಇಟ್ಸ್ ಲೈಕ್ ಅ ಪೊಯಿಟಿಕ್ ಪ್ರಿವಿಲೇಜ್ ದಟ್ ಮೀನ್ ಅದು ಯಾರ ಬಗ್ಗೆ ಏನು ಬರೀತಿದ್ದಾರೆ ಅನ್ನೋದು ಕೂಡ ಅದು ಒಂದು ರೀತಿ ಇಲ್ಲಿ ಗುರುಪ್ರಸಾದ್ ಕಂಟ್ಲಗೆರೆ ಅವರು ಬರೆದಾಗ ಅದೊಂದು ಇಟ್ಸ್ ಎ ಪ್ರಿವಿಲೇಜ್ ದಟ್ he gets to take to write caricaturishly on these kind of characters. ಆಮೇಲೆ ದಲಿತ ಸಂಘರ್ಷ ಸಮಿತಿಯ 2 ಕ್ಯಾರೆಕ್ಟರು ಅಲ್ಲಿಂದ ಶುರು ಆಗುತ್ತೆ. ದೇವರಾಜ ಮತ್ತು ಗಜೇಂದ್ರ ಅವರು ಆ ಲೀಡರ್ಗಳ ಒಳಜಗಳದ ಮೂಲಕ ಒಂದು ಈ ಕಥನಕ್ಕೊಂದು ಎಂಟ್ರಿ ಸಿಗತ್ತೆ. ಊರಿಗೆ ಬಂದಿರೋ ಹೊಸ ತಹಸೀಲ್ದಾರ್ ಅವ್ರ ಹತ್ರ 10,000 ರೂಪಾಯಿ ಕೊಡಿ ಅಂತ ಕೇಳಿದಾಗ ಆತ ಕೊಡದೇ ಇದ್ದಾಗ ಆತನಿಗೆ ಬುದ್ಧಿ ಕಲ್ಸೋದಕ್ಕೆ ದೇವರಾಜ ಅಂಬೇಡ್ಕರ್ ಫೋಟೋಗೆ ಅವಮಾನ ಮಾಡಿದ್ರು ಅಂತ ಸುದ್ದಿ ಮಾಡಿ ಅವ್ರ ವಿರುದ್ಧ ಜನಗಳನ್ನ ಸೇರಿಸಿ ಚಳವಳಿ ಮಾಡಿಸಿ ಕೊನೆಗೆ ತಹಸೀಲ್ದಾರ್ ಅವರು ಕ್ಷಮೆ ಕೇಳಿ ಎಲ್ಲ ಸರಿ ಹೋಯ್ತು ಅಂತ ಕಥೆನ ಸ್ಥೂಲವಾಗಿ ಹೇಳ್ಬೋದು. ಆದ್ರೆ ಇವರು 3 ತಲೆಮಾರಿನ ಕಮ್ಮನಹಳ್ಳಿಯ ದಲಿತ ಸಮುದಾಯದ ಕಥನವನ್ನ ನಮ್ಮ ಮುಂದೆ ಎಲ್ಲಾ ಸೂಕ್ಷ್ಮಗಳ ಮುಂದೆ ಇಡ್ತಾ ಹೋಗ್ತಾರೆ. ಈ ನನ್ಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಇವರಿಬ್ಬರ 2ನೇ ಚಾಪ್ಟರ್ ಮೊದಲನೇ ಲೈನ್ ಇಂದನೇ he makes it clear what kind of stand he is going to take. ಗುರುಪ್ರಸಾದ್ ದೇವರಾಜ್ ಮತ್ತು ಆತನ ಸ್ನೇಹಿತರ ಪ್ರವೇಶ ಕೂಡ ಬಹಳ ವ್ಯಂಗ್ಯವಾಗಿ ಆಗತ್ತೆ. ದೇವರಾಜನ್ಗೆ BP ಡಯಾಬಿಟಿಸ್ ಶುರು ಆಗಿದೆ. ಅವನು ವಾಕಿಂಗ್ ಹೋಗುವಂತ ಡಾಕ್ಟರ್ ಹೇಳಿದಾರೆ ಅಂದ್ಬಿಟ್ಟು ಅಂಬೇಡ್ಕರ್ ಕಾಲನಿಯಿಂದ ಆ ತಾಲೂಕು ಆಫೀಸ್ ತನಕ ದಿನ ನಡ್ಕೊಂಡೇ ಹೋಗ್ತಿರ್ತಾನೆ. DSS ಅನ್ನ ಅದರ ಭ್ರಷ್ಟತೆ ಹುಳುಕುಗಳನ್ನ ಮುಚ್ಚದೆ ಕತೆ ಹೆಣಿಬೇಕು ಅನ್ನೋ ಉದ್ದೇಶ ಇದೆ ಅನ್ನೋದು ದೇವರಾಜ ಮತ್ತು ಆತನ ಸಂಗಡಿಗರ ದೈಹಿಕ ವಿವರಣೆ, ಅವರ ಡೀಲಿಂಗ್ಗಳು ಮತ್ತು ಯಾವುದಕ್ಕೋ ದುಡ್ಡು ಹೊಂದಲಿಲ್ಲ ಅಂತ ತಹಸೀಲ್ದಾರ್ ಅವ್ರನ್ನ ಸಿಗಾಕ್ಸೋದು, ಇಂಥ ಸನ್ನಿವೇಶಗಳನ್ನ ಅವರು ಬಹಳ ನಾಟಕೀಯವಾಗಿ ಬರಿತಾ ಹೋದಾಗ್ಲೇ ಗೊತ್ತಾಗುತ್ತೆ. ಇದು ಸುಮ್ಮನೆ ದಲಿತರ ವೇದನೆಗಳು ಅಥವಾ ಅವ್ರ ಬಗ್ಗೆ ಅನುಕಂಪ ತರಿಸೋದಾಗ್ಲಿ ಅಥವಾ ವೇದನೆಗಳನ್ನ ತೆಗೆದು ಮುಂದೆ ಇಡುವಂತ ಕಾದಂಬರಿ ಅಲ್ಲ ಅಂತ ಬಹಳ ಕ್ಲೀನ್ ಆಗಿ ಮೊದಲನೇ ಸೆಂಟೆನ್ಸ್ ಇಂದಾನೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದ್ರೆ ದ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ. ಇದಕ್ಕೆ ಈ ಸೋಷಿಯಲ್ ಮೀಡಿಯಾನ ಇಂಥ ಒಂದು ಕೆಲಸಕ್ಕೂ ಕೂಡ ಎಷ್ಟು ಚೆನ್ನಾಗಿ ಇವರು ಬಳಸ್ಕೋತಾರೆ ಅನ್ನೋದು ಕೂಡ ಬಹಳ ಚೆನ್ನಾಗಿ ಗುರುಪ್ರಸಾದ್ ಅವರು ಈ ಟಾಕ್ಸ್ ಅಬೌಟ್ ಲೈಕ್ ಇಮಿಡಿಯೇಟ್ ಆಗಿ PDF ಮಾಡಿ ಹಾಕೋದು, ಅದರಿಂದ ಇನ್ನೊಬ್ಬ ಯಾರೋ ಪ್ರಶ್ನೆ ಹತ್ರ ಹೋಗೋದು, ಇವೆಲ್ಲ ಐ ಮೀನ್ ಒಂಥರ ನನ್ನ ಈ ಸತ್ಕುಲ ಪ್ರಸೂತರು ಓದಿದಾಗ ಕೂಡ ಅಲ್ಲಿ ಸೋಷಿಯಲ್ ಮೀಡಿಯಾ ಆಚಾರಗಳು ತಮ್ಮ ಮಠ ಮತ್ತು ತಮ್ಮ ಉದ್ದೇಶವನ್ನು ನೆರವೇರಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳೋದು ಬರೆದಾಗ ಕೆಲವ್ರು ಕೇಳಿದ್ರು, ಇವರೆಲ್ಲ ಸ್ಮಾರ್ಟ್ ಫೋನ್ ಇಟ್ಕೊಳ್ಳೋ ಅಷ್ಟು ಆಧುನಿಕರಾಗಿರ್ತಾರೆ, ಆದ್ರೆ ಯೋಚನೆಗಳೆಲ್ಲ ಯಾಕಷ್ಟು ಪುರಾತನವಾದದ್ದು ಅಂತ. ಅದಕ್ಕೆ ಉತ್ತರವನ್ನ ನಾವು ಈ ಕಾದಂಬರಿಲಿ ಕೂಡ ಪಡ್ಕೋಬಹುದು ಅಂತ ಅನ್ಸುತ್ತೆ. ಆಮೇಲೆ ಆತನ ಗಜೇಂದ್ರ ದೇವರಾಜ ಅವರ ಡೀಲಿಂಗು, ಸುಬ್ರಾಯ ಮತ್ತು ಹೆಂಡತಿಯ ಸಮಸ್ಯೆಯಲ್ಲಿ ಸುಬ್ರಾಯನ್ ಫೈನಾನ್ಸ್ ಕಂಪನಿಯಿಂದ ಸಾಲ ಮಾಡಿದ ಹೆಂಗಸರು ಸ್ಮಾರ್ಟ್ ಬಹಳ ಚೆನ್ನಾಗಿ ಒಂಥರ ಸ್ಟ್ರೀಟ್ ಸ್ಮಾರ್ಟ್ ಆಗಿರೋ ನಡವಳಿಕೆಗಳು. ಅವ್ರ ಗಂಡಂದ್ರು ಕೂಡ ವಾರ ವಾರ ಸಾಲ ತೀರ್ಸೋರು ನಾವು, ನಿಮ್ಗೆ ಯಾಕೆ ಚಿಂತೆ ತತ್ತರಿ ಅಂತ ಕೇಳಿ ಅದರಲ್ಲಿ ಪಾಲ್ ಪಡ್ಕೊಳ್ಳೋದು. ಊರ ಜಾತ್ರೆನೂ ಬಂದಾಗ ಅದಕ್ಕೆಲ್ಲ ಖರ್ಚು ಮಾಡಿ ಮಿಕ್ಕಿದ 3,000ದಲ್ಲಿ 1-2 ತಿಂಗಳು ಕಂತು ಕಟ್ಟಿದ್ ಬಿಡ್ತಾರೆ. ಅಂದ್ರೆ
ನಮ್ಗೆ ಕಾಣೋದೇನಪ್ಪಾ ಅಂದ್ರೆ ಇಲ್ಲಿ ಭ್ರಷ್ಟತೆ ಜನಸಮುದಾಯದಲ್ಲಿ ಪ್ರತಿ ಸ್ಟೇಜಲ್ಲೂ ಒಂದು ಪ್ರತಿ ಕೊಂಡಿಯಾಗಿ ಸಾಲ ತೀರಿಸಲೇಬಾರದು ಅನ್ನೋ ಒಂದು ಉದ್ದೇಶ ಮೊದಲೇ ಇದ್ದಾಗ ಅದಕ್ಕೆ ಬೇಕಾದಷ್ಟು ನಮ್ಗೆ ತೊಂದರೆಗಳು, ಅದಕ್ಕೆ ನಮ್ಮ ಬುದ್ಧಿವಂತಿಕೆಗಳು, ಕಾರಣಗಳು ಎಲ್ಲ ನೆವಗಳಾಗ್ತಾ ಹೋಗ್ತವೆ. ಯಾವ ಮಟ್ಟಿಗೆ ಮನುಷ್ಯರು ಬುದ್ಧಿವಂತಿಕೆ ತೋರಿಸ್ತಾರೆ ಅಂದ್ರೆ, ಆ ಕಾಂತಮ್ಮ ಅನ್ನೋ ಒಬ್ಬ ಹೆಂಗಸು ಸುಬ್ರಾಯ ಆ ಹೆಂಗಸರ ಗುಂಪಿನಲ್ಲಿ ಇದ್ದ ಪ್ರತಿನಿಧಿನ ಕರ್ಕೊಂಡು ಹೋದಾಗ ಆಕೆ ಅತ್ತೆ ಈತನ ಹೆಂಡತಿ ಮುಂದೆನೆ ತನ್ನ ಸೊಸೆಗೂ ಸುಬ್ರಾಯನ್ಗೂ ಸಂಬಂಧ ಕಲ್ಪಿಸಿ ಅವನು ಅಲ್ಲಿಂದ ಜಾಗ ಖಾಲಿ ಮಾಡೋಂಗ್ ನೋಡ್ಕೋತಾಳೆ. ಇವೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ, ಬಹಳ ಕುತೂಹಲ, ಮತ್ತೆ ಎಲ್ಲೂ ನಿಮ್ಗೆ ಕತೆ ಬೋರ್ ಆಗದೆ ಇರೋಂತ, ತಾವೇನ್ ಹೇಳ್ಬೇಕು ಅದನ್ನ ಹೇಳ್ತಾ ಕಥನ ಕುತೂಹಲವನ್ನು ಕೂಡ ಆ ತಣಿಸ್ಕೊಂಡು ಮುಂದೆ ಹೋಗ್ತಾ ಹೋಗುತ್ತೆ ಕತೆ. ಇನ್ನೊಂದು ನನಗೆ ಬಹಳ ನನಗೆ ತುಂಬಾ ಕುತೂಹಲ ತರಿಸಿದ್ದು ಮತ್ತೆ ಬಹಳ ಮುಖ್ಯ ಅಂತ ಅನ್ಸಿದ್ದು ಅಂದ್ರೆ, ಇಡೀ ಮತ್ತು ಬಿಡಿಯಾಗಿ ಅಥವಾ ವ್ಯಷ್ಟಿ ಮತ್ತು ಸಮಷ್ಟಿ ಅಂತ ಹೇಳ್ತಾರಲ್ಲ ವಿಮರ್ಶಕರು, ಆ ಭಾಷೆಯಲ್ಲಿ ದೈವ, ಸಂಪ್ರದಾಯ ಮತ್ತು ತಾರತಮ್ಯದ ಪರಿಕಲ್ಪನೆ. ಈ ತಾರತಮ್ಯ ಅನ್ನೋದಂತೂ ಕತೆ ಮೊದಲಿಂದನೇ ಅವರು ಪಾಂಡು ಮತ್ತೆ ಸ್ವಾಮಿ, ಯಾರು ಡ್ರೈವರ್ ಯಾರು, ಯಾರು ಕಸ ತೆಗೆಯೋರು ಯಾರು, ಆಮೇಲೆ ಮುಂದೆ ಹೋಗ್ತಾ ಹೋದಂಗೆ ಆ ದೇವರಾಜ ಮತ್ತೆ ಆ ದೇವರಾಜ ಮತ್ತೆ ಇನ್ನೊಬ್ಬ ಗಜೇಂದ್ರ, ಅವರಿಬ್ರು ನಡುವೆ ಆ ಆಗುವಂತ ಸಂಬಂಧದ ಮಾತು ಬಂದಾಗ ಕುಲ, ಬೆಡಗು, ಭೂವ, ಹೀಗೆ ಪಂಗಡಗಳ ತಾರತಮ್ಯ. ನಂತರ ಹಟ್ಟಿಲಿ ಮಾಡೋ ಕೆಂಪಮ್ಮನ ಜಾತ್ರೆ, ಮಾರ್ನಮಿ ಹಬ್ಬ, ಅಂದ್ರೆ ಈ ದೈವ ಯಾವ ರೀತಿ ಪ್ರತಿಯೊಂದು ಕಡೆನೂ ಅವ್ರಿಗೆ ಮುಖ್ಯ ಆಗತ್ತೆ ಅಂದ್ರೆ, ದಾಸಜ್ಜ ಅಂತೂ ಮಗನ್ ಜೀತಕ್ ಮಾಡಾರೋ ಮಾರ್ನಮಿ ಮಾಡು ಅಂತ ಹೇಳಿ ಒಂದು ಪಲ್ಲ ರಾಗಿಗೆ ತಾನ ಜೀತಕ್ಕಿದ್ದ ಬಸಲಿಂಗಯ್ಯನಿಗೆ ಹೊಲ ಬರ್ಕೊಟ್ಟಿರ್ತಾನೆ. ಈ ಮುಖ್ಯ ಯಾತಕ್ ಅನ್ನಿಸ್ತು ಅಂದ್ರೆ, ನಂಬಿಕೆ, ಸಂಪ್ರದಾಯ ಇವೆಲ್ಲ ಪುರಾಣ, ವೇದ, ಉಪನಿಷತ್ತು, ತತ್ವಶಾಸ್ತ್ರ ಓದಿದ್ದವರು ಪಾಲಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಇವ್ರು ಮಾಡೋದು ಅಜ್ಞಾನ ಮತ್ತೆ ಮುಗ್ಧತೆಗಳಿಂದ. ಆ ರೀತಿ ನಿಮ್ಗೆ ಇವೆಲ್ಲವೂ ಅಷ್ಟೇ, ಮನುಷ್ಯನ ನಂಬಿಕೆಗಳೇ ಬೇರೆ, ಅವ್ರ ಬುದ್ಧಿವಂತಿಕೆ ಬೇರೆ, ಮತ್ತೆ ಅದಕ್ಕೆ ಕೊಡೋ ವ್ಯಾಲಿಡೇಟ್ ಮಾಡುವಂತ ಬೇಸಿಸ್ಸೇ ಬೇರೆ. ಅದನ್ನ ಬಹಳ ಚೆನ್ನಾಗಿ ಬೇರೆ ಬೇರೆ ಕಾದಂಬರಿಗಳನ್ನ ನಾವು ನೋಡಿದಾಗ ಇದು ಎದ್ದು ಕಾಣ್ತಾ ಹೋಗುತ್ತೆ. ನನಗೆ ತುಂಬಾ ಮುಖ್ಯ ಅನ್ಸಿದ್ದೇನು ಅಂದ್ರೆ, ಎಕ್ಸ್ಕ್ಲೂಸಿವಿಸಮ್ ಅಥವಾ ತಾರತಮ್ಯ. ನಾನು ಇದನ್ನ, ಇಫ್ ಐ ಹ್ಯಾವ್ ಟು ಲುಕ್ ಅಟ್ ದಿಸ್ ನಾವಲ್ ಬೇಸ್ಡ್ ಆನ್ ಮೈ ಅಪ್ಬ್ರಿಂಗಿಂಗ್, ನನ್ನ ಹುಟ್ಟು, ಬಾಲ್ಯ, ಓದು, ಇವುಗಳನ್ನೆಲ್ಲ ನಾನು ನೋಡಿದಾಗ ನನಗೆ ಇದನ್ನೇ ದ್ವೈತ ಅಂತ ಕರಿಬಹುದು ಅಂತ. ದ್ವೈತದಲ್ಲಿ ಬರೋದೇ ಮುಖ್ಯವಾಗಿ ನಾನು ಎಲ್ರಿಗಿಂತ ಬೇರೆ ಅನ್ನೋ ಪರಿಕಲ್ಪನೆ. ಎಕ್ಸ್ಕ್ಲೂಸಿವ್, ಐ ಆಮ್ ಎಕ್ಸ್ಕ್ಲೂಸಿವ್, ನಾನು ಬೇರೆಯವ್ರಿಗಿಂತ ಉತ್ತಮ, ನಾನು ಬೇರೆ, ದೇವರು ಬೇರೆ. ಇಲ್ಲೂ ಕೂಡ ಅದು ಪ್ರತಿ ಘಟ್ಟದಲ್ಲೂ ಕೂಡ, ಈ ಕಾದಂಬರಿ ಕೂಡ ಯಾವ ಒಂದು ಸಿದ್ಧಾಂತ ಓದ್ದೆ, ಯಾವ ಇದನ್ನು ಪುಸ್ತಕ ಓದ್ದೆ, ವೇದ ಓದ್ದೆ, ಉಪನಿಷತ್ತು ಓದ್ದೆ, ಜನಕ್ಕೆ ಆ ಕಲ್ಪನೆ ಮೊದಲಿಂದನೂ ತುಂಬಾ ಎದ್ದು ಕಾಣಿಸ್ತಾ ಇದೆ. ಅದನ್ನ ನಾವು ಬಿಟ್ರೆ ಪ್ರಾಯಶಃ ವಿದ್ಯೆ, ಜಾಣತನ, ಬುದ್ಧಿವಂತಿಕೆ ಇವುಗಳಿಂದ ಎಲ್ಲ ಇದನ್ನ ತೊಡೆದು ಹಾಕೋದಕ್ಕೆ ಆಗೋದಿಲ್ಲ ಅಂತ ನಂಗೆ ಅನ್ನಿಸ್ತು. ಇದು ನನ್ನ ನೆಲೆಯಿಂದ ನೋಡಿದ್ದು. ಈ ಕಾದಂಬರಿಗೆ ಬಂದ ಕೆಲವು ಪ್ರತಿಕ್ರಿಯೆಗಳನ್ನ ನಾವು ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಒಂದು ಪ್ರತಿಕ್ರಿಯೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದೇನು ಅಂದ್ರೆ, ಇದು ಗುರುಪ್ರಸಾದ್ ಅವರು ಬರೀ ಸುಮ್ಮನೆ ಏನೋ ಒಂದು ಕ್ಯಾಶುವಲ್ ಆಗಿ ಬರ್ದಿರೋ ಪುಸ್ತಕ ಅಲ್ಲ ಇದು. ಇದಕ್ಕೆ ಬಹಳ ಬೇಕಾದಷ್ಟು ಜನ ಅವರು ತಮ್ಮ ಫ್ರೆಂಡ್ಸು, ತಮ್ಮ ಗುರುತಿರೋರು ಅನೇಕ ಹಿರಿಯರು, ಕಿರಿಯರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ, ಕಾದಂಬರಿ ಹೆಸರೇ ಅಟ್ರಾಸಿಟಿ. ಇದು ಚಾರಿತ್ರಿಕವಾಗಿ ಈಗ ಒಂದು ಕನ್ನಡದ ದಲಿತ ಕಾದಂಬರಿಗಳು, ದಲಿತ ಕಥೆಗಳು, ದಲಿತ ಕವನಗಳು, ದಲಿತ ಸಾಹಿತ್ಯದಲ್ಲಿ ನಿಂತುಕೊಳ್ಳುವಂತ ಒಂದು ಚರಿತ್ರೆಯಲ್ಲಿ ಸೇರ್ಕೊಂಡು ಹೋಗುವಂತ ಒಂದು ಕಥನ. ಆದ್ರಿಂದ ಇಲ್ಲಿ ನಾವು ಬಹಳ ಹುಷಾರಾಗಿ ಏನ್ ಬರೀಬೇಕು, ಏನ್ ಬರೀಬಾರ್ದು ಅನ್ನೋದನ್ನ ಯೋಚನೆ ಮಾಡಿ ಬರಿಬೇಕಿತ್ತು. ದಲಿತ ಸಂಘರ್ಷ ಸಮಿತಿಯ ಭ್ರಷ್ಟತೆಯನ್ನ ಇಷ್ಟು ವೈಭವೀಕರಿಸಿ ತೋರಿಸ್ಬೇಕಾಗಿತ್ತ ಗುರುಪ್ರಸಾದ್ ಅವರು? ಹಾಗೆ ಮಾಡೋದ್ರಿಂದ ನಾಳೆ ಇನ್ನೊಂದು 20 ವರ್ಷ ಬಿಟ್ಟು ಇದನ್ನ ಓದೋರ್ಗೆ DSS ಅಂದ್ರೆ ಭ್ರಷ್ಟ ಸಂಸ್ಥೆ ಅಂತಲೇ ಅನ್ಸುತ್ತೆ.
ಅದನ್ನ ಬೆಳೆಸಿದವ್ರ ಕಷ್ಟಗಳನ್ನ ನೀವು ಹೇಳದೇ ಇಲ್ಲ ಅನ್ನೋದು ಒಂದು ಮಾತು. ಅದು ಕಾದಂಬರಿ ಕೊನೆಯಲ್ಲಿ ಎಂಡ್ ಆಗ್ಬೇಕಾದ್ರೆ ಡಾಬಾದಲ್ಲಿ ಕುತ್ಕೊಂಡು ಎಲ್ಲರೂ ಕುಡಿತಿದ್ದಾಗ ಅಂಬೇಡ್ಕರ್, BK ಬುದ್ಧ, ಹೋರಾಟದ ಹಾಡುಗಳು, ಶಿಕ್ಷಣ, ಸಂಘಟನೆ ಎಲ್ಲ ಇತ್ತು ಅಂತ ಆ ರೀತಿ ಎಂಡ್ ಮಾಡೋದು ಅಷ್ಟು ಒಂದು ಹಾರ್ಶ್ ಆಗಿ ನಾವು ಹೇಳ್ಬೇಕಿತ್ತ ಅನ್ನೋ ಒಂದು ಕಾಮೆಂಟ್. ಎರಡನೇದು ಇನ್ನೊಂದು ಬಂದಿದ್ದೇನು ಅಂದ್ರೆ, ಇಂಥ ಒಂದು ಕಾದಂಬರಿ ಬರೆಯಬೇಕಾದ್ರೆ ಆತ್ಮವಿಮರ್ಶೆ ಬೇಕಾಗಿಲ್ಲ, ಆತ್ಮಾವಲೋಕನ ಇದ್ರೆ ಸಾಕು. ಸೆಲ್ಫ್ ಕ್ರಿಟಿಸಿಸಮ್ ಬೇಡ, ಸೆಲ್ಫ್ ರಿಫ್ಲೆಕ್ಷನ್ ಇದ್ರೆ ಸಾಕು. ಮತ್ತು ಮೂರನೇದು, 10,000 ರೂಪಾಯಿಗೋಸ್ಕರ ಭ್ರಷ್ಟಾಚಾರ ಮಾಡುವಂತ ದೇವರಾಜನಂತವನ್ನು ಸೃಷ್ಟಿಸಿದ ಸಂದರ್ಭ ಮತ್ತೆ ಅದಕ್ಕೆ ಕಾರಣವಾದ ಪರಿಸ್ಥಿತಿನ ಕಂಟೆಕ್ಸ್ಚುಯಲ್ ಆಗಿ ನೋಡದೆ ಒಂದು ಘಟನೆಯಿಂದ ಆತನನ್ನು ನೋಡಿ ಅನಲೈಸ್ ಮಾಡೋದು ಮತ್ತೆ ಅವನನ್ನು ವಿಮರ್ಶೆ ಮಾಡೋದು ತಪ್ಪು ಅನ್ನೋ ಒಂದು ಅಭಿಪ್ರಾಯ ಕೂಡ ಬಂತು. ಈ ರೀತರ ಅಭಿಪ್ರಾಯಗಳು ಯಾವಾಗ ಒಬ್ಬ ಲೇಖಕ ತನ್ನ ಸಮುದಾಯವನ್ನು ಕ್ರಿಟಿಕಲ್ ಆಗಿ ನೋಡಿದಾಗ ಈ ತರ ಒಂದು ಪ್ರತಿಕ್ರಿಯೆ ವಿಮರ್ಶೆಗಳು ಬಂದೇ ಬರುತ್ತೆ. ನಾನು ಬಹಳ ತುಂಬಾ ಹೇಳಕ್ ಹೋಗಲ್ಲ. ಈ ತರ ಮೊದಲೇ ಇದ್ರ ಬಗ್ಗೆ ಕ್ರಿಟಿಕಲ್ ಇನ್ಸೈಡರ್ಗಳು ಅಂತ ನಾವು ಯಾರು ತಮ್ಮ ಸಮುದಾಯವನ್ನೇ ತಾವು ಕ್ರಿಟಿಕಲ್ ಆಗಿ ನೋಡಿದಾಗ, ಅನಂತಮೂರ್ತಿ ಅವ್ರ ಕಾಲದಿಂದ ಹಿಡಿದು ಇಲ್ಲಿ ತನಕನು ಎಲ್ಲರೂ ಕ್ಲಿಪ್ ಜಾಯಿಂಟ್ ಇಂದ ಹಿಡಿದು ಸಂಸ್ಕಾರ, ಮತ್ತೆ ಇತ್ತೀಚೆಗೆ ಬಂದ ವಸುಧೇಂದ್ರ ಮೋಹನಸ್ವಾಮಿ ಬರೆದಾಗ, ಎಲ್ಲಾತ ಬರೆದಾಗ್ಲೂ ಈ ತರದ್ದೊಂದು ರೆಸ್ಪಾನ್ಸ್ ಬಂದೇ ಬರುತ್ತೆ. ಅಂದ್ರೆ ನೀವು ಯಾವಾಗ ನಿಮ್ಮ ಒಂದು ಬಂಡಾಯದ ವಾಯ್ಸ್ ಕೇಳಿದಾಗ ಮೊದಲು ರೆಸ್ಪಾನ್ಸ್ ಬರೋದೇ ಅದೇ ಕಮ್ಯುನಿಟಿ ಅವರಿಂದ. ಏನೇ ಆದ್ರೂ ಕೂಡ ಜಾತಿ, ಜೆಂಡರ್, ಲೈಂಗಿಕ ಆಯ್ಕೆ ಎಲ್ಲದರಲ್ಲೂ ನಾವು ತೆಗೆದುಕೊಂಡು ನೋಡಿದ್ರು ದಮನಿತರು ಕ್ರಿಟಿಕಲ್ ಇನ್ಸೈಡರ್ಗಳಾಗೋದಕ್ಕೂ ಮೇಲ್ಜಾತಿಯವರು ಕ್ರಿಟಿಕಲ್ ಇನ್ಸೈಡರ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆದ್ರಿಂದ ಈ ಹೇಳೋ ಅಷ್ಟು ಮೂರು ಆಕ್ಷೇಪಗಳೇನಿದಾವೆ ಅವುಗಳನ್ನ ನಾವು ಎಲ್ಲವನ್ನೂ ಬಿಟ್ಟು ಗಮನಿಸಿದ್ರು ಇಲ್ಲಿ ಉಳ್ಳವರ ಕಷ್ಟನ ಡೆನಿಸ್ ಕ್ವೇಡ್ ಮನೆ ಕಳ್ಕೊಂಡ ಮಟ್ಟದಲ್ಲೇ ನಿಂತ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಯಾತಕ್ಕೆ ನಾನು ಈ ಕಂಟೆಕ್ಸ್ಟ್ ಅಲ್ಲಿ ನಾನು ಜಯಮೋಹನ್ ಅವರ ಒಂದು ಕತೆ ಯಾರೋ ಅನಲೈಸ್ ಮಾಡಿರೋದನ್ನ ಕೂಡ ನಾನು ಕಳಿಸಿದ್ದೆ. ಜಯಮೋಹನ್ ಅವರು 100 ಸಿಂಹಾಸನಗಳಂತ ಹೇಳಿ ಅದೊಂದು ಕತೆ. ಅದರಲ್ಲಿ ಒಬ್ರು IPS ಆಫೀಸರು ಬಿಲಾಂಗಿಂಗ್ ಟು ದಲಿತ್ ಕಮ್ಯುನಿಟಿ, ಮಲಯಾಳಿ ಇದ್ರೊಳಗೆ ಅವರು ಆ ಕಮ್ಯುನಿಟಿ ಅವರು ಬೇಸಿಕಲಿ ಸ್ಕ್ಯಾವೆಂಜರ್ಸ್ ಅಂಡ್ ಅವರು ಅವರಿಗೆ ಯಾವ ತರ ಬೆಳೆದಿರ್ತಾರೆ ಆತ ಅಂದ್ರೆ ಸ್ಕ್ಯಾವೆಂಜಿಂಗ್ ಫುಡ್ ಅಂಡ್ ಆಲ್ಸೋ ಬೀದಿಲಿ ಬಿತ್ತಿರೋ ಎಲ್ಲೆಲ್ಲಿ ಸಿಗತ್ತೋ ಊಟ ಅದನ್ನ ಅವ್ರ ಅಮ್ಮ ತೆಗೆದು ತಿನ್ನಿಸ್ತಾ ಇರ್ತಾಳೆ ಹುಡುಗಂಗೆ. ಆತ ನಯಟೀಸ್ ಅಂತ, ಸಾರಿ ಆ ಹೆಸರು ಜ್ಞಾಪಿಸ್ಕೋತಾ ಇದ್ದೆ, ನಯಟ ಅಂದ್ರೆ ಬೇಡ್ರು ಅಂತ ಮಲಯಾಳಂನಲ್ಲಿ, ನಯಟಿ ಪ್ರಾಬ್ಲಿ ಸರಿಯಾಗಿ ಪ್ರೊನೌನ್ಸ್ ಮಾಡ್ತಿಲ್ಲ ಅನ್ಸುತ್ತೆ. ಅದನ್ನ ಆ ಒಂದು ಕಮ್ಯುನಿಟಿಲಿ ಬೆಳೀತಿರೋ ಹುಡುಗನ್ನ ಯಾರೋ ಒಬ್ರು ಅನಾಥಾಶ್ರಮದಲ್ಲಿ ಕರ್ಕೊಂಡು ಹೋಗಿ ಅವನು IPS ಮಾಡ್ತಾರೆ. IPS ಸಿವಿಲ್ ಸರ್ವಿಸ್ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಆತ ಕೇಳ್ತಾನೆ, ನಿಮ್ಗೆ ನಯಟಿ ಮತ್ತೆ ನ್ಯಾಯ ಎರಡ್ ಕಡೆ ಇದ್ದಾಗ ಒಬ್ಬ ಯೂತ ತಪ್ಪು ಮಾಡಿದ್ರೆ, ನಿಮ್ಮ ಕಮ್ಯುನಿಟಿಗೆ ಸೇರ್ಕೊಂಡಿರೋನೊಬ್ಬ ತಪ್ಪು ಮಾಡಿದ್ರೆ ಅವನು ಮತ್ತೆ ನ್ಯಾಯ ಬೇರೆ ಬೇರೆ ಕಡೆ ಇದ್ದಾಗ ಯಾರನ್ನ ಚೂಸ್ ಮಾಡ್ಕೋತೀನಿ ನೀನು ಅಂತ ಕೇಳಿದಾಗ ಇವನು ನಯಟಿ ನ್ಯಾಯ ನಾನು ಚೂಸ್ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ನ್ಯಾಯ ಯಾವತ್ತೂ ಅವನಿಂದ ಈ ಕಮ್ಯುನಿಟಿ ಅವ್ರನ್ನ ಚೂಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನೇ ಮಾಡಿದ್ರು ನ್ಯಾಯ, ಅವ್ರು ಕೊಲೆ ಮಾಡಿದ್ರು ಅದು ಅನ್ಯಾಯ ಅಲ್ಲ ಅನ್ನೋ ಒಂದು ಮಟ್ಟಿಗೆ ಆತ ಅಷ್ಟು ಮನಸ್ಸನ್ನ ಗಟ್ಸ್ ಮಾಡ್ಕೊಂಡಿರ್ತಾನೆ. ಅದೇ ಒಂದು ಉತ್ತರ ನಾವು ಇಲ್ಲೂ ಕೂಡ ಕೊಡಬಹುದಾಗತ್ತೆ ಅಂತ ಅನ್ಸುತ್ತೆ. ಈ ತರ ಅನೇಕ ಮುಖ್ಯ ಸಂಗತಿಗಳ ಬಗ್ಗೆ ನಮ್ಮನ್ನೇ ನಾವು ಪ್ರಶ್ನಿಸ್ಕೊಳ್ಳುವಂತ ಮಾಡುತ್ತೆ. ಮುಖ್ಯವಾಗಿ ನನಗನ್ಸಿದ್ದು ಅಂದ್ರೆ ದಾಸಜ್ಜನ ಮೊಮ್ಮಗನ ಹೆಂಡತಿ ಜಯಮ್ಮ ಮತ್ತೆ ಆಕೆ ಮಗಳಿಗಾದ ದೌರ್ಜನ್ಯ. ಈ ಅಟ್ರಾಸಿಟಿ ಕಾಯ್ದೆ ಇರೋದೇ ಈ ತರ ದೌರ್ಜನ್ಯಕ್ಕೊಳಗಾದವ್ರ ರಕ್ಷಣೆಗೆ, ಆದ್ರೂ ಅವರಿಗೆ ಇದು ಉಪಯೋಗಕ್ಕೆ ಬರೋದೇ ಇಲ್ಲ. ಲಿಟ್ರಲಿ ಈ ಹೋರಾಟದ ಅಂಚಿನಲ್ಲೇ ನಿಂತು ಬಿಡ್ತಾರೆ. ಅದೇ ತರ ಬಹಳಷ್ಟು ಜನಕ್ಕೆ
ವೀರಭದ್ರ ಮತ್ತೆ ಆತನ ತಂಗಿ ಇಬ್ರಿಗೂ ಬೆತ್ತಲೆ ಮಾಡಿ ಹೊಡೆದಾಗ FIR ಕೂಡ ಹಾಕ್ಸ್ಕೊಳಕ್ ಯಾರು ಬರಲ್ಲ. ಆತರ ಯಾರಿಗೆ ಆಗಬೇಕು ಅದು ಬಿಟ್ಟು ಯಾರು ಚಳುವಳಿ ಮಾಡ್ತಾರೋ ಐಕಾನ್ ಲೆವೆಲ್ ಅಲ್ಲಿ, ಅಂದ್ರೆ ಅದು ಒಂದು ಚಳುವಳಿ ಮತ್ತು ಗುರುತುಗಳು ರೂಪಕದ ಲೆವೆಲ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ ಹೊತ್ತು ಹೋರಾಟ ಒಳಗ್ ಬರೋದೇ ಇಲ್ಲ ಅಂತ ಅನಿಸ್ತು. ಮುಖ್ಯ ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ, ಮೂಲ ಭಿನ್ನಾಭಿಪ್ರಾಯ ಏನು ಅಂದ್ರೆ, ಇದು ಒಂದು ಪಂಗಡದವರ ಸಮಸ್ಯೆ, ಒಂದು ಪಂಗಡದವರ ಕಾಳಜಿ. ಅದನ್ನ ಇದಕ್ಕೆ ಬಂದಿರೋ ರೆಸ್ಪಾನ್ಸ್ ಅಲ್ಲಿ ನಾವು ನೋಡಿದಾಗ ಯಾವ ರೀತಿ ಕಥೆಯಾಗಿ ಕಟ್ಕೊಡ್ಬೇಕು, ಏನ್ ಹೇಳಬೇಕು ಏನ್ ಹೇಳಬಾರದು ಅನ್ನೋದನ್ನ ಬಹಳ ಯೋಚನೆ ಮಾಡ್ಬೇಕಾಗತ್ತೆ. DSS ಅಂತ ಒಂದು ಸಂಘದ ಭ್ರಷ್ಟತನವನ್ನ ಚರಿತ್ರೆಗೆ ಸೇರಿಸಬಹುದಾದ ಒಂದು ಡಾಕ್ಯುಮೆಂಟ್ ನ ಭಾಗವಾಗಿ ಮಾಡೋದು ತಪ್ಪು ಅನ್ನೋದು. ಆತರ ಮತ್ತೆ ಇನ್ನೊಂದು ರೆಸ್ಪಾನ್ಸ್ ಬಂದಿದ್ದು ಅಂದ್ರೆ, ದಲಿತರ ಅಲ್ಲದೆ ಇರೋರು ನೀವು ಪ್ರತಿಕ್ರಿಯೆ ಮಾಡೋದಕ್ಕೆ ನೀವು ವಾಟ್ ರೈಟ್ ಅಂತ, ವಾಟ್ ಕೈಂಡ್ ಆಫ್ ಕ್ವಾಲಿಫಿಕೇಶನ್ ಡು ಯು ಹ್ಯಾವ್, ಯಾವ ರೀತಿ ನೀವು ಈ ತರ ಒಂದು ಕಾದಂಬರಿನ ಓದಿ ಯಾವ ರೀತಿ ನೀನು ರೆಸ್ಪಾಂಡ್ ಮಾಡೋದಕ್ಕೆ ನಿನಗೆ ಏನು ಒಂದು ಗೊತ್ತಿದೆ ನಿನಗೆ ಈ ತರದ ಮತ್ತೆ ಮಾತಾಡೋದಕ್ಕೆ ಅನ್ನೋ ಒಂದು ಟೋನ್ ಕೂಡ ಇತ್ತು. ಆದ್ರಿಂದ ದಲಿತ ಪ್ರತಿಕ್ರಿಯೆ ಮತ್ತು ಇತರ ಪ್ರತಿಕ್ರಿಯೆಯನ್ನು ಭಾಗ ಮಾಡಿ ಇತರರು ಇದನ್ನ ಓದಿ ಪ್ರತಿಕ್ರಿಯಿಸುವುದು ಕೂಡ ತಪ್ಪು ಅಂತ ಹೇಳಿದಾಗ ಕೃತಿಯ ಪ್ರಾಮಾಣಿಕ ವಿಮರ್ಶೆ ಕೂಡ ಸಾಧ್ಯವಾಗದೆ ಹೋಗುತ್ತೆ ಅಂತ ನಂಗೆ ಅನ್ನಿಸ್ತು. ಒಂದ್ ರೀತಿ ಇದು ಕೃತಿಯ ಕಂಟೆಂಟ್ ಮತ್ತೆ ಪ್ರತಿಕ್ರಿಯೆಗಳು ಹೇಗಿರ್ಬೇಕು ಅಂತ ಹೇಳೋದು ಅದನ್ನ ನಿಯಂತ್ರಿಸ್ದಂಗ ಆಗತ್ತೆ. ಆವಾಗ ಚರಿತ್ರೆಯಲ್ಲಿ ಸೇರ್ಕೊಳ್ಳೋ ಒಂದು ಡಾಕ್ಯುಮೆಂಟ್ ನ ಕಂಟೆಂಟ್ ಕೂಡ ನಾವು ನಿಯಂತ್ರಿಸಿದ ಚರಿತ್ರೆನ ನಿಯಂತ್ರಿಸ್ದಂಗ ಆಗತ್ತೆ ಅಂತ ಅನ್ಸ್ತು. ಬಹಳ ಮಾತಾಡದೆ ಅನ್ಸುತ್ತೆ ಎಲ್ರು. ಐ ಥಿಂಕ್ ಐ ಜಸ್ಟ್ ಥಾಟ್ ದಟ್ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಒಂದ್ ಕಡೆ ಬರೆದುಕೊಂಡು ಆದಷ್ಟು ಸೈಲೆಂಟ್ ಆಗಿರೋದಷ್ಟೇ ಹೇಳಿದೆ ನಾನು. ಅಷ್ಟಕ್ಕೆ ಹೇಳೋದಕ್ಕೆ ಇಷ್ಟೊತ್ತಾಯ್ತು. ಅದಕ್ಕೋಸ್ಕರ ನಾನು ಐ ಥಾಟ್ ಲೈಕ್ ವಿ ಶುಡ್ ಪ್ರಾಬಬ್ಲಿ ಹ್ಯಾವ್ ಅನದರ್ ಸೆಷನ್ ಅಂತ. ಐ ಥಿಂಕ್ ಇಟ್ಸ್ ಓಪನ್ ಫಾರ್ ಡಿಸ್ಕಷನ್. ದಯವಿಟ್ಟು ಯಾರು ಏನ್ ಹೇಳಿ. ನಾನು ಕ್ವಿಕ್ ಆಗಿ ಒಂದು ರಿಯಾಕ್ಷನ್ ಕೊಡ್ತೀನಿ. ಹಾ, ನಾನು ನೀವು ಒಂಥರ ಅಧ್ಯಯನ ಮಾಡಿದ್ದೀರಾ, ನಾನು ಸುಮ್ಮನೆ ಓದಿದ್ದೀನಿ. ದಟ್ ಇಸ್ ದ ಡಿಫ್ರೆನ್ಸ್. ನೀವು 2-3 ಸತಿ ಓದಿ ಬಹಳಷ್ಟು ಡೀಪ್ ಆಗಿ ಹೋಗಿದ್ದೀರಾ. ನಾನು ಇದನ್ನ ತುಂಬಾ ಕ್ಯಾಶುವಲ್ ಆಗಿ ಓದ್ತೆ. ಇಟ್ಸ್ ಎ ಸ್ಮಾಲ್ ನಾವೆಲ್, ಆದ್ರಿಂದ ಬೇಗ ಇಟ್ಸ್ ಎ ಕ್ವಿಕ್ ರೀಡ್. 2 ಸತಿ ಕೂತ್ಕೊಂಡ್ರೆ 3 ಸತಿ ಕೂತ್ಕೊಂಡ್ರೆ ಮುಗಿಸ್ಬಿಡ್ಬೋದು. ಆ ಥರ ಕ್ವಿಕ್ ಆಗಿ ಓದ್ತೆ. ಹೆಚ್ಚಾಗಿ ಇನ್ನೊಂದೇನು ಅಂದರೆ, ಇವಾಗ ನನಗೆ 1 ವಾರ ಬಿಟ್ಬಿಟ್ರೆ ಏನು ಓದಿದ್ದೆ ಅನ್ನೋದು ಮನಸ್ಸಲ್ಲಿ ಉಳಿಯೋಲ್ಲ, ವಯಸ್ಸಿನ ಪ್ರಭಾವ. ಅದರಿಂದ ಬೇಗ ಓದಿ ಮುಗಿಸ್ಬೇಕಾಗತ್ತೆ. ಸೊ ನೀವು ಹೇಳಿದ ಆ್ಯಂಗಲ್ಸ್ನಿಂದ ನಾನು ನೋಡೋಕೆ ಹೋಗಲೇ ಇಲ್ಲ ಇದನ್ನ. ಸೊ ನನಗೆ ಇವ್ರು ಯಾರು ಅಂತಲೂ ಗೊತ್ತಿಲ್ಲ, ಇವ್ರು ಬರೆದಿರೋ ಯಾವ ಪುಸ್ತಕನೂ ನಾನು ಓದಿಲ್ಲ ಹಿಂದೆ, ಅವ್ರ ಕಥೆಗಳನ್ನು ಓದಿಲ್ಲ, ಅವರ ಬ್ಯಾಕ್ಗ್ರೌಂಡ್ ಏನು ಗೊತ್ತಿಲ್ಲದೆ ಇರೋದ್ರಿಂದ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಟು ರೀಡ್. ನನಗೂ ಏನು ಅದು ನನಗೆ ಈ ಗುರುಪ್ರಸಾದ್ ಬೇರೆ ಬರ್ದಿದ್ದಾರೆ ಅಂತ ಗೊತ್ತಿತ್ತು ಹೊರತು ಐ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಲೈಕ್, ನಾನು ಬೇರೆ ಏನು ಓದಿರ್ಲಿಲ್ಲ ಇವ್ರದ್ದು ಇದಕ್ ಮುಂಚೆ. ಹೇಳಿ. ನನಗನ್ಸಿದ್ದು ಏನಪ್ಪ ಅಂದ್ರೆ, ಐ ಥಿಂಕ್ ಅವರು ಇವಾಗ ಇದನ್ನ ಒಂದು ಚರಿತ್ರೆಯಲ್ಲಿ ಒಂದು ದೊಡ್ಡ ಒಂದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರು ಕಾದಂಬರಿ ಬರೀಬಾರ್ದು. ಯಾಕಂದ್ರೆ ಕಾದಂಬರಿ ಇಟ್ಸ್ ಫಿಕ್ಷನ್. ಅದು ಫಿಕ್ಷನ್ ಒಳಗಡೆಲಿ ಅಫ್ಕೋರ್ಸ್ ನಿಜದ ಸಂಗತಿಗಳು ಬರುತ್ತವೆ, ನಿಜ. ಬಟ್ ಆಥರ್ ಶುಡ್ ಹ್ಯಾವ್ ದಿ ಫ್ಲೆಕ್ಸಿಬಿಲಿಟಿ ಅಂಡ್ ಫ್ರೀಡಮ್ ಟು ಸೇ ಇಟ್ ದಿ ವೇ ಹಿ ವಾಂಟ್ಸ್. ಆ್ಯಂಡ್ ಅಫ್ಕೋರ್ಸ್ ಹಿಸ್ ಪ್ರಿಜುಡಿಸ್ ವಿಲ್ ಡೆಫಿನೆಟ್ಲಿ ಕಮ್ ಇನ್. ಅವರು ಐ ಥಿಂಕ್ ಹಿ ಹಸ್ ಒಂದು ರೀತಿ ಅವರು ಗ್ರಾಜ್ಯುಯೇಟ್ ಆಗಿದ್ದಾರೆ. ಆ ದಲಿತರ ಒಂದು ಕಸ ಎತ್ತೋ ಒಬ್ಬ ಒಂದು ವ್ಯಕ್ತಿ ಮಟ್ಟಕ್ಕೆ ಕಂಪೇರ್ ಮಾಡಿದ್ರೆ ಹಿ ಹಸ್ ಗ್ರಾಜ್ಯುಯೇಟೆಡ್ ಟು ಅ ಹೈಯರ್ ಲೆವೆಲ್ ಆಫ್ ಥಿಂಕಿಂಗ್. ಎಜುಕೇಶನ್ ಕಾರಣ ಮತ್ತು ಅವರ ಇಂಟೆಲೆಕ್ಟು ಇತ್ಯಾದಿಗಳನ್ನು ನೋಡಿಕೊಂಡು ಅವ್ರಿಗೆ ಏನು ಸರಿ ಅಂತ ತೋಚುತ್ತೆ, ಯಾವುದು ತಪ್ಪು ತೋಚುತ್ತೆ, ಅದನ್ನು ಓಪನ್ ಆಗಿ ಬರ್ದಿದ್ದಾರೆ ಅಂತ ನನಗನ್ನಿಸ್ತು. ಇಟ್ಸ್ ಕ್ವೈಟ್ ಆನೆಸ್ಟ್. ನನಗೇನು ಅದರಲ್ಲಿ ಇವಾಗ ಸೆಲ್ಫ್ ಕ್ರಿಟಿಸಿಸಮ್ಮು ಯಾರು ಮಾಡಿದ್ರು ಸೆಲ್ಫ್ ಕ್ರಿಟಿಸಿಸಮ್ಮೇ. ಅದು ಪ್ರತಿಯೊಬ್ಬರು ಮಾಡ್ಕೋಬೇಕಾದ್ದು. ಆತ್ಮಾವಲೋಕನ ಅಂತಲಾದ್ರು ಹೇಳ್ಕೊಳ್ಳಿ, ಆತ್ಮವಿಮರ್ಶೆ ಅಂತಲಾದ್ರು ಹೇಳ್ಕೊಳ್ಳಿ. ಬಟ್ ನಮ್ಮ ಸುತ್ತಮುತ್ತ ನಡೆಯುವಂಥ ಅನ್ಯಾಯ ಅಷಡ್ಡಾಳ ನಮಗೆ ಗೊತ್ತಾಗೋ ಹಾಗೆ ಬೇರೆಯವ್ರಿಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ.
ಆದ್ರಿಂದ ಅವರು ತಿಳಿದ ಮಟ್ಟಿಗೆ ಅವರು ಐ ಥಿಂಕ್ ಹಿ ಡಸ್ ನಾಟ್ ಅಪ್ರೂವ್ ಆಫ್ the very basis of this kind of DSS, whatever you can't protest or whatever, it's misuse basically. ಅವ್ರು ಬೇರೆಯವ್ರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೊರಟವ್ರು ಅಲ್ವೇ ಅಲ್ಲ. ಅವ್ರಗಳಿಗೆ ಬೇಕಾಗಿರೋದು ಏನು ಅಂದ್ರೆ ತಾವೇ ಆಗಿ ತಮ್ಮ ಜೀವನ ಇಂಪ್ರೂವ್ ಮಾಡ್ಕೊಳ್ಬಹುದು, ಏನೂ ಮಾಡದೇನೆ ಕಷ್ಟಪಡದೇನೆ ಹೇಗೆ ಬೇರೆಯವರ ಕಾರಣದಿಂದ ನಾನು ದುಡ್ಡು ಮಾಡಬಹುದು, ಆ ವ್ಯಕ್ತಿ ಹೇಗೆ ತಹಸೀಲ್ದಾರ್ನ ಹೋಗಿ ಹೆದರ್ಸ್ತಾನೆ, ಇದನ್ನ ನೋಡಿದ್ರೆ ಬೇಸಿಕಲಿ ವಾಟ್ ಈಸ್ ಟ್ರೈ ಟು ಡೂ ಈಸ್ ಒಂದು ರೀತಿ ಒಂದು ಸಣ್ಣ ಮಾಫಿಯಾ ತರ ಒಂದು ಕೆಲಸ ಮಾಡಿದ್ದಾರೆ ಅವನು. ಸೊ ಅದನ್ನೇ ಪ್ರೊಟೆಸ್ಟ್ ಮಾಡಿದ್ದಾರೆ, ಅದನ್ನು ತೋರಿಸಿದ್ದಾರೆ, ಅದನ್ನ ಹೀಯಾಳಿಸಿದ್ದಾರೆ ಅಂತ ನಾನು ಹೇಳಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದ ನನಗೆ ಕ್ಯಾಶುವಲ್ ರೀಡಿಂಗ್ ಅಲ್ಲಿ ಅನ್ಸಿದ್ಯೇನಪ್ಪ ಅಂದ್ರೆ ಐ ಡಿಂಟ್ ಗೋ ಇನ್ ಟು ಎನಿ ಡೀಪರ್ ಫಿಲಸಾಫಿಕಲ್ ಡಿಸ್ಕೋರ್ಸ್ ಆರ್ ಡಿಸ್ಕಷನ್ ಆರ್ ಎನಿಥಿಂಗ್. ಆ ಪಾಯಿಂಟ್ ಆಫ್ ವ್ಯೂ ಐ ಥಿಂಕ್ ಅವರು he has been honest and he has been subtle in many ways. ಒಳ್ಳೊಳ್ಳೆ ಪಾಯಿಂಟ್ಸ್ನ ಅವರು ಎಲ್ರಿಗೂ ಅರ್ಥವಾಗೋ ಹಾಗೆ ಹೇಳಿದ್ದಾರೆ. ನಮಗೆ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಅಪ್ಪ ಅಂದರೆ ಅವ್ರ ಭಾಷೆ ನಮಗಷ್ಟು ಫೆಮಿಲಿಯರ್ ಆಗಿರೋದಿಲ್ಲ ಅವ್ರ ಭಾಷೆ, ಆದ್ರಿಂದ ಸ್ವಲ್ಪ ತೊಡಕಾಗಬಹುದು. ಬಟ್ ಆಫ್ಟರ್ ಸಮ್ ರೀಡಿಂಗ್ ಡೆಫಿನೆಟ್ಲಿ ಯು ಗೆಟ್ ಅ ಹ್ಯಾಂಗ್ ಆಫ್ ಇಟ್. ಹ್ಯಾಂಗ್ ಬಂದ ತಕ್ಷಣ ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಆನ್. ಆ ಪಾತ್ರಗಳು ಎಲ್ಲ ಕಣ್ಣಿಗೆ ಕಟ್ಟಿದ ಹಾಗೆ ಅವ್ರದ್ದು ಡಿಸ್ಕ್ರಿಪ್ಷನ್ಸ್ ಆರ್ ವೆರಿ ವೆರಿ ಗುಡ್. ಒಂದು ಕಸ ಎತ್ತೋ ದೃಷ್ಟಿಯಿಂದ ನೋಡಿದ್ರು ಆ ಒಂದು ಸೀನ್ ತೊಗೊಂಡ್ರು ಆಯಿತು, ಅಥವಾ ನೀವೊಂದು ತಹಸೀಲ್ದಾರ್ನ ಆಫೀಸಲ್ಲಿ ನಡೆಯೋ ಸೀನಿಂದ ನೋಡಿದ್ರು ಆಯಿತು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಹೊಸ ಭಾಷೆಯನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ, ಅವರ ಭಾಷೆನ, ವಿಚ್ ಈಸ್ ಗುಡ್. ಪ್ರತಿಯೊಬ್ಬ ಆಥರು ಈ ಥರ ಬೇರೆ ಬೇರೆ ಭಾಷೆಗಳನ್ನ ಇಟ್ಕೊಂಡಿರ್ತಾರೆ. ಅದು ಅವ್ರ ಓದ್ತಾ ಅವ್ರ ಭಾಷೆ ನಮ್ಗೆ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಸೊ ನನಗನ್ಸಿದ್ದು ಇಟ್ಸ್ ಎ ಗುಡ್ ನಾವೆಲ್. ಇದೊಂದು ರೀತಿ ನಾವೆಲ್ ಅಂತ ಹೇಳಕ್ಕೆ ಸ್ವಲ್ಪ ಚಿಕ್ಕದು, ಕತೆ ಅಂತ ಹೇಳಕ್ಕೆ ಸ್ವಲ್ಪ ದೊಡ್ಡದು. ಇಟ್ಸ್ ಸಮ್ವೇರ್ ಇನ್ ಬಿಟ್ವೀನ್ ನೀಳ್ಗತೆ ಹಾಗೆ ಹೀಗೆ ಅಂತ ಹೇಳ್ಕೊಳ್ತಾರಲ್ಲ, ಆ ಥರ ಇರ್ಬೋದು. ಬಟ್ ಇಟ್ ಸರ್ವ್ಸ್ ದಿ ಪರ್ಪಸ್. ಅವ್ರು ಏನು ಉದ್ದೇಶ ಇಟ್ಕೊಂಡು ಬರ್ದಿದ್ದಾರೆ ಅದನ್ನ ಅವರು ಹಿ ಹ್ಯಾಸ್ ಬೀನ್ ಏಬಲ್ ಟು ಕನ್ವೆ ಅನ್ಸ್ತು. ಓವರ್ ಆಲ್ ಐ ವಾಸ್ ಸ್ಯಾಟಿಸ್ಫೈಡ್ ವಿತ್ ದಿ ರೀಡಿಂಗ್. ಈಗ ನೀವು ಹೇಳಿದ್ಮೇಲೆ ಇನ್ನೊಂದ್ಸತಿ ಮತ್ತೆ ಹೋಗಿ ಓದಿ ನೋಡಿದ್ರೆ ಇನ್ನೇನಾದ್ರು ಬೇರೆ ಒಳ್ಳೆ ದೃಷ್ಟಿಗಳು ಕಾಣ್ಬೋದು. ಬಟ್ ರೆಫ್ರೆಶಿಂಗ್, ಬಿಕಾಸ್ ನಾವು ವಿ ಆರ್ ಯೂಸ್ ಟು ಎ ಪರ್ಟಿಕ್ಯುಲರ್ ಟೈಪ್ ಆಫ್ ರೀಡಿಂಗ್, ಪರ್ಟಿಕ್ಯುಲರ್ ಟೈಪ್ ಆಫ್ ಟಾಪಿಕ್ಸ್. ಇದು ಬಂದಾಗ ಸ್ವಲ್ಪ ಹಿಂದೆ ನಿಂತು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ದಟ್ಸ್ ಗುಡ್, ವಿ ನೀಡ್ ದಟ್. ಅದರ್ವೈಸ್ ವಿ ಸ್ಟಾರ್ಟ್ ಗೋಯಿಂಗ್ ಒಂಥರ ರಟ್ ಥರ, ಒಂದು ಗಾಡಿ ಚಕ್ರ ಒಂದು ಊದ್ಕೊಂಡು ಅಲ್ಲೇ ಹೋಗ್ತಾ ಇರುತ್ತಲ್ಲ, ಒಂದು ಆ ಥರ ಆಗ್ಬಿಡುತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಐ ಎಂಜಾಯ್ಡ್ ರೀಡಿಂಗ್ ಇಟ್. And as an aside, nothing to do with his novel, your remark of Dvaita might create some problems for you. ದ್ವೈತ ಅಂತ ನೀವು ಹೇಳಿದ್ರಲ್ಲ ಒಂದು ಡೆಫಿನೇಷನ್, ನಿಜವಾದ ದ್ವೈತಿಗಳು ಬಂದು ನಿಮ್ಮನ್ನ ಹಿಡ್ಕೊಂಡು ಹೊಡಿತಾರೆ ಅದಕ್ಕೆ. ದ್ವೈತ ಇಸ್ ಲೈಕ್ ಬೇಸಿಕಲಿ ಬೈ ಡೆಫಿನೇಷನ್ ಇಟ್ ಇಸ್ ಎಕ್ಸ್ಕ್ಲೂಸಿವ್. ಅಲ್ಲ, ಅವರು ಆ ದ್ವೈತ ಅನ್ನೋದಕ್ಕೆ ಒಂದು ವೆರಿ ಪ್ರಿಸೈಸ್ ಫಿಲಸಾಫಿಕಲ್ ಡಿಸ್ಕೋರ್ಸ್ ಇಟ್ಕೊಂಡು ಅವರು ಪಂಚಭೇದಗಳು ಅದನ್ನೆಲ್ಲ ಮಾಡಿಕೊಂಡು ಅವರು ಹಿಂದೆ ನಡೆದಿದ್ದಂಥ ಎಲ್ಲ ಡಿಸ್ಕಷನ್ಸ್ ಅನ್ನು ವಾದ ಮಾಡಿ ಅದನ್ನ ಖಂಡಿಸಿ ಅದ್ಯಾವುದೂ ಸರಿ ಇಲ್ಲ ಅಂತ ಹೊಸದಾಗಿ ಒಂದು ತತ್ವ ಅಂತಂದು ಅವ್ರು ತಂದಿರಿಸಿದಾಗ ನೀವು ಬರೀ ಇದನ್ನ ಅವರಲ್ಲೂ ಒಂದು ದ್ವೈತ ಇದೆ, ಇವರಲ್ಲೂ ಒಂದು ದ್ವೈತ ಇದೆ ಅಂದ್ರೆ ಅದು ಒಂದು ರೀತಿ ಅದರ ದ್ವೈತ ಅಂತ ಫಿಲಸಾಫಿಕಲ್ ಟರ್ಮ್ ದ್ವೈತ ಅಲ್ಲ, ಅದು ನೀವು ಹೇಳ್ತಾ ಇರೋದು. No, I'm like talking about that's exactly ಈಗ that is what I feel. What ದ್ವಿತ್ವ ಅಂದ್ರೆ ಬೇಸಿಕಲಿ ಡ್ಯುಯಲಿಸಮ್, ಡ್ಯುಯಲ್ ಥಿಂಕಿಂಗ್. ನಾನು ಬೇರೆ ನೀನು ಬೇರೆ ಅನ್ನೋದು. Doesn't have to be like ಮಾಯವಾದ ಆಗ್ಬೇಕು ಅಂತೇನಿಲ್ಲ ಇಲ್ಲಿ. ತಾರತಮ್ಯ, ತಾರತಮ್ಯ. ನಾನು ಬೇರೆ ನೀನು ಬೇರೆ, ದೇವ ಬೇರೆ ನಾನು ಬೇರೆ, ನಾನು ಬೇರೆ ಅವನು ಬೇರೆ. ಅದು ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಡಿಫರೆನ್ಸ್ ಇದ್ದಂಗೆ ಅಷ್ಟೇ. Doesn't have to be haves and have nots. I am different than you, that's all. I'm different. You don't have to be. ಇವರು ನೋಡಿ, ಒಂದು ಕಾರ್ಮಿಕರ ಕ್ರಾಂತಿ ತಗೊಳ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲೂ ಕೂಡ ಹೀಗೆ ಆಗತ್ತಲ್ವಾ. ಕಾರ್ಮಿಕರ ಕ್ರಾಂತಿ ಮಾಡಕ್ ಹೊರಟವ್ರು ಎಷ್ಟು ಜನ ಆನೆಸ್ಟ್ ಆಗಿ ಕಾರ್ಮಿಕರ ಸೇವೆ ಮಾಡಿದ್ದಾರೆ,
ಯೂನಿಯನ್ ಲೀಡರ್ಸ್ಗಳು ಏನ್ ಮಾಡಿದ್ದಾರೆ, ಅವರು ತಮಗೆ ಬೇಕಾದನ್ನು ಮಾಡಿಕೊಂಡು ಈ ಕಡೆ ಓನರ್ಸ್ಗೂ ಮೋಸ ಮಾಡಿಕೊಂಡು ಈ ಕೆಳಗಡೆ ಕಾರ್ಮಿಕರಿಗೂ ಮೋಸ ಮಾಡಿಕೊಂಡು ತಮಗೆ ಬೇಕಾದನ್ನ ಅವರು ದೋಚ್ಕೊಂಡಿದ್ದಾರೆ ಎಷ್ಟೋ ಸತಿ. I ಹಾಗೆ think ಇದೆಲ್ಲ what we are missing here is in this part of this like ಈ ಡಿಸ್ಕಷನ್ ನಟ್ರ ನನ್ಗೆ ಏನ್ಸುತ್ತೆ ಅಂದ್ರೆ ಈ ಎಲ್ಲವನ್ನೂ ಇರ್ಬೋದು ಮೀನ್ ಟು ಬಟ್ ಈ ಜಾತಿ ಅಂತ ಬಂದ್ಕೊಂಡ ಜಾತಿಲಿ ಬಂದಾಗ ಇಲ್ಲಿ ಎಲ್ಲರೂ ದಲಿತರು ಅವ್ರು ಅಷ್ಟು ಜನ ದೇವರಾಜ ಅವ್ರ ಆಯ್ತು ಅವರು ಏನೇ ಮಾಡಿದ್ರು ಆ ಒಂದು ಜಾತಿ ಅನ್ನೋ ಒಂದು ಇದು ಬಂದಾಗ ಅಲ್ಲಿ ವೆನ್ ಸಂಬಡಿ ಗೆಟ್ಸ್ ಲೈಕ್ ಈ ಅಂದ್ರೆ ಅಲ್ಲಿ ಈಗ ಒಂದು 10,000 ರೂಪಾಯಿಗೆ ಒಂದು ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಮಾಡೋ ಒಂದು ಭ್ರಷ್ಟಾಚಾರಕ್ಕೂ ಮೇಲ್ಜಾತಿಯವ್ರು ಮಾಡೋ ಭ್ರಷ್ಟಾಚಾರಕ್ಕೂ ದಿರ್ ಇಸ್ ಬಿಗ್ ಡಿಫರೆನ್ಸ್ ಅಂತ. ದಟ್ಸ್ ದ ಹೋಲ್ ಕಂಟೆಕ್ಸ್ಟ್. ಅದನ್ನ ಬಿಟ್ರೆ ನಾವು ಎಲ್ಲಾನು ಕಾರ್ಮಿಕರು ಮಾಡೋದು ಭ್ರಷ್ಟಾಚಾರ, ಇವನ್ ಮಾಡೋದು ಭ್ರಷ್ಟಾಚಾರ, ಇಲ್ಲಿ ಮಾಡೋದು ಡಿಸ್ಕ್ರಿಮಿನೇಷನ್, ಇಲ್ಲಿ ಮಾಡೋ ಡಿಸ್ಕ್ರಿಮಿನೇಷನ್ ಒಂದೇ ಅಂತ ನಾವು ತಿಳ್ಕೊಂಡಾಗ ಐ ಥಿಂಕ್ ಇಟ್ಸ್ ಓವರ್ ಸಿಂಪ್ಲಿಫಿಕೇಶನ್ ಅಂತ ಅನಿಸುತ್ತೆ. ಯಾಕಂದ್ರೆ ಅಲ್ಲ, ಮನುಷ್ಯನ ಸ್ವಭಾವನೇ ಅಷ್ಟು. ಇವಾಗ ಆ ಹೆಣಾನು ಹೂತು ಬಿಟ್ಟು ಅದ್ರ ಮೇಲ್ಗಡೆ ಕೂತ್ಕೊಂಡು ಊಟ ಮಾಡೋದು ಒಂದು ಕ್ಯಾಟಗರಿ ಆದ್ರೆ, ಕಾಗೆ ಊಟ ಹಾಕೋರು ಇನ್ನೊಂದು ಕ್ಯಾಟಗರಿ ಅಂತ ಅನ್ಕೊಂಡು ಅದರಲ್ಲಿ ಒಬ್ರು ಸುಪೀರಿಯರ್ ಒಬ್ರು ಇನ್ಫೀರಿಯರ್ ಕೊಡೋದಿದೆಯಲ್ಲ, ಇದು ಮನುಷ್ಯನಿಗೆ ಬಂದಿರತಕ್ಕಂಥ ಒಂದು ದೊಡ್ಡ ಕಾಯಿಲೆ. ಮುಂಚೆಯಿಂದಲೇ ಬಂದ್ಬಿಟ್ಟಿರುತ್ತೆ ಅದು. ನಾನು ಮಾಡ್ತಾ ಇರೋದು ಇದು ಸುಪೀರಿಯರ್ ಕಂಪೇರ್ಡ್ ಟು ಸಂಬಡಿ ಎಲ್ಸಸ್ ಅನ್ನೋ ಒಂದು ಭಾವನೆನ ಮುಂಚೆಯಿಂದ ಯಾರೋ ಅವ್ರ ತಲೆ ತುಂಬಿರ್ತಾರೆ, ಅದು ನಡೀತಾ ಹೋಗುತ್ತದು. ಅದನ್ನ ನಾವು ಅನಲೈಸ್ ಮಾಡ್ಕೊಳ್ಳುವಂತ ಶಕ್ತಿ ಬಂದಾಗ ಆವಾಗ ಸ್ವಲ್ಪ ರಿಫೈನ್ಮೆಂಟ್ ಬರ್ಬೋದು ಆ ವಿಚಾರದಲ್ಲಿ ಅಂತ ಅನ್ಸುತ್ತೆ. ಎನಿವೆ, ಐ ಥಿಂಕ್ ಐ ಟುಕ್ ಟೂ ಮಚ್ ಟೈಮ್. ಬೇರೆಯವರು ಏನ್ ಹೇಳ್ತಾರೆ ಕೇಳೋಣ. ಹೆಗಡೆ ಅವರ ಶಂಕರ್. ನೀವು ಇದು ಕಾದಂಬರಿ ಕಳಿಸಿದ ತಕ್ಷಣ ಓದಿದ್ದೆ, 3 ವಾರದ ಹಿಂದೆನೆ, ಅಷ್ಟೇನಿಲ್ಲ. ಕೆಲವು ಅನಿಸಿಕೆ ಏನಂದ್ರೆ, ಮೊದಲನೇ ಚಾಪ್ಟರ್ ಸ್ವಲ್ಪ ನಾಟಕೀಯವಾಗಿ ಏನು ಶುರುವಾಗತ್ತೆ, ಆದ್ರೆ ಮೊದಲನೇ ಚಾಪ್ಟರ್ಗೂ ಮುಂದಿನ ಕತೆಗೇನು ಏನೂ ಒಂದು ಲಿಂಕೇ ಇಲ್ಲ. ಅದು ಸುಮ್ಮನೆ ಬಹುಶಃ ಅವ್ರನ್ನ ತೋರಿಸ್ಲಿಕ್ಕೆ. ಯಾಕಂದ್ರೆ ಅದ್ರ ನಂತರ ಏನು ಮೇಲ್ಜಾತಿಯವರಿಗೆ ಕೆಳಜಾತಿಯವರಿಗೆ ತಾರತಮ್ಯ ತೋರಿಸುವಂತದ್ದು ಏನೂ ಇಲ್ಲ. ಎರಡನೇದು ನನ್ಗನ್ಸಿದ್ದು ಅಂದ್ರೆ, ಈ ಮಧ್ಯದಲ್ಲಿ ಬರುವಂತ ಒಂದು ದಲಿತರ ಒಂದು ಕುಟುಂಬದ ಕುಟುಂಬದ ಒಂದು ವರ್ಣನೆ ಒಂದು ಬಿಟ್ರೆ, ಇದು ಒಂದು ನಾವು ಏನೇ ಸಮಾಜದಲ್ಲಿ ನಡೆಯುವಂತ ಕತೆ ಅಂತ ಅನ್ಸುತ್ತೆ ನನಗೆ. ಉದಾಹರಣೆಗೆ ಜಯಮ್ಮನಂತವರು ಎಲ್ಲ ಸಮಾಜದಲ್ಲೂ ಇರ್ತಾರೆ, ಅದರಲ್ಲಿ ಅದ್ರ ದಲಿತರು ಅನ್ನುವಂತ ಸ್ಪೆಷಲ್ ಏನೂ ಇಲ್ಲ. ಮಗಳು ಹೋಗಿ ಬೆಂಗಳೂರಿಗೆ ಹೋಗಿ ಏನೋ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಬಿಕಾಸ್ ಏನೋ ಯಾರನ್ನೋ ಮದುವೆ ಹಾಕೊಂಡು ಅವನ ಸಂಬಂಧ ಸರಿ ಇಲ್ಲ ಅಂತ ತಿಳ್ಕೊಂಡು ಆಗೋದು, ಎರಡನೇ ಮಗಳನ್ನ ಯಾರೋ ಊರಿನ ಪಟೇಲ್ ಮಗ ಕೆಡಿಸೋದು, ಇದೆಲ್ಲ ವೆರಿ ಕಾಮನ್. ಇಟ್ ಕ್ಯಾನ್ ಹ್ಯಾಪನ್ ಇನ್ ಎನಿ ಸೊಸೈಟಿ. ಜಯಮ್ಮ ಮತ್ತು ದಲಿತರಿಗೆ ಮಾತ್ರ ಆಗಿದೆ ಅಂತ ನನಗೆ ಅನಿಸ್ಲಿಲ್ಲ. ನಂತರ ಎರಡನೇದಾಗಿ ಲೀಡರ್ಸ್ ಮಧ್ಯದಲ್ಲಿ ಏನು ಈ ದೇವರಾಜು ಮತ್ತು ಏನು ಗಜೇಂದ್ರನ ಇರುವುದು, ಊರಿನಲ್ಲಿ 2 ಸೊಸೈಟಿ ಏನು ಅಧ್ಯಕ್ಷರ ಮಧ್ಯದಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ಘಟನೆ ಅಂತ ಅನಿಸುತ್ತೆ, ನಡೆಸುತ್ತೆ. ಆದ್ರಿಂದ ನಾನು ಈ ನಾವೆಲನ್ನ ದಲಿತರ ಕತೆ ಅಂತ ಸ್ಪೆಷಲ್ ಆಗಿ ಓದ್ದೇನೆ. ಒಂದು ಸಮಾಜದ ಕತೆ, ಅದ್ರಲ್ಲಿ ನಡೆಯುವಂತ ಏನೋ ಒಂಥರ ವ್ಯಂಗ್ಯ ನಡೆಯುತ್ತೆ. ಅದನ್ನ ಆ ದೃಷ್ಟಿಯಿಂದ ನೋಡಿದ್ರೆ ಇದು ಓದ್ಕೊಂಡು ಹೋಗುತ್ತೆ, ತುಂಬಾ ಚೆನ್ನಾಗಿ ಹೋಗುತ್ತೆ. ಅವ್ರಿಗೆ ಕಥೆ ಹೇಳು ಶೈಲಿ ತುಂಬಾ ಚೆನ್ನಾಗಿದೆ, ಏನೋ ಅಗದಿ ನೀಟಾಗಿ ಹೇಳ್ತಾರೆ. ಕೆಲವಷ್ಟು ಅನ್ನೆಸೆಸರಿ, ಉದಾಹರಣೆಗೆ 4 ಅಜ್ಜಂದಿರ ಕಥೆಯಲ್ಲಿ ಬಹಳಷ್ಟು ಅನ್ನೆಸೆಸರಿ ಇದೆ ಮುಂದಿನ ಕತೆಗೆ. ಅದಕ್ಕೇನು ಅವಶ್ಯಕತೆ ಅದು ಇಲ್ಲ. ಈಗ ಜಯಮ್ಮನ ಬ್ಯಾಕ್ ಗ್ರೌಂಡ್ ಹೇಳಲಿಕ್ಕೆ 3 ತಲೆಮಾರು ಕತೆ ಹೇಳ್ಬೇಕಾಗಿಲ್ಲ. ಯಾಕೆ ಅದು ವಾಟ್ ಇಸ್ ನೆಸೆಸರಿ, ಅದ್ ಹ್ಯಾಂಗ್ ಓದ್ತೀರಾ ಅನ್ನೋದ್ರ ಮೇಲೆ ಹೋಗತ್ತಪ್ಪ. ನನ್ಗೆ ಒಂದಿದು. ಎರಡನೇದು, ಐ ಟೆಂಡ್ ಟು ಡಿಸಗ್ರಿ. ಈ ಒಂದು ಯಾರೋ ಒಂದು ಮೇಲ್ಜಾತಿಯವರು ಹೆಣ್ಮಗಳ ಮೇಲೆ ಅತ್ಯಾಚಾರ ಆದ್ರೆ ಇಡೀ ಕಮ್ಯುನಿಟಿ ಬ್ಯಾಕಪ್ ಇರುತ್ತೆ. ಇಲ್ಲಿ ಎಲ್ಲಿ ಅವಳಿಗೆ ಪಾಪ ಯಾರಿದಾರ ಹುಡುಗಿಗೆ, ಜಯಮ್ಮಂಗ್ ಯಾರ್ಯಾರು ಇಲ್ಲ. ಆ ತರದ್ದೊಂದು ಅದು ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ವಿ ಆರ್ ಮಿಸ್ಸಿಂಗ್. ಆ ದಾಸಪ್ಪಂಗೆ ಇಡೀ ಒಂದು 2 ಆ ತರದ್ ಎಲ್ಲ ಆಗಕ್ ಸಾಧ್ಯ? ಆ ದಲಿತ್ ಆ ಒಂದು ಕಮ್ಮನಹಳ್ಳಿ ಹಟ್ಟಿ ಅಂತ ಕಡೆ ಮಾತ್ರ ಆಗಕ್ ಸಾಧ್ಯ ಅಲ್ವ? ಈಗ ಅವನು 2 ಮುಗ್ಧತೆ, ಅನಕ್ಷರತೆ ಮತ್ತೆ ದಬ್ಬಾಳಿಕೆ ಮೇಲ್ಗಡೆ, ಅದು ಅಷ್ಟು ಸೇರ್ಕೊಂಡ್ರೆ ಅದು ಆತರ ಎಲ್ಲಿ
it's almost impossible for like any other situation where you can see ಒಂದು 2 ಪಲ್ಲ ಅಕ್ಕಿಗೆ ರಾಗಿಗೆ ರಾಗಿಗೆ 2 ಪಲ್ಲ ರಾಗಿಗೆ ಅವ್ನು ರಾಗಿ. ಕಟ್ಕೊಂಡು 3 ಜನರೇಷನ್ ಆದ್ರು ಅವ್ರಿಗೆ ಅದು ವಾಪಸ್ ತಗೋಬೇಕು ಅಂದ್ರು ಎಷ್ಟು ಬೇಡ ಅಂತ ಶುರು ಮಾಡ್ಬಿಡ್ತಾರಲ್ಲ. I mean, ಆ ಥರದ್ದೆಲ್ಲ ಐ ಡೋಂಟ್ ಥಿಂಕ್ ಇಟ್ ಯು ಕ್ಯಾನ್ ಸಿ ಇಟ್ ಸಮ್ವೇರ್ ಎಲ್ಸ್. ನನ್ಗೆ ಅನ್ಸೋದು ಗುರು ನೀವ್ ಹೇಳಿದ್ ನಾನು ಒಪ್ಕೋತೀನಿ. ಯಾಕೆಂದ್ರೆ ಈ ಪುಸ್ತಕ ನಾನು ಒಂದೇ ಸತಿ ಓದಕ್ಕಾಗಿತ್ತು ಇದ್ರಲ್ಲಿ ಈ ವಾರದಲ್ಲಿ. ಆದ್ರೆ ಈ ಪುಸ್ತಕ ಓದಿದಾಗ ಅದೊಂದು ಹೊಸ ಸಮಸ್ಯೆಗಳ ಪ್ರಪಂಚನೇ ಒಂಥರ ತೆಗೆದಿಟ್ಟಂಗಾಯ್ತು ನನಗೆ. ಈ ತರ ದಲಿತರ ಘೋಷಣೆ ಹೋರಾಟ, ಅವ್ರದ್ದು ಸಮಸ್ಯೆ ಮತ್ತೆ ಘರ್ಷಣೆಗಳಿಗೆ ಎಷ್ಟೇ ಓದಿದ್ರು ಈ ಪುಸ್ತಕ ಒಂದು ಬೇರೆ ರೀತಿನೇ ಅಂತ ನನಗನ್ನಿಸ್ತು. ಅವರು ಬರೆದಿರೋ ರೀತಿ ಮತ್ತೆ ಅವರು ರಚಿಸಿರುವ ಪಾತ್ರಗಳು. ಯಾಕಂದ್ರೆ ಈ ಪ್ರತಿಯೊಂದು ಸಮುದಾಯದಲ್ಲೂ ಅವರ ಸಮಸ್ಯೆಗಳು ಓಡಾಡ್ತೀವಿ ಅಂತ ಹೇಳಿ ಒಂದು ನಾಯಕತ್ವ ತಗೊಂಡು ಅವ್ರು ತಮ್ಮದೇ ಒಂದು ವೈಯಕ್ತಿಕ ಇದಕ್ಕೆ ಅದನ್ನು ಉಪಯೋಗಿಸ್ಕೋತಾ ಇರ್ತಾರೆ ಅನ್ನೋದು ಗೊತ್ತಿದ್ರೂ ಸಹ ಅದರ ಒಳಗಡೆ ಪದರಗಳನ್ನ ಬಿಡಿಸಿ ಬೇರೆ ಬೇರೆ ಪಾತ್ರಗಳ ಮೂಲಕ ಅವರ ಜೀವನದ ಒಂದು ಇದನ್ನ ತೆರೆದಿಟ್ಟಿದಾರಲ್ಲ, ಅದು ನನಗೆ ಬಹಳ ಟಚಿಂಗ್ ಆಯ್ತು. ಇನ್ನೂ ಒಂದ್ಸತಿ ನಾನು ಓದಬೇಕಿದನ್ನ. ಈ ಒಂದೇ ಸತಿ ಓದಿದ್ರೆ ಪ್ರಯೋಜನ. ನೀವು ಹೇಳ್ದಂಗೆ ಇದನ್ನ ಓದಿದ್ರೆ ಇದರಲ್ಲಿ ಇದನ್ನ ಬೇರೆ ಬೇರೆ ರೀತಿ ನೋಡುವಂತಹ ಒಂದು ಇದು ಅವಕಾಶ ಇದೆ ಇದರಲ್ಲಿ. ಇದನ್ನ ಸುಮ್ಮನೆ ಕಥೆ ಅಂತ ಬಿಟ್ಬಿಡ್ಬೋದು. ಬಟ್ ಆದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಈ ಎಷ್ಟೇ ಶತಮಾನ ಆದ್ರೂ ಅವರ ಒಂದು ಒಳಗಡೆ ಇರೋ ಒಳಜಾತಿ ಪಂಗಡಗಳ ಬಗ್ಗೆ ನಂಗೆ ಏನೂ ಗೊತ್ತೇ ಇರಲಿಲ್ಲ. ಅದನ್ನ ಓದಿದಾಗ ಬಹಳ ದಿಗ್ಭ್ರಮೆ ಆಯ್ತು. ಇವರಲ್ಲಿ ಇಷ್ಟೊಂದು ಅವರೇ ಮೇಲೆ ಕೆಳಗೆ ಅನ್ನೋದ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾರ, ಇಷ್ಟೊಂದು ಸಮಸ್ಯೆಗಳಲ್ಲಿ ಸಿಕ್ಕಿ ಹೋರಾಡ್ತಾ ಇರೋರು, ಇನ್ನೂ ಇವ್ರ ಮನೆಯವ್ರು ನಾನ್ ಮಾಡ್ಕೊಳ್ಳಲ್ಲ ನಮ್ದ್ರಲ್ಲಂತೂ ಇದ್ದೇ ಇದೆ ಮೇಲ್ಜಾತಿಯವರಲ್ಲಿ. ಬಟ್ ಇವರಲ್ಲಿ ಇನ್ನೂ ಜಾಸ್ತಿ ಇದೆಯಲ್ಲ, ಅವರು ಇನ್ನೂ ಹೋರಾಡ್ತೀಯಾರ ಅದ್ರ ಬಗ್ಗೆ. ಜೊತೆಗೆ ಅವರಲ್ಲಿ ವಿದ್ಯಾವಂತರು ಹೋಗಿ ವಾಪಸ್ ಬಂದು ಅವರು ಹೋರಾಟಕ್ಕೆ ನಿಲ್ತೀವಿ ಅಂದ್ರು. ಆ ನವೀನಂತವರಿಗೆ ಅಲ್ಲಿ ಅವಕಾಶವೇ ಸಿಗೋಲ್ಲ. ಅವ್ನು ಹೇಳೋದೇನುವೆ. ಯಾರೋ ದೇವರಾಜು ಗಜೇಂದ್ರನ 2 ತಿಕ್ಕಾಟಗಳು, ಅವ್ರ ಮನೆ ಪ್ರಾಬ್ಲಮ್ಮು, ಇದ್ರ ಜೊತೆನೇ ಸೇರ್ಕೊಂಡು ಕಡೆಗೆ ಕತೆ ಪಾರ್ಟಿಲ್ ಮುಕ್ತಾಯ ಆಗೋದ್ ನೋಡಿದ್ರೆ ಇದು ಒಂದು ಕೊನೆ ಇಲ್ಲದ ಹೋರಾಟ ಅನ್ನೋ ತರ ಅನ್ಸುತ್ತೆ. ಕಡೆಗೂ ಜಯಮ್ಮಂಗೆ ಏನು ಸಿಗಲ್ಲ. ನೀವ್ ಹೇಳಿದ್ ಕರೆಕ್ಟ್. ಅವಳ ಮಗಳದು ಕಡೆ ಜಯಮ್ಮ ಅವಳ ಮಗಳಿಗಾಗಿದ್ದ ಅನ್ಯಾಯ ಅವಳಿಗಾಗಿದೆ ಅಂತ ಕೂಡ ಹೇಳ್ಕೊಳಕ್ ಮುಂದೆ ಆಗಲ್ಲ. ಅವಳಿಗೆ ಭಯ. ಜೊತೆಗೆ ಅವನು ಗಜೇಂದ್ರ ಅಲ್ಲ ದೇವರಾಜ ಹೋಗಿ ತಹಸೀಲ್ದಾರು ಅವ್ರು ಒಪ್ಕೊಂಡ್ರು ತಪ್ಪು ಮಾಡಿದ್ದು, ಅವರು ಯಾರೋ ಗ್ರೂಪ್ ಡಿನೋನ್ ಹೋಗಿ ಫೋಟೋ ಇಟ್ಟಿದ್ದು, ಅವ್ರದ್ದು ಏನು ಇಲ್ಲ ಅಂದಾಗ ಪಾಪ ಜನ ಅದನ್ನೇ ಹೌದು ಸರಿ ಪಾಪ ಅವ್ರನ್ನ ಕ್ಷಮಿಸಿ ಅಂತಾರೆ. ಯಾಕಂದ್ರೆ ಜನ ಇನ್ನೂ ಆ ಮುಗ್ಧತೆ ಅಮಾಯಕತೆಯಲ್ಲೇ ಇದ್ದಾರೆ. ಅವ್ರಿಗೆ ಹೋರಾಟದ ಅವರ ಸಮಸ್ಯೆಗಳಿಗಿಂತ ಅವ್ರು ಇನ್ನೊಬ್ರು ಯಾರೋ ಹೇಳಿದ್ದನ್ನು ಕೇಳಿ ತುಪ್ಕೊಂಡ್ಬಿಡ್ತಾ ಇದಾರಲ್ಲ, ಅದನ್ನ ನೋಡಿದ್ರೆ ಬಹಳ ಒಂಥರ ಇಲ್ಲ, ಇಟ್ಸ್ ವೆರಿ ಟಚಿಂಗ್. ಅದು ಲ್ಯಾಂಗ್ವೇಜು ಅಷ್ಟೇ. ಅದ್ರಲ್ಲಿ ಬರೋ ಇದನ್ನ ನೀವು ಹೇಳಿದಾಗ 1-2 ಪೇಜಲ್ಲಿ ಸ್ವಲ್ಪ ಇದು ಏನಿರಬಹುದು ಅನ್ಸಿದ್ರು, ಮುಂದೆ ಹೋಗ್ತಂಗೆ ವಿ ಕ್ಯಾನ್ ಗೆಟ್ ಇನ್ ಟು ದಟ್ ಲ್ಯಾಂಗ್ವೇಜ್. ಇಟ್ ಈಸ್ ನಾಟ್ ಏನೋ ಆಗದೇ ಇಲ್ಲ, ಅರ್ಥ ಆಗದೇ ಇಲ್ಲ ಅನ್ನೋಂಥದ್ದು ಏನಿಲ್ಲ. ಒಂಥರ ಅದು ಅಗೈನ್ ಆ ಇನ್ನೊಂದು ಭಾಷೆ ಇದಕ್ಕೆ ನಮ್ಮನ್ನ ತೆರೆದಿಡುತ್ತದು. ಇಲ್ಲ, ಇನ್ನೊಂದ್ಸತಿ ಓದ್ಬೇಕು ನಾನು ಈ ಪುಸ್ತಕ. ಮತ್ತೆ ಇನ್ನೊಂದ್ಸತಿ ಓದ್ತೀನಿ. I mean, it's a good book. Thanks for sharing it actually. Thank you very much. ಹೇಳಿ ಮೀರಾ. ಭಾಷೆ ಏನು ಕಷ್ಟ ಕೊಡ್ಲಿಲ್ಲ ನನಗಂತೂ. ಇಟ್ ವಾಸ್ ನ್ಯಾಚುರಲ್. ಹೌದು. ಭಾಷೆ ನನಗೆ ಆಕ್ಚುಲಿ ಇಷ್ಟನೇ ಆಯ್ತು. ಒಂದು ಇಷ್ಟ ಕಾರಣ ಅಂದ್ರೆ ನಾನು ತುಮಕೂರಲ್ಲಿ ನಾನು PUC ತನಕ ಓದಿದ್ದು. ಇನ್ನೊಬ್ರು ಯಾರೋ ಮಾತಾಡ್ತಾ ಇದಾರೆ, ಯಾರೋ ಗೊತ್ತಾಗ್ತಿಲ್ಲ. ಓಕೆ, ನೀವು ಮಾತಾಡಿ. ಮೀರಾ ಮಾತಾಡಿ. ಭಾಷೆ ನನಗೆ ಇಲ್ಲ, ಅದು ರಿಫ್ಲೆಕ್ಟ್ ಆಗ್ತಾ ಇದೆ ನಿಮ್ದು. ಎಕೋ ಆಗ್ತಾ ಇದೆ. ನಿಮ್ದೇ ಎಕೋ ಆಗ್ತಾ ಇದೆ. ಈಗ ಮಾತಾಡಿ. ಎಕೋ ಆಗ್ತಾ ಇದೆಯಾ? ಸ್ಟಿಲ್ ಎಕೋ ಆಗ್ತಾ ಇದೆಯಾ? ಇಲ್ಲ. ಓಕೆ. ಆ ಭಾಷೆ ನನ್ಗೆ ಇಷ್ಟ ಆಯ್ತು. ಯಾಕಂದ್ರೆ ನನ್ಗೆ ಸ್ವಲ್ಪ ಇದು ನಾನು ತುಮಕೂರಿನಲ್ಲಿ PUC ತನಕ ಓದಿದ್ದೆ. ಸೊ ಅಲ್ಲಿ ಕಡೆಯದ ಭಾಷೆ ಇದು. ತಿಪ್ಟೂರು, ಚಿಕ್ಕನಾಯಕನಹಳ್ಳಿ ಅಲ್ಲೆಲ್ಲ ಮಾತಾಡೋ ಭಾಷೆ. ಮತ್ತೆ ನಾನು ಸಣ್ಣ ವಯಸ್ಸಲ್ಲಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದ್ದು, ಪ್ರೈಮರಿ ಮಿಡಲ್ ಸ್ಕೂಲು ಎಲ್ಲ. ನನಗೆ ಫ್ರೆಂಡ್ಸು ಕೆಲವು ಬೇರೆ ಬೇರೆ ಕಮ್ಯುನಿಟಿಗಳವರು ಎಲ್ಲರೂ ಇದ್ರು. ಓದುವಾಗ ಚೆನ್ನಾಗ್ ಅನ್ಸ್ತು ನನಗೆ. ತುಂಬಾ ಫೆಮಿಲಿಯಾರಿಟಿ ಏನೋ ಒಂದು ಕಾಣಿಸ್ತು. ಅವರು ಕೆಲವು ಕಡೆ
ತುಂಬಾ ಅಲಂಕಾರ ಇಲ್ಲ, ಆಮೇಲೆ ಏನೋ ಒಂದು ಏನು ಕನ್ಸಿಸ್ಟೆನ್ಸಿನೂ ಇಲ್ಲ ಭಾಷೆಯಲ್ಲಿ. ಇದಕ್ಕಿದ್ದಂಗೆ ಒಂದು ಕತೆ ಹೇಳೋ ತರ ಬರುತ್ತೆ, ಇದಕ್ಕಿದ್ದಂಗೆ ಕಾನ್ವರ್ಸೇಷನ್ ತರ ಬರುತ್ತೆ. ಅದು ಮಾತಲ್ಲಿ ಬರುತ್ತೆ, ಅದು ಅಲ್ಲಿ ಮಾತಾಡುವಾಗ ಈವನ್ ನಮ್ಮ ಚಾಮರಾಜನಗರದ ಕಡೆ ಎಲ್ಲ ಮಾತಾಡುವಾಗ್ಲೂ ಹಂಗೆಲ್ಲ ಆಗತ್ತೆ. ಏನೋ ಒಂದು ಕತೆ ಹೇಳುವಾಗ ಅದನ್ನ ಕತೆ ಹೇಳೋ ತರ ಹಿಂಗಾದೋ ಹಂಗಾದೋ ಅಂತ ಆ ತರ ಬರುತ್ತೆ. ಅದು ಬಿಟ್ಟು ಮಾತಾಡುವಾಗ ಬೇರೆನೆ ತರ ಬರುತ್ತೆ. ಅದು ಆ ಮಿಕ್ಸ್ ಇಲ್ಲೂ ಇದೆ, ಅದು ಚೆನ್ನಾಗಿದೆ. ಅದು ನನ್ಗಿಷ್ಟ ಆಯ್ತು ಒಂಥರ ಓದಕ್ಕೆ ಭಾಷೆ. ಮತ್ತೆ ಇದು ತುಂಬಾ ಚರ್ಚೆ ಆಗಿದ್ದ ಕಾದಂಬರಿ ಇದು. ನನಗೂ ಇದು ಆರ್ಸಿದ್ದು ಮತ್ತೆ ನಾವು ಓದಕ್ ಸಾಧ್ಯ ಆಗಿದ್ದು ನಂಗೆ ತುಂಬಾ ಚೆನ್ನಾಗ್ ಅನ್ಸ್ತಾ ಇದೆ. ಒಳ್ಳೆ ಕಾದಂಬರಿ ಅನ್ನಿಸ್ತು. ನಾವು ಅಂದ್ರೆ ವ್ಯಕ್ತಿಗಳನ್ನ, ಕೃತಿಗಳನ್ನ, ವಿಚಾರಧಾರೆಗಳನ್ನ ಎಲ್ಲ ಹೇಗೆ ನಾವು ವಿಮರ್ಶೆ ಮಾಡ್ತೀವೋ, ಚಳವಳಿಗಳನ್ನೂ ಅದು ವಿಮರ್ಶೆಗೆ ಒಳಗಾಗ್ಲೇಬೇಕು. ಅದನ್ನ ಅದ್ರ ಒಳಗಿರೋರು ಅಥವಾ ಹತ್ರದಿಂದ ನೋಡ್ದವ್ರು ಮಾಡೋದು ಅದು ಇನ್ನೂ ಒಳ್ಳೇದು ಅಂತ ನನಗನ್ನಿಸ್ತು. ಅದು ಆ ಕೆಲಸ ಇದೇ ಮೊದಲನೇದೇನಲ್ಲ, ಈಗಾಗಲೇ ಸಾಕಷ್ಟು ಆಗಿದೆ. ಈ ಕುಸುಮ ಬಾಲೆಯಲ್ಲೂ ಆಗಿದೆ, ಅದು ಅಲ್ಲಿಂದಾನು ಸ್ವಲ್ಪ ಸ್ವಲ್ಪ ಆಗ್ತಾನೆ ಇದೆ, ಅದು ಇದ್ರಲ್ಲೂ ಆಗಿದೆ. ಬಟ್ ಇದು ಒಂದು ಆತಂಕ ಸೃಷ್ಟಿ ಮಾಡ್ತು. ಅದಕ್ಕೋಸ್ಕರ ಅಂದ್ರೆ ಇಷ್ಟೊಂದು ಹಿಂಗೆ ವಿಮರ್ಶೆ ಮಾಡ್ಬೇಕಾ, ಏನು ಇದರಿಂದ ತೊಂದ್ರೆನೆ ಜಾಸ್ತಿ ಆಗತ್ತಲ್ವಾ ಅನ್ನೋ ಥರದ್ದು ಆ ಆತಂಕನೂ ಅರ್ಥ ಮಾಡ್ಕೋಬಹುದು. ಆ ತಲ್ಲಣಗಳನ್ನ ಅರ್ಥ ಮಾಡ್ಕೊಳ್ಳೇಬೇಕು ನಾವು. ಬಟ್ ಇದು ಯಾವುದೋ ಒಂದಷ್ಟು ಜನ ವ್ಯಕ್ತಿಗಳು ಹೀಗೆ ಮಾಡ್ತಾ ಇದ್ದಾರೆ, ನಾವ್ ಅದನ್ನ ಭ್ರಷ್ಟಾಚಾರ ಅಂತಾನೆ ಅನ್ನೋದಾದ್ರೆ, ಅವರು ದಾರಿ ತಪ್ಪಿಸ್ತಿದ್ದಾರೆ ಅಂತಾನೆ ಅನ್ನೋದಾದ್ರೂನು, ಅವ್ರು ಹಾಗೆ ಮಾಡ್ತಿದ್ದಾರೆ ಅಂದ ತಕ್ಷಣ ಇಡೀ ಚಳುವಳಿನೇ ಅದಕ್ಕೆ ಕಾರಣ ಅನ್ಕೊಳ್ಳೋದು ಕೂಡ ಅದು ಸರಿ ಅಲ್ಲ. ನಾವ್ ಎಷ್ಟೆಷ್ಟು ನಂಬಿಕೆಗಳನ್ನ ಮತ್ತೆ ನಮ್ಮ ದೇವಸ್ಥಾನಗಳು, ಮಠಗಳು, ಇದು ಅದನ್ನೆಲ್ಲ ಒಳಗ ನಡೆಯೋದನ್ನ ಅದೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದನ್ನೆಲ್ಲ ಇಗ್ನೋರ್ ಮಾಡ್ಕೊಂಡು ಇಷ್ಟಿಷ್ಟು ವರ್ಷಗಳು ಫಾಲೋ ಮಾಡ್ಕೊಂಡು ಎಲ್ಲ ಬರ್ತಿದೀವಿ ಅಂದ್ರೆ, ದಲಿತ್ ಸಂಘರ್ಷ ಸಮಿತಿಗೆ ಯಾಕೆ ಅಲ್ಲಿ ಯಾರೋ ಹೀಗಾಗತ್ತೆ ಅಥವಾ ಆಗೋ ಚಾನ್ಸ್ ಇದೆ ಅಂತ ಹೇಳಿದ ತಕ್ಷಣ ನಾವು ಅದೇ ದಲಿತ್ ಸಂಘರ್ಷ ಸಮಿತಿ ಈ ಚಳುವಳಿನೇ ತಪ್ಪು, ಆ ಸಂಸ್ಥೆದೇ ಎಲ್ಲ ತಪ್ಪು ಅಂತ ಯಾರಾದ್ರೂ ಯಾಕೆ ಅನ್ಕೋಬೇಕು? ಅದು ನನ್ಗೆ ಅರ್ಥ ಆಗಲ್ಲ. ಅದು ಸರಿ ಅಲ್ಲ ಅನ್ಸತ್ತೆ. ಎನಿವೆ, ಐ ಥಿಂಕ್ ಯಾರು ಆತರ ಅಂದಿಲ್ಲ ಅನ್ಸುತ್ತೆ. ಅಲ್ಲ ವಾಟ್ ಟ್ರೈಂಗ್ ಟು ಸೇ ಇಸ್ ಬೇಸಿಕಲಿ ಬೈ ಹೈಲೈಟಿಂಗ್ ಕಪಲ್ ಆಫ್ ಥಿಂಗ್ಸ್ ಲೈಕ್ ದಿಸ್ ಯುವರ್ ಅಂಡರ್ಮೈನಿಂಗ್ ದ ಇಂಟೆನ್ಷನ್ ಅಂತ. ಅಂದ್ರೆ ನಾವೆಲ್ಲ ಹೋಗಿ ಟವಲ್ ಕಟ್ಕೊಂಡು ಹೋಗಿ ಬಸ್ ಚಾರ್ಜ್ ಇಲ್ಲದೆ ಹೋಗಿ ಅಲ್ಲೆಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಹೋಗಿ ಚಳುವಳಿಲಿ ಪ್ರೊಟೆಸ್ಟ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದೀವಿ. ಅದನ್ನ ನೀವೆಲ್ಲೂ ಹೇಳದೆ ಯು ನಾಟ್ ಇವನ್ ಮೆನ್ಷನಿಂಗ್ ದಟ್ ಇನ್ ದಟ್ ಎಂಟೈರ್ ಇದು. ಅವ್ರ ಮೆನ್ಷನ್ ಈ ಕಾದಂಬರಿಯಲ್ಲೇ ಇಲ್ಲೇ ಮಾಡ್ಬೇಕು, ಅದನ್ನೆಲ್ಲ ಹೇಳಿ ಆಮೇಲೆ ಇದನ್ನ ಹೇಳ್ಬೇಕು ಅನ್ಕೊಳ್ಳೋದು. ಅದನ್ನೇ ಅದೇ ದಟ್ಸ್ ವಾಟ್ ಕಂಟ್ರೋಲ್ ಅಂತ ಹೇಳೋದು. ಅಂದ್ರೆ ನೀವ್ ಈ ತರ ಹೇಳಿದಾಗ ಮುಂದೆ ಬರೀ ಅವ್ರಿಗೆ ಈ ತರ ಬರದ್ರೆ ಈ ತರ ಒಂದು ಅಬ್ಜೆಕ್ಷನ್ ಬರುತ್ತೆ ಅಂತ ಹೇಳಿದಾಗ ಯು ಆರ್ ಪ್ರೆಟಿ ಮಚ್ ಕಂಟ್ರೋಲಿಂಗ್ ದ ಹೋಲ್ ಥಿಂಗ್ ಅಂತ. ನೆರೇಟಿವ್, ಕಂಟ್ರೋಲಿಂಗ್ ದ ನೆರೇಟಿವ್. ಎಸ್ ಅದೇ ಆ ಆತಂಕ ಚೆನ್ನಾಗಿ ಅರ್ಥ ಆಗತ್ತೆ. ಅದು ಹೌದು, ಅದಕ್ಕೆ ರೀಸನ್ ಕೂಡ ಇದೆ. ಯಾಕಂದ್ರೆ ಈ ಚಳುವಳಿ ತೀರಾ ಆಗ್ಲೇಬೇಕಾಗಿದ್ದ ಚಳುವಳಿ ಆಯ್ತಲ್ಲ ಅನ್ನೋದೇ ಒಂದ್ ದೊಡ್ಡ ವಿಷಯ ಅಲ್ವಾ. ಅದಕ್ಕೆ ಅದ್ರ ಬಗ್ಗೆ ಏನಾಗುತ್ತೋ ನೆಕ್ಸ್ಟ್ ಇದು ಅಂತೆಲ್ಲ ಅನ್ಸಿ ಹಾಗೆ ಆ ತರದ ಭಯಗಳು ಬರಬಹುದು. ಬಟ್ ಅದೇ ಅದನ್ನ ಏನು ಅದ್ರ ಬಗ್ಗೆ ಅಷ್ಟೊಂದು ಇದ್ ಮಾಡ್ಕೋಬೇಕಾಗಿಲ್ಲ ಅನ್ಸತ್ತೆ. ಅಥವಾ ಇದನ್ನ ಇಟ್ಕೊಂಡು ಈ ಬಿಡಿ ಏನೋ ಒಂದನ್ನ ಇಟ್ಕೊಂಡು ಇಡೀ ದಲಿತ ಸಂಘರ್ಷ ಸಮಿತಿಯ ಅದು ಮಾಡಿರೋ ಎಲ್ಲ ಕೆಲ್ಸಾನು ವಿಮರ್ಶೆ ಮಾಡಕ್ಕೆ ಹೊರಡೋದು ಕೂಡ ತಪ್ಪು. ಹೀಗಾಗಿ ಇದನ್ನೊಂದು ಸೃಜನಶೀಲ ಕೃತಿ ಅಂತಾನೆ ತಗೊಂಡೇ ನೋಡ್ಬೇಕಾಗತ್ತೆ. ಮತ್ತೆ ನನ್ಗೆ ಇದ್ರಲ್ಲಿ 2 ರೂಪಕಗಳು ನಂಗೆ ತುಂಬಾ ಇಷ್ಟ ಆಯ್ತು. ಒಂದು ಮೊದಲನೇ ಸ್ಟಾರ್ಟಿಂಗ್ ಅಲ್ಲಿ ಆ ಒಣಕಸ ಮತ್ತೆ ಹಸಿ ಕಸ ಬೆರೆತ್ಕೊಳ್ಳೋ ಅದನ್ನ ಎಷ್ಟೆಷ್ಟು ಮಧ್ಯ ಎಲ್ಲ ಪಾರ್ಟಿಷನ್ ಮಾಡ್ಕೊಂಡು ಎಷ್ಟೆಷ್ಟು ಮಾಡ್ಕೊಂಡ್ರುನು ಅದು ಬೆರ್ಕೊಳ್ತಾ ಇದೆ ಅಂತ ಅನ್ನೋದೇ ಅದು ಎಷ್ಟು ಚೆನ್ನಾಗ್ ಬಂದಿದೆ. ಅದೊಂದು ತುಂಬಾ ಇಷ್ಟ ಆಯ್ತು. ಅದು ಅವರು ಅದನ್ನ ಅದೇ ಇಂಟೆನ್ಷನ್ ಇಟ್ಕೊಂಡ್ ಬರ್ದಿದಾರೋ ಇಲ್ವೋ, ಕೆಲವು ಸಲ ಬರೆಯುವಾಗ ಅದಾಗತ್ತೆ. ಅದು ಎಷ್ಟು ಚೆನ್ನಾಗಿ ಇಡೀ ಕಾದಂಬರಿಗೆ ಒಂದು ಒಳ್ಳೆ ಬಿಗಿನಿಂಗ್ ಕೊಟ್ಟಿದೆ ಅಂತ ಅನ್ನಿಸ್ತು. ಮತ್ತೆ ಮಧ್ಯದಲ್ಲಿ ಇನ್ನೊಂದು ತುಂಬಾ ಇಷ್ಟ ಆಗಿದ್ ರೂಪಕ ಅಂದ್ರೆ ಆ ಗ್ರೂಪ್ ಡಿ ನೌಕರ ಗೊತ್ತಿಲ್ದೇನೋ ಅದು ಯಾಕೋ ತಗೊಂಡ್ ಹೋಗಿ ಅಂಬೇಡ್ಕರ್ ಪ್ರತಿಮೆನ ಮುಕ್ಕಾದ ದೇವರುಗಳಿಡೋ ಬೇವಿನ ಮರದ ಕೆಳಗಿಟ್ನಲ್ಲ, ಅದು ನನ್ಗೆ ಆ ಚಿತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಆ ಮುಕ್ಕಾದ ದೇವರುಗಳಷ್ಟೇ ಅಸಹಾಯಕರಾಗಿ ಅಂಬೇಡ್ಕರ್ ಅವ್ರ ಮುಂದೆ ನಡೆಯೋದು ಇದನ್ನೆಲ್ಲ ನೋಡ್ತಾ ಇದ್ದಾರ, ಅವ್ರಿಗೇನ್ ಅನ್ಸ್ತಿದೆ, ದೇವ್ರಿಗೆ ಏನ್ ಅನ್ಸುತ್ತೆ, ನಾವೇ ಮಾಡ್ಕೊಂಡಿರೋ ದೇವ್ರಾದ್ರೂ ನಮಗ್ ಗೊತ್ತಿಲ್ಲ, ನಾವು ಏನೇನೆಲ್ಲಾ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ನೋಡ್ಕೊಂಡು ಅವನಿಗೇನ್ ಅನ್ಸ್ತಿದೆ ಅನ್ನೋ ತರದ್ದು
ಆ ಥರದ್ದೇನೋ ಒಂದು ತುಂಬಾ ಅನ್ನಿಸ್ತು. ಅದೆರಡು ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇಡೀ ಕಾದಂಬರಿಲಿ ಎಷ್ಟು ಕತೆಗಳು ಹುಟ್ಟು ಮತ್ತೆ ಎಷ್ಟು ದೊಡ್ಡದಾಗಿ ವಿಸ್ತರಿಸಿ ಎಲ್ಲ ಮಾಡ್ಬಿಡ್ಬೋದಿತ್ತು. ಅದು ಮಾಡದೆ ಇಷ್ಟಿಷ್ಟೇ ಹೇಳಿರೋದು ಕೂಡ ತುಂಬಾನೇ ತುಂಬಾ ಚೆನ್ನಾಗಿ ಒಳ್ಳೆ ರಿಸ್ಟ್ರೈನ್ಡ್ ರೈಟಿಂಗ್ ಅದು. ಮನಸ್ಸಲ್ಲೇ ಅದು ಬೆಳಕುತ್ತಾ ಹೋಗುತ್ತೆ. ಎಲ್ಲಾ ಪ್ರಕರಣನು ನಂಗೆ ಶಂಕರ್ ಹೆಗ್ಡೆ ಅವರು ಅದು ಯಾವ್ದಕ್ಕೂ ಲಿಂಕ್ ಇಲ್ಲ ಅಂದ್ರು ನನ್ಗೆ ಹಂಗ ಅನ್ಸ್ಲಿಲ್ಲ. ಎಲ್ಲದಕ್ಕೂ ಲಿಂಕ್ ಇದೆ. ಎಷ್ಟು ಚೆನ್ನಾಗಿ ಅದು ಅವ್ರು ಅಷ್ಟೇ ಹೇಳೋದ್ ಮೂಲಕ ಅದರ ಅದಕ್ಕೆ ಎಷ್ಟು ಆಳ ಇದೆ ಅನ್ನೋದನ್ನ ಅವ್ರು ಅಷ್ಟರಲ್ಲೇ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಅದು ಅಂತ ಅನ್ನಿಸ್ತು ನನಗೆ. ಮತ್ತೆ ಅದೇ ನಾವು ಯಾರಿಗೋ ಒಂದು ಅವಕಾಶನೇ ಕೊಡದೆ ಸರಿಯಾಗಿ ಬದುಕೋದಕ್ಕೆ ಬೇಕಾದ ಎಲ್ಲಾನು ಏನೇನೋ ಕಾರಣಗಳನ್ನ ಒಡ್ಡಿ ಕಿತ್ಕೊಂಡು ವಿದ್ಯೆ ಇಲ್ದಂಗೆ, ಉದ್ಯೋಗ ಇಲ್ದಂಗೆ, ಆಸ್ತಿ ಪಾಸ್ತಿ ಮಾಡ್ಕೊಳ್ದಂಗೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಅವರನ್ನ ಕ್ರಿಟಿಸೈಸ್ ಮಾಡಕ್ ಹೋಗ್ತೀವಲ್ಲ, ಇವರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಭ್ರಷ್ಟಾಚಾರ, ಇವರು ದುಡ್ಡಿಗೆ ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತ. ಅದು ಎಷ್ಟು ಸರಿ ಅನ್ನೋದು ಅದು ಒಂದು ನಾವು ಅದನ್ನು ವಿಮರ್ಶೆ ಮಾಡ್ಕೊಳ್ಳೇಬೇಕಾಗತ್ತೆ. ಅಷ್ಟು ಸಲೀಸಾಗಿ ಅದ್ರ ಬಗ್ಗೆ ನಾವು ಮಾತಾಡ್ಬಿಡ್ತೀವಲ್ಲ ಅಂತ. ಅದು ಒಂದು ತುಂಬಾ ಮನ್ಸಿಗೆ ಬರತ್ತೆ. ಮತ್ತೆ ಅದೇ ತಲುಪಬೇಕಾದವರಿಗೆ ಈ ಅಟ್ರಾಸಿಟಿಯ ಕಾನೂನಿನ ರಕ್ಷಣೆ, ನಮ್ಮ ಸಂವಿಧಾನದ ಒಂದು ಆಶಯಗಳು ನಿಜವಾಗ್ಲೂ ತಲುಪಬೇಕಾದವ್ರಿಗೆ ತಲುಪಲ್ವಲ್ಲ. ಜಯಮ್ಮ ಮತ್ತೆ ಅವರ ಮಕ್ಕಳು, ಆ ಇಡೀ ಕುಟುಂಬದ್ದು ಹನುಮ ಹೋಗೋದು ಅದು ಕೊಲೆನೇ ಅದು. ಮತ್ತೆ ಅವರ ಮಗಳು ಅದು ಎಷ್ಟು ಚೆನ್ನಾಗಿ ಬಂದಿದೆ. ಆ ಹುಡುಗಿ ಅಷ್ಟೆಲ್ಲ ಮಾಡಿ ಮನೆಗೆಲ್ಲ ಅಷ್ಟು ಕಂಫರ್ಟ್ ಒದಗಿಸಿ ಅವಳು ಹೆಂಗೋ ಬದುಕೆಲ್ಲ ಕಟ್ಕೊಂಡು ಎಲ್ಲ ಮಾಡಿದ್ದವಳು ಯಾವ್ದೋ ವಿಷಯಕ್ಕೆ ಹಿಂಗ್ ಮಾಡ್ಕೊಂಡ್ ಬಿಡ್ತಾಳೆ. ಅಂದ್ರೆ ಅವಳಿಗೆ ಬದುಕು ದೊಡ್ಡದು ಎಲ್ಲದಕ್ಕಿಂತ ಅಂತ ಗೊತ್ತಿರೋರು ಹೀಗ್ ಮಾಡ್ಕೋಬೋದಾ ಅನ್ನೋ ಪ್ರಶ್ನೆ ನಮಗ್ ಬರ್ಲೇಬಾರ್ದು. ಯಾಕಂದ್ರೆ ಬದುಕಿನ ಕಾಂಪ್ಲೆಕ್ಸಿಟಿನೇ ಆ ಥರದ್ದು. ಯಾವ ಲಾಜಿಕ್ ದಟ್ ಸಿಟಿ ಪ್ರಾಬ್ಲಿ ಡಿವೋರ್ಸ್ ಹರ್. ಐ ಥಿಂಕ್ ಅಲ್ಲಿ ಅವಳು ಹೋಗಿದ್ದವಳು ಒಂದು ದೊಡ್ಡ ಒಂದು ಸಿಟಿಗೆ ಹೋದಾಗ ಸಣ್ಣ ಹುಡುಗಿ ಒಂದು ಊರಿಂದ ಹೋಗಿ ಯಾವುದೇ ಸಪೋರ್ಟ್ ಇಲ್ಲದೆ ಆಕೆಲ್ಲ ಮಾಡ್ಕೊಂಡು ಶಿ ಡಸ್ ಆಲ್ ದೋಸ್ ಥಿಂಗ್ಸ್ ಬೈ ಹರ್ ಸೆಲ್ಫ್ ಅಂಡ್ ಅಲ್ಟಿಮೇಟ್ಲಿ ಸಕಮ್ಸ್ ಟು ವಾಟ್ ಎವರ್. ಅದು ತುಂಬಾ ಅದು ವೆರಿ ನ್ಯಾಚುರಲ್ ಆಗಿ ಬಂದಿರೋ ವೆರಿ ನ್ಯಾಚುರಲ್, ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ಯಾರಿಗಾದ್ರೂ ಅಯ್ಯೋ ಅಷ್ಟೆಲ್ಲ ಮಾಡೋಳಿಗೆ ಹಿಂಗ್ ಮಾಡ್ಕೊಂಡ್ಬಿಟ್ಲ. ನನಗೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಾಗ ಎಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ಬರೆಯುವಾಗ್ಲೂ ಹಂಗ್ ಬರೆದ್ರೆ ಆ ಲೈನು ನೋ ಒನ್ ಕ್ಯಾನ್ ಸೇ ದಟ್. ಅದು ಏನಾದೆ ಏನ್ ಕತೆ, ಅಯ್ಯೋ ಇಂಥವ್ರು ಹಿಂಗ್ ಮಾಡ್ಕೋಬೋದಾ ಅಂದ್ರೆ ಅದಕ್ಕೇನು ಅರ್ಥ? ಏನು ಅರ್ಥ ಇಲ್ಲ. ಅದು ಯಾವ ಲಾಜಿಕ್ಗೂ ಸಿಕ್ಕದೆ ಇರೋವಂಥದ್ದು. ನಮಗ್ ಬದುಕಿನ ಬಗ್ಗೆನು ಆ ಥರದ್ದೆಲ್ಲ ಏನು ಹೇಳಕ್ ಆಗದೆ ಇರೋವಂಥದ್ದು ಅದು ಅವಳಿಗೂ ಆಗತ್ತೆ. ಬಟ್ ಎನಿವೆ ನನ್ಗೆ ಇದನ್ನ ಇಷ್ಟಕ್ಕೆ ಬಿಟ್ಬಿಟ್ಟಿದ್ರೆ ಅಂದ್ರೆ ಏನು ನಾನು ಇಲ್ಲಿ ಏನೋ ಒಂದು ಗುರ್ತು ಮಾಡ್ಕೊಂಡಿದ್ದೆ. ಸಾರಿ. ಅದೇ ಅಂದ್ರೆ ಇಡೀ ಚಳವಳಿನೇ ದಾರಿ ತಪ್ಪಿಬಿಟ್ಟಿದೆ. ಇಡೀ ದಲಿತ ಸಂಘರ್ಷ ಸಮಿತಿ ಇಲ್ಲಿ ಇರೋದೆಲ್ಲ ಈ ಅಟ್ರಾಸಿಟಿ ಕೇಸ್ಗಳದ್ದು ಇದೆಲ್ಲ ಹಿಂಗೇನೇನೆ ಎಲ್ಲಾರು ಅದೇ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ರೆ ತುಂಬಾ ಸಿನಿಕತೆ ಅನ್ಸತ್ತೆ. ಬಟ್ ಅದು ಆ ಸಿನಿಕತೆ ಆಗಕ್ ಬಿಟ್ಟಿಲ್ಲ. ಅವರು ಕತೆಗಾರರು ಹೇಳ್ತಾ ಇದಾರೆ ನವೀನನ್ ಪಾತ್ರದ ಮೂಲಕ, ಇನ್ನೊಂದಷ್ಟು ವಿಷಯಗಳ ಮೂಲಕ ಇಲ್ಲ ಅದಲ್ಲ ನಾ ಹೇಳ್ತಾ ಇರೋದು ಅಂತ ಹೇಳಿದ್ದಾರೆ ಅಂತ ಅನ್ನಿಸ್ತು ನನ್ಗೆ. ಬಟ್ ಅದ್ ನವೀನ ಲುಕ್ಸ್ ಲೈಕ್ ಒಂಥರ ದಾರಿ ತಪ್ಪಿದ ಮಗನ್ ತರ ಕಂಪ್ಲೀಟ್ಲಿ ಲಾಸ್ಟ್ ಇನ್ ದಿಸ್ ಹೋಲ್ ಥಿಂಗ್. ಬಟ್ ಅಲ್ಟಿಮೇಟ್ಲಿ ಅವರು ಅದ್ರ ಬಗ್ಗೆ ಇನ್ನೂ ಒಂಚೂರ್ ಆದ್ರೂನು ಈಗ ಜಯಮ್ಮಂಗೆ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅವಳನ್ನ ಅಬ್ಸರ್ವ್ ಮಾಡ್ತಾನೆ, ಇದೆಲ್ಲಾನು ಏನೋ ಒಂದ್ ಹೇಳ್ತಾ ಇದೆ ಅಂತಾನೆ ನನ್ಗನ್ನಿಸ್ತದೆ. ಒಂದ್ ಆಶಾ ಭಾವನೆ ಹುಟ್ಟಿಸುತ್ತೆ ಅವ್ನಿಗೆ, ಅವನ ಧ್ವನಿಗೆ ಸಿಗ್ಬೋದು ಗುರ್ತು ಮುಂದೆ. ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಮುಂದೆ ವೈಶಾಲಿನ ಯಾರೋ ಪ್ರಕಾಶ್ ಹೇಳಿ. ಪ್ರಕಾಶ್, ಒಂದು ಅದ ಆತ್ಮವಿಮರ್ಶೆ ಬೇಕೋ ಬೇಡವೋ, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ವಿಮರ್ಶೆ ಇರ್ಬೇಕಿದ್ರೆ ಆತ್ಮವಿಮರ್ಶೆನೇ ಇರಬೇಕು. ಇನ್ನೊಬ್ರು ಹೋಗಿ ವಿಮರ್ಶೆ ಮಾಡಿದ್ರೆ ಅದು ಇನ್ನೂ ಹೆಚ್ಚು ಕೆಟ್ಟದಾಗಿರುತ್ತೆ. ಆದ್ರೆ ಈ ಮುನ್ನುಡಿ ಬರಿಬೇಕಿದ್ರೆ ಅವರೇನೆ ಇಂಥದೊಂದು ಹೀನಾಯ ವ್ಯವಸ್ಥೆ ಬಗ್ಗೆ ಕತೆ ಬರೆಯುವುದಾಗಲಿ ಅದರ ಕುರಿತು ವಿಮರ್ಶೆಯಾಗಲಿ ಎರಡೂ ಹೀನಾಯ ಮತ್ತು ಬೇಸರದ ಸಂಗತಿಗಳು ಅಂತ ಹೇಳಿರೋದು. ದಟ್ ವಾಸ್ ಲಿಟ್ಲ್ ಬಿಟ್ ಸೆಟ್ಬ್ಯಾಕ್. ಮುನ್ನುಡಿಯಲ್ಲಿ ಅದನ್ನು ಬರೆಯುವ ಅವಶ್ಯಕತೆ ಇರಲಿಲ್ಲ. ಯಾಕೆ ಬರಿಬಾರ್ದು ಅಂತ, ಅದು ಅನ್ಲೆಸ್ ಹಿ ರಿಯಲಿ ನೆರೇಟ್ಸ್ ಇಟ್, ಅದನ್ನ ಯಾಕೆ ಬರೆದ್ರು ಅಂತ ನನ್ಗೆ ಗೊತ್ತಾಗಿಲ್ಲ. ಸೊ ದ್ಯಾಟ್ ಇಸ್ ದ ಬಿಗ್ಗೆಸ್ಟ್ ಐ ಥಿಂಕ್. ನಾನು ಮುನ್ನುಡಿ ಓದಿದಾಗ ನಂಗೆ ಬೇಜಾರಾಗಿರೋದು ಅದೊಂದು, ಬರೆಯುವ ಅವಶ್ಯಕತೆ ಇರಲಿಲ್ಲ ಅಂತ. ಬಟ್ ಎನಿವೆ ಇಟ್ ಇಸ್ ಹೀಸ್ ಒಪಿನಿಯನ್.
ಕತೆ ಹೇಳಬೇಕಿದ್ರೆ ಬಹಳಷ್ಟು ಕಡೆ ಒಂದು ಕತೆ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಆ ಕಥೆಯನ್ನ ಕಾಣಿಸ್ಲಿಕ್ಕೆ ಹೋಗಿಲ್ಲ ಅವರು, ಘಟನೆಗಳನ್ನ. ಎಸ್ಪೆಷಲಿ ಆ ಸೆಕೆಂಡ್ ಹಾಫ್ ಅಲ್ಲಿ ಆ ಕಮ್ಮನಹಳ್ಳಿಯ ಬ್ಯಾಕ್ ಗ್ರೌಂಡ್ ಅನ್ನು ಕ್ರಿಯೇಟ್ ಮಾಡ್ಬೇಕಿದ್ರೆ ಒಂದು ಕತೆ ಹೇಳೋ ಲೆಕ್ಕದಲ್ಲಿ ಹೋಗ್ಬಿಟ್ಟಿದ್ದಾರೆ. ಅದು ಬಿಡಿಸಿದ್ರೆ ತುಂಬಾ ದೊಡ್ಡ ನಾವೆಲ್ ಆಗಬಹುದಾದಷ್ಟು ವಿಸ್ತಾರವಾದ ಕಥೆಯನ್ನ, ಅದು ಅಷ್ಟು ಅವಶ್ಯಕತೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಹಿನ್ನೆಲೆ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ವಲ್ಪ ಆತುರಾತುರವಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಉದಾಹರಣೆಗೆ ಈ ಕಸ ವಿಂಗಡಣೆ ಮಾಡುವಲ್ಲಿ ತೋರಿದಂತಹ ಏನು ವಿವರವನ್ನ, ಆ ಘಟನೆಗಳು ನಡೆದಿರೋ ವಿವರವನ್ನ ಅಲ್ಲಿ ಹೇಳ್ಬೇಕಿದ್ರೆ ಒಟ್ಟಾರೆಯಾಗಿ ತುಂಬಾ ಫಾಸ್ಟ್ ಆಗಿ ಹೇಳ್ಕೊ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಜನರೇಷನ್ ಅಥವಾ ಅವರಿಗಾಗುವ ಅನ್ಯಾಯ, ತೋಟಗಳನ್ನ ತಗೊಂಡಿರೋದು ಅವೆಲ್ಲವೂ ಕತೆ ಹೇಳಿದಾಗ ಆಗಿದೆ ಹೊರತು ಕಾದಂಬರಿಯಲ್ಲಿ ನಡೆದ ಘಟನೆಗಳಾಗಿ ಬಂದಿಲ್ಲ ಅಂತ ಅನ್ನಿಸ್ತು. ಬಟ್ ಅದರ್ವೈಸ್ ಇದು ನಡೆಯಬಹುದಾದ ಕತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾನು ಇಂಥದನ್ನ ಹತ್ರದಲ್ಲಿ ಎರಡೂ ಕಡೆ, ಅಂದ್ರೆ ದಲಿತ ಪರವಾಗಿರುವ ಕಾಯ್ದೆಯನ್ನ ದುರುಪಯೋಗ ಪಡಿಸ್ಕೊಂಡಿರೋದನ್ನು ನೋಡಿದ್ದೀನಿ. ಹಾಗೆ ಏನೋ ತುಂಬಾ ಕ್ಷುಲ್ಲಕ ಕಾರಣಕ್ಕೆ ಒಂದು ಮದುವೆಗೆ ದುಡ್ಡು ಕೊಟ್ಕೊಂಡು ಆಸ್ತಿಯನ್ನು ಬರ್ಸ್ಕೊಂಡಿರೋ, ದಲಿತರ ಹತ್ರ ಆಸ್ತಿಯನ್ನು ಬರ್ಸ್ಕೊಂಡಿರೋದನ್ನು ನೋಡಿದ್ದೀನಿ. ಇಟ್ ಇಸ್ ನಾಟ್ ಸರ್ಪ್ರೈಸಿಂಗ್ ಎಟ್ ಆಲ್. ಇದು ಆಗದೆ ಇರುವಂಥದ್ದು ಏನಲ್ವಲ್ಲ. ಬಟ್ ಅದರ್ವೈಸ್ ವೆರಿ ಶಾರ್ಟ್ ಅಂಡ್ ಕ್ವಿಕ್ ನಾವೆಲ್. ಅಂದ್ರೆ ಇಷ್ಟು ಕಡಿಮೆ ಪೇಜಲ್ಲಿ ಬಹಳಷ್ಟನ್ನ ಹೇಳಲಿಕ್ಕೆ ಹೊರಟಿರೋ ಮಹತ್ವಾಕಾಂಕ್ಷೆಯುಳ್ಳ ಕಾದಂಬರಿ ಅಂದ್ಕೊಂಡೆ ನಾನು. ಅಂದ್ರೆ he tried to cover the Dalit movement from almost all sides. I think that's what like is like a substance heavy, not Yes. like ಅದನ್ನ ಅವರು that's what like the ವಸ್ತುಗಳು ಎವ್ರಿ ಥಿಂಗ್ ದಟ್ ಹಿ ವಾಂಟ್ಸ್ ಟು ಕವರ್ ಸಬ್ಸ್ಟೆನ್ಸ್ ಹೆವಿ ಆಗಿರೋದ್ರಿಂದ ನೀವು ಹೇಳ್ದಂಗೆ ಹೇಳ್ತಾ ಹೋಗಿದ್ದಾರೆ. ನಾಟ್ ನೆಸೆಸರ್ಲಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಘಟನೆಗಳ ಮೂಲಕ ಪ್ರತಿಯೊಂದನ್ನು ಹೇಳ್ಬೇಕು. ಘಟನೆ ಆಯ್ತು ಅಂತ ಹೇಳ್ತಾರೆ, ಹಿಂಗಾಯ್ತು ಅಂತ ಅಷ್ಟೇ. ಬೇಸಿಕಲಿ ಈ ತರ ಬರ್ಸ್ಕೊಂಡು ಕೊಟ್ಟ ಅಂತ ಬರ್ಸ್ಕೊಳ್ಳೋ ಒಂದು ನೆರೇಷನ್ ಪೂರ್ತಿ ವಿವರವಾಗಿ ಹೇಳಬೇಕು ಅನ್ನೋ ಒಂದು ಆಸಕ್ತಿ ಇಲ್ಲ. ದಟ್ಸ್ ಹೌ. ಮತ್ತೆ ಪಾತ್ರಗಳು ಅಷ್ಟ ನಂಬರ್ ಆಫ್ ಪೇಜಸ್ಗೆ ಪಾತ್ರಗಳು ಬಹಳಷ್ಟಿವೆ. ಆ ಪಾತ್ರಗಳು ಅಷ್ಟಿರೋದ್ರಿಂದ ಕೆಲವೊಂದು ಪಾತ್ರಗಳು ಒಂಥರ ಏನು ಏಕಮುಖಿಯಾಗಿವೆ. ಅದ್ರ ಆ ಪಾತ್ರಗಳಿಗೆ ಡೆಪ್ತ್ ಇಲ್ಲ. ಈಗ ಇವ್ರು ಬಂದ್ರೆ ಅವರು ಒನ್ ಟೈಪ್ ಒಂದೇ ಕ್ಯಾರೆಕ್ಟರ್ಗಳು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈಸ್ ಹರಿಯಿಂಗ್ ಇಟ್ ಅಪ್. ಆ ಪಾತ್ರಗಳಿಗೆ ಪೋಷಣೆ ಸಾಕಾಗಿಲ್ಲ ಅನ್ನಿಸ್ತು. ಓಕೆ, ದಟ್ಸ್ ಆಲ್. ರವಿ ಒಂದು ಶಾರ್ಟ್ ನಾನು ಒಂದ್ ನಿಮಿಷ ಹೇಳಿ ಹೋಗ್ಬೋಣ. ಐ ಜಸ್ಟ್ ಹ್ಯಾವ್ ಟು ಡ್ರಾಪ್ ಆಫ್, ಸಾರಿ. ಅಂದ್ರೆ ನನಗೆ ಅವಾಗ ಇದು ಫೇಸ್ಬುಕ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಚರ್ಚೆ ನಡೆಯುವಾಗ ಅಲ್ಲಿ ಏನೋ ಬಿಟ್ಸ್ ಅಂಡ್ ಪೀಸಸ್ ಓದಿದ್ದೆ. ಕತೆ ಓದಿದಾಗ ಅಷ್ಟೊಂದು ಚರ್ಚೆ ಅಥವಾ ಕಾಂಟ್ರವರ್ಸಿ ಆಗುವ ಅವಶ್ಯಕತೆ ಇರ್ಲಿಲ್ಲ ಇದು ಅಂತ ಅನಿಸ್ತು ನಂಗೆ. ಯಾಕಂದ್ರೆ ಅದ್ರಲ್ಲಿ ಇವ್ರು ಹೇಳ್ತಾ ಇರುವ ವಿಷಯಗಳು ಯಾವುವು ಅಂದ್ರೆ, ಈಗ ಪ್ರಕಾಶ್ ಹೇಳ್ದಂಗೆ ತುಂಬಾ ಅಯ್ಯೋ ನಾವು ನೋಡದೇ ಇರೋ ಘಟನೆ ಅಥವಾ ಲೈಫಿಗೆ ತುಂಬಾ ದೂರವಾದ ಸತ್ಯ, ಅಯ್ಯೋ ನಮ್ಗೆಲ್ಲ ಗೊತ್ತೇ ಇಲ್ಲ ಇದು ಅನ್ನೋ ತರದ್ ಅನಿಸ್ಲಿಲ್ಲ ಒಂದು. ಆಮೇಲೆ ಇನ್ನೊಂದು, ಇಷ್ಟು ನಮ್ಮ ಸುತ್ತಲೂ ನಡೆಯುವಾಗ ಇದನ್ನು ಒಪ್ಪಿಕೊಳ್ಳಬೇಕಾದ ಕರ್ತವ್ಯ ಹಾಗೂ ಸತ್ಯ ನಮ್ಗೆ ಇರೋ ಒಂದು ಜವಾಬ್ದಾರಿ. ಹಾಗಿರುವಾಗ ನನಗೆ ಆಗ ನಡೀತಾ ಇರೋ ಚರ್ಚೆಗಳಲ್ಲಿ ಏನಿದೆ ಈ ಕಾದಂಬರಿ ಇಲ್ಲಿ ಅಂತ ಒಂದು ಕುತೂಹಲ ಇತ್ತು. ಓದಿದ್ಮೇಲೆ ಅಷ್ಟೊಂದು ಅವಶ್ಯಕತೆ ಇತ್ತಾ ಅಂತ ಅನಿಸ್ತು. ಹಂಗ್ ನೋಡಿದಾಗ ನನಗೆ, ನೀವೆಲ್ಲ ಓದಿದಿರೋ ಅಥವಾ ಗೊತ್ತಿಲ್ಲ, ಮೊಗಳ್ಳಿಯವ್ರದ್ದು ಕೆಂಡಸಂಪಿಗೆಲ್ ಅವ್ರ ಜೀವನ ಚರಿತ್ರೆ ಬರ್ತಾ ಇತ್ತು. ಐ ಥಿಂಕ್ ದಟ್ ಈಸ್ ಮೋರ್ ಇಂಪ್ಯಾಕ್ಟ್ಫುಲ್ ಫ್ರಮ್ ಅ ದಲಿತ್ ಲೈಫ್ ಹಾಗೂ ಒಂದು ಹೋರಾಟದ ಪರ್ಸ್ಪೆಕ್ಟಿವ್ ಇಂದ ಅನಿಸ್ತು. ಮೇ ಬಿ ಮುಂದೆ ಯಾವತ್ತಾದ್ರೂ ನಾವಿಲ್ಲಿ ಅದ್ರ ಬಗ್ಗೆ ಮೊಗಳ್ಳಿ ಗಣೇಶ್ ಅವ್ರದ್ದು ಆತ್ಮಚರಿತ್ರೆಯನ್ನು ಡಿಸ್ಕಸ್ ಮಾಡ್ಬೋದೇನೋ, ಒಂದು ಫ್ಯೂ ಪೇಜಸ್. ಬಟ್ ಅದೇ ಬೇರೆ ಅಂಶಗಳನ್ನೆಲ್ಲ ಎಲ್ಲರೂ ಮಾತಾಡಿದ್ದಾರೆ, ಹೇಳಿದ್ದಾರೆ. ಅಂಡ್ ನನಗೆ ಇದು ಅವರು ಪ್ರಕಾಶ್ ಹೇಳ್ದಂಗೆ ತುಂಬಾ ವಸ್ತು ವಿಷಯಗಳನ್ನು ತುಂಬಾ ಬಡಬಡ ಅಂತ ಹೇಳ್ಕೊಂಡು ಹೋದ್ರು. ಬಟ್ ಇಟ್ಸ್ ಅ ವೆರಿ ಸಿಗ್ನಿಫಿಕೆಂಟ್ ವಾಯ್ಸ್ ವಿಚ್ ಎವ್ರಿಬಡಿ ನೀಡ್ಸ್ ಟು ಅಕ್ಸೆಪ್ಟ್ ಅಂತ. ದಟ್ಸ್ ಮೈ ಕನ್ಕ್ಲೂಷನ್. ಒಂದು ಕ್ವಿಕ್ ಸೆಂಟೆನ್ಸ್ ಆ್ಯಡ್ ಮಾಡ್ತೀನಿ. ನನಗೆ ಈ ಆತ್ಮವಿಮರ್ಶೆ ದಲಿತ ಸಂಘರ್ಷ ಸಮಿತಿಯ ಬಗ್ಗೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಹೊರಟಿರೋದು ಒಂದು ಧೈರ್ಯ ಅಥವಾ ಅವರ ಕಾನ್ಫಿಡೆನ್ಸ್. ಅಂದ್ರೆ ಅದು
ಅದು ಬೆಳೆದು ಬಂದ ದಾರಿ ಒಳ್ಳೇದಾಗಿದೆ ಅಂತಾನೆ ಅಂದ್ಕೊಳ್ತಾರೆ. ಇಲ್ಲಿವರೆಗೆ ಬಂದ್ ಮುಟ್ಟಿದೆಯಲ್ಲ, ಸಾರ್ವಜನಿಕವಾಗಿ ಅದ್ರ ಬಗ್ಗೆ ವಿಮರ್ಶೆ ಮಾಡ್ಕೋಬೇಕಿದ್ರೆ ಒಂದು ಆತ್ಮಸ್ಥೈರ್ಯ ಬೇಕು. ಅದು ಬಂದಿದೆ, ಅದನ್ನು ಸಾರ್ವಜನಿಕವಾಗಿ ಅದನ್ನು ವಿಮರ್ಶೆ ಮಾಡಿಕೊಳ್ಳುವಷ್ಟು ಮುಂದೆ ಬಂದಿದೆ ಅನ್ನೋದಕ್ಕೆ ಹೆಮ್ಮೆ ಪಡ್ಬೇಕಿತ್ತು. ಅಬ್ಜೆಕ್ಷನ್ ಹೌದು ಹೌದು, ನಾನು ಅದೊಂದು ನಂಗೆ ಹೇಳಕ್ ಮಿಸ್ ಆಯ್ತು. ನನಗೂ ಅದಿನ್ನೂ ತುಂಬಾ ಜೀವಂತವಾಗಿ ಅನ್ನಿಸ್ತು. ಅದು ಅಂದ್ರೆ ಸತ್ ಹೋಗಿಲ್ಲ, ದೇರ್ ಇಸ್ ಸಮ್ ಜೀವಂತಿಕೆ ಅಂಡ್ ಆ ಮೂಮೆಂಟ್ ಇನ್ನೂ ಇದೆ ಅನ್ನೋ ತರ. ಆತ್ಮವಿಮರ್ಶೆ ಬಂದ ತಕ್ಷಣ ಅದು ಜೀವಂತವಾಗಿದೆ ಅಂತಾನೆ ಅರ್ಥ. ಅದು ಒಂದು ಒಳ್ಳೆ ವಿಷಯನೇ ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದು, ಅದು ಈ ಊರಲ್ಲಿ ದಲಿತರಲ್ಲಿ ಇಷ್ಟೊಂದು ಮೇಲು ಕೀಳು ಎಲ್ಲ ಇರತ್ತಾ, ಅಷ್ಟೊಂದು ಇದಿದ್ಯಾ ಅಂತ ಅದು ಪ್ರಶ್ನೆ ಬಂತಲ್ಲ. ಅದು ಆಕ್ಚುಲಿ ಇವಾಗ ಬ್ರಾಹ್ಮಣ ಅನ್ನೋದು ಒಂದು ಜಾತಿ, ಗೌಡ ಅನ್ನೋದು ಒಂದ್ ಜಾತಿ. ಬಟ್ ನಾವು ದಲಿತರು ಅಂತ ಕರೆಯೋರು SC-ಗಳಲ್ಲಿ ಒಟ್ಟು 101ಕ್ಕೂ ಜಾಸ್ತಿ ಜಾತಿ ಏನೋ ಇದೆ. ನಮ್ಮ ಇದ್ರದ್ದು ಪಟ್ಟಿ ನೋಡಿದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ. ST-ನಲ್ಲಿ 50ಕ್ಕೂ ಜಾಸ್ತಿ ಪಂಗಡಗಳಿದೆ. ಸೊ ಹಿಂಗೆಲ್ಲ ಇದೆ. ಜೊತೆಗೆ ಈಚ್ ಜಾತಿ ಅಂದ್ರೆ ಆ SC ಶೆಡ್ಯೂಲ್ ಕ್ಯಾಸ್ಟ್ ಅಂತ ಬರೋ ಕ್ಯಾಸ್ಟ್ಗಳಲ್ಲಿ ಒಂದೊಂದು ಕ್ಯಾಸ್ಟು ಡಿಫ್ರೆಂಟ್. ಮತ್ ಅವರಲ್ಲೇ ಖಂಡಿತ ಎಲ್ಲ ಈ ಬಡಗು ಬಹು ಅವೆಲ್ಲ ತುಂಬಾ ಇದೆ. ಅದ್ರಲ್ಲಿ ಏನು ಆಶ್ಚರ್ಯ ಪಡುವಂತದ್ದೇನಿಲ್ಲ. ಇಂಡಿಯಾದಲ್ಲಿರೋ ಎಲ್ಲಾ ಜಾತಿಗಳದ್ದು ಇದೆ ಕತೆ. ಸೊ ಅದಕ್ಕೋಸ್ಕರ ನಾವು ಅವುಗಳನ್ನೆಲ್ಲ ಕನ್ಸಿಡರ್ ಮಾಡದೆ, ಈ ಪ್ರಿವಿಲೇಜ್ಡ್ ಅಂಡ್ ಇದಂತ ಅಂದ್ರೆ ನಾವು ಬೇರೆಯವರು ಕೂಡ ಬರ್ದಿಲ್ವಾ ಅಂತ ಹೇಳೋ ಒಂದು ಮಾತಿದೆಯಲ್ಲ, ಅದು ಇಟ್ ಈಸ್ ಆಸ್ ಗುಡ್ ಆಸ್ ಕಂಪೇರಿಂಗ್ ಒಂದು ದೊಡ್ಡ ಒಂದು ಹಾಲಿವುಡ್ ಲಾಸ್ ಏಂಜಲಸ್ ಅಲ್ಲಿ ಒಂದು ಫೈರ್ ಆಗಿ ಹೋದಾಗ ಸೆಲೆಬ್ರಿಟೀಸ್ ಮನೆ ಸುಟ್ಟು ಹೋದಾಗ್ಲೂ, ಮತ್ತೆ ಬೇರೆ ಆ ಕಡೆ ಇರೋ ಒಂದಿಷ್ಟು ಪೂರ್ತಿ ಡೌನ್ ಟೌನ್ ಅಲ್ಲಿ ಇರೋ ಒಂದಿಷ್ಟು ಮನೆಗಳು ಹೋದಾಗ್ಲೂ ಎಲ್ರದ್ದು ಒಂದೇ ಕಷ್ಟ ಅಂತ ಹೇಳೋದಿದೆಯಲ್ಲ, ಅದು ತುಂಬಾ ಓವರ್ ಸಿಂಪ್ಲಿಫಿಕೇಶನ್ ಅಂತ. ಇದು ದಟ್ಸ್ ಎಕ್ಸಾಕ್ಟ್ಲಿ ಹೌ ಐ ಫೆಲ್ಟ್. ನಾವುಗಳು ಅದು ಒಂದು ಬಂತಲ್ವಾ, ಇದು ಬೇರೆಯವರು ಎಲ್ಲ ಕಡೆ ಶಂಕರ ಹೆಗಡೆ ಅವರು ಹೇಳಿದ್ರು ಎಲ್ಲ ಎಲ್ಲಿ ಬೇಕಾದ್ರೆ ಆಗುವಂತ ಕತೆ ಇದು ಅಂತ. ಅದು ಆಗ್ಬಹುದು, ಬಟ್ ಅದನ್ನ ಯಾವ ರೀತಿ ನಾವು ಜಾತಿ ಅನ್ನೋ ಒಂದು ಎಲಿಮೆಂಟ್ ಸೇರ್ಕೊಂಡಾಗ ಐ ಥಿಂಕ್ ಇಟ್ ಗಿವ್ಸ್ ಎ ಕಂಪ್ಲೀಟ್ಲಿ ಡಿಫರೆಂಟ್ ಡೈಮೆನ್ಷನ್ ಟು ಎವ್ರಿಥಿಂಗ್. ರವಿ ಅವ್ರು ಹೇಳ್ತೀರಾ? ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಾನು ಈ ಫುಲ್ ಕತೆ ಓದ್ದೆ. ಇದ್ರಲ್ಲಿ ನನಗೆ ಜಾಸ್ತಿ ಹೊಸತನ ಕಾಣಲಿಲ್ಲ. ಯಾಕೆ ಅಂತ ಹೇಳ್ತೀನಿ. 10 ಕತೆ ಇದೆ ಅದ್ರಲ್ಲಿ. ಆಕ್ಚುಲಿ ಓದಿದ್ರೆ 10 ಡಿಫ್ರೆಂಟ್ ಸ್ಟೋರೀಸ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಅದರಲ್ಲಿ ಒಂದು ದೌರ್ಜನ್ಯದ ಬಗ್ಗೆ ಒಂದ್ ಕತೆ, ಇನ್ನೊಂದು ಲ್ಯಾಂಡ್ ಗ್ರಾಬಿಂಗ್ ಬಗ್ಗೆ ಒಂದ್ ಕತೆ, ಅಂದ್ರೆ 2 ಎಕರೆ ಜಮೀನ ಕಸಿದುಕೊಳ್ಳೋದು ಒಂದ್ ಕತೆ, ಇನ್ನೊಂದು ಒಂದ್ ಕಡೆ ಬರುತ್ತೆ ತಮಟೆ ಬಾರಿಸೋದು. ಆ ತಮಟೆ ಬಾರಿಸೋದು ಕೂಡ ಒಂದು ನಮ್ಗೆ ಗೊತ್ತಿರೋ ಕತೆ. ಚೋಮಂದುಡಿನಲ್ಲಿ ಬರೋ ಇನ್ಸಿಡೆಂಟ್ಸ್ಗಳನ್ನ ಇವರು ಬೇರೆ ತರ ಅದನ್ನೇ ಇನ್ನೊಂದು ರೀತಿ ಹೇಳಿದ್ದಾರೆ ಅನ್ಸ್ತು. ಆಮೇಲೆ ಒಟ್ಟಿನಲ್ಲಿ ಎಲ್ಲಾ ಕಥೆಗಳು ನಮಗೆ ಎಲ್ಲೋ ಓದಿದೀವಿ, ಎಲ್ಲೋ ಆಗ್ಲೇ ನಮಗೆ ಗೊತ್ತಿದೆ ಅನ್ಸ್ತು. ಆದ್ರೆ ಕೊನೆಯಲ್ಲಿ ಏನು ಅಂದ್ರೆ, ಈ 7-8 ಕಥೆಗಳನ್ನ ಅವ್ರು ಮೊದಲು ಶುರು ಮಾಡೋದೇ ಬೇರೆ ತರ. ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಸ್ಕ್ರೀನ್ ರೈಟಿಂಗ್ ಕಾನ್ಸೆಪ್ಟ್. ಸ್ಕ್ರೀನ್ ರೈಟಿಂಗ್ ಅಲ್ಲಿ ಇದೇ ತರ ಆಗತ್ತೆ. ಒಂದು ಇನ್ಸಿಡೆನ್ಸ್ ತಗೊಂಡು ಅಲ್ಲಿಂದ ಶುರು ಮಾಡ್ತಾರೆ. ಆಮೇಲೆ ಕೊನೆಯಲ್ಲಿ ಅದಷ್ಟು 10 ಜನದ ಕಥೆಗಳು ಒಂದ್ ಕಡೆ ಬಂದು ಕೂಡುತ್ತೆ. ನನಗೆ ಅನ್ಸಿದ್ದು ಕೊನೆಯಲ್ಲಿ ಆ ಜಾತ್ರೆ ಇದು ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅವಾಗ ಎಲ್ಲಾರು ಅಲ್ಲಿ ಜಯಮ್ಮ ಬರ್ತಾಳೆ, ದೇವೇಂದ್ರ ಬರ್ತಾನೆ, ಗಜೇಂದ್ರ, ಆತರ ಎಲ್ಲಾರ್ನು ಒಂದು ಮೊದ್ಲು ಹೇಳಿದ ಕಥೆಗಳನ್ನೆಲ್ಲ ತಂದು ಇಲ್ಲಿ ಒಂದ್ ಕಡೆ ಕೂಡಿಸ್ತಾರೆ. ಒಂದ್ ಕಡೆ ಅದು ನನಗೆ ಒಂಥರ ಸ್ಕ್ರೀನ್ ರೈಟಿಂಗ್ ತರ ಅನಿಸ್ತು. ಡೆಫಿನೆಟ್ ಆಗಿ ಇದು ಹೊಸ ಕಥೆಗಳು ನನಗೆ ಯಾವ್ದು ಕಾಣ್ಲಿಲ್ಲ. ವೈಶಾಲಿ ಅವರು ಅದನ್ನೇ ಹೇಳಿದ್ರು, ಐ ಥಿಂಕ್ ಪ್ರಕಾಶ್ ಅವರು ಅದನ್ನೇ ಹೇಳಿದ್ರು. ಈ ಓದಿದೀವಿ, ಎಲ್ಲೋ ಓದ್ಬಿಟ್ಟಿದೀವಿ. ಸುಧಾನಲ್ಲಿ ಓದಿರ್ಬೋದು ಅಥವಾ ಮಯೂರನಲ್ಲಿ ಓದಿರ್ಬೋದು. ಈ ಸಣ್ಣ ಕಥೆಗಳನ್ನ ಒಟ್ಟುಗೂಡಿಸಿ ಬರ್ದಿದ್ದಾರೆ. ಬಟ್ ನನಗೆ ಒಂದು ಬಹಳ ನೀವು ಯಾರು ಡಿಸ್ಕಸ್ ಮಾಡ್ಲಿಲ್ಲ ಅನ್ಸುತ್ತೆ. ಒಂದ್ ಕಡೆ ಅವರು ಕನ್ವರ್ಷನ್ ಬಗ್ಗೆ ಮಾತಾಡ್ತಾರೆ. ಈ ಕನ್ವರ್ಷನ್ ಅನ್ನೋದು ದಲಿತರಿಗೆ ಬಹಳ ಇಟ್ಸ್ ಅ ವೆರಿ ಸ್ಟಿಕಿ ಪಾಯಿಂಟ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ದಲಿತರನ್ನ
ಕ್ರಿಶ್ಚಿಯನ್ಸು ಆಮೇಲೆ ಮುಸಲ್ಮಾನರು ಅವರೆಲ್ಲರೂ ಅವ್ರನ್ನ ಕನ್ವರ್ಟ್ ಮಾಡಕ್ಕೆ ಬಹಳ ವರ್ಷದಿಂದ ಅಲ್ಲಿ ಇಟ್ ಹ್ಯಾಸ್ ಸ್ಪ್ರೆಡ್. ಅವ್ರು ಅಲ್ಲಿ ಒಂದು ಕಡೆ ಹೇಳ್ತಾರೆ, ಈ ದಲಿತರನ್ನ ಯಾರು ಇವರು ಕನ್ವರ್ಷನ್ ಮಾಡುವಾಗ ನಮ್ಮ ಇದನ್ನ ಬರೆದವರು ಸಾರಿ ನಮ್ಮ ಸಂವಿಧಾನ ಬರೆದವರು ಅಂಬೇಡ್ಕರ್. ಸಾರಿ ಎಸ್ ಅಂಬೇಡ್ಕರ್ ಅವರು ಕೊನೆಗೆ ಬೇಸತ್ತು ಬುದ್ಧಿಸ್ಟ್ ಆಗ್ಬಿಡ್ತಾರೆ. ಅದನ್ನ ಇವರು ಇಲ್ಲಿ ತಡಿತಾ ಇದ್ದಾರೆ. ಕನ್ವರ್ಷನ್ ಮಾಡಕ್ ಅವ್ರಿಗೆ ಏನೋ ಬೇರೆ ಐಡಿಯಾ ಇತ್ತು, ನಮ್ಗೆ ಇವಾಗ ಆ ಕನ್ವರ್ಷನ್ ಬೇಕಾಗೇ ಇಲ್ಲ ಅನ್ನೋ ತರ ಐ ಥಿಂಕ್ ದೇವೇಂದ್ರ ಗಜೇಂದ್ರ ಅದನ್ನ ಹೇಳ್ತಾನೆ. ಸೊ ಅದ್ರಲ್ಲಿ ಒಂದು ಆ ಕನ್ವರ್ಷನ್ ಪಾರ್ಟ್ ನ ಗ್ಯಾರಂಟಿ ನಾವು ಇನ್ನೊಂದು ಇದ್ರಲ್ಲೇ ನೋಡ್ಬೋದು. ಬೇರೆ ವಿಚಾರದಲ್ಲಿ ನೋಡಿದಾಗ ಇಲ್ಲಿ ಅದನ್ನು ತಂದಿದ್ದಾರೆ, ಬಟ್ ಅದರ ಇಂಪ್ಯಾಕ್ಟ್ ಜಾಸ್ತಿ ಇಲ್ಲ. ಆ ಕತೆ ಅಲ್ಲಿಗೆ ನಿಂತು ಹೋಗುತ್ತೆ. ಅದು ಅವರು ಆ ಕನ್ವರ್ಷನ್ ಇಸ್ ನಾಟ್ ಎ ಪ್ರಾಬ್ಲಮ್ ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಅದೊಂದಾಯ್ತು. ಇನ್ನೊಂದ್ ಕಡೆ ಈ ಎಲ್ಲಾ ಕಥೆಯಲ್ಲೂ ಬರೋದು ಒಂದು ರೀತಿ ದೌರ್ಜನ್ಯದ ಬಗ್ಗೆನೇ ಇದೆ. ದೌರ್ಜನ್ಯ ಮತ್ತು ಅಸಹಾಯಕತೆ ಇದೆ. ಮೊದಲನೇ ಸೀನ್ಗಳಲ್ಲಿ ಅದು ನನಗೆ ಅನುಭವನೇ ಇರಲಿಲ್ಲ. ಯಾಕೆ ಅಂದ್ರೆ ನಾವು ಬೆಂಗಳೂರಲ್ಲಿ ಕಾಲ ಕಳೆದಾಗ ಬೇರೆಯವ್ರು ಬಂದು ಈಗಿನ ತರ ಇಲ್ಲಿ ರೀತಿನೇ ಕಸನ ತಗೊಂಡು ಹೋಗಿ ಒಂದೊಂದು ಮರದಲ್ಲಿ ಹಾಕೋದು ಅಥವಾ ಇನ್ನೊಂದು ಲಾರಿ ಬಂದು ತಗೊಂಡು ಹೋಗೋದು, ಅದು ನನಗೆ ಅನುಭವನೇ ನೋಡೇ ಇರ್ಲಿಲ್ಲ ಅಂತ ಹೇಳ್ಬೇಕು. ಬೆಂಗಳೂರಲ್ಲಿ ಅಷ್ಟು ವರ್ಷದಿಂದ ನಾನು ಅಲ್ಲಿ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಆ ವಿಚಾರದಲ್ಲೂ ಕೂಡ ಅವರು ಇವರು ಮೀರಾ ಹೇಳ್ದಂಗೆ ಅದು ನನಗೂ ಇಷ್ಟ ಆಯ್ತು. ಆ ಕಸನ ಒಂದೊಂದ್ ಕಡೆ ಕೂಡ್ಸೋದು ಮತ್ತೆ ಒಂದ್ ಕಡೆ ಸ್ವಲ್ಪ ನಾಟಕೀಯ ಅನ್ಸಿದ್ರು ಯಾರೋ ಒಬ್ರು ಬಂದು ಅದನ್ನ ನಾನು ನೆಲಕ್ಕೆ ಚೆಲ್ತೀನಿ, ನೀ ತಗೊಂಡು ಹೋಗು ಅನ್ನೋದು ಅದೊಂದ್ ಸ್ವಲ್ಪ ನಾಟಕೀಯ ಅನ್ನಿಸ್ತು. ಆದ್ರೂ ಒಟ್ಟಿನಲ್ಲಿ ಆ ಸೀನ್ಗಳು ಒಂದೊಂದಿನೇ ಡಿಸ್ಕ್ರೈಬ್ ಮಾಡೋದು ಅವರು ಬಹಳ ಮನದಟ್ಟಾಗತ್ತೆ. ಒಂದ್ ರೀತಿ ನಮ್ಗೆ ಅಲ್ಲೇ ಇದೀವಿ, ಅಲ್ಲೇ ನೋಡ್ತಾ ಇದೀವಿ ಅನ್ಸತ್ತೆ. ಆಮೇಲೆ ಲ್ಯಾಂಗ್ವೇಜ್ ಪ್ರಕಾರ ಎಲ್ಲ ನೀವೆಲ್ಲ ಹೇಳಿದಾಗೆ ಅಷ್ಟೇನು ಕಷ್ಟದ ಇದಿಲ್ಲ. ಇನ್ನೊಂದೆರಡು ಕಡೆ ಕೆಟ್ಟ ಮಾತುಗಳನ್ನು ಬಹಳ ನೀಟಾಗಿ ಸೇರಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಏನು ಆಲ್ಮೋಸ್ಟ್ ಲೈಕ್ ಗೃಹಭಂಗನಲ್ಲಿ ಬರೋ ರೀತಿನೇ ಎಲ್ಲ ಭಾಷೆಗಳಲ್ಲಿ ಆ ಕೆಟ್ಟ ಬೈಗಳು ಅದನ್ನು ನಮ್ಗೆ ಒಂದು ರೀತಿ ಗೊತ್ತಾಗತ್ತೆ ಯಾವ ರೀತಿ ಅವರು ತಮ್ಮ ದಿನನಿತ್ಯದಲ್ಲಿ ಅದನ್ನ ಬಳಸ್ಕೋತಾರೆ ಅಂತ. ಸೊ ಒಟ್ಟಿನಲ್ಲಿ ಎಲ್ಲಾನು ಸೇರಿಸಿ ಚೆನ್ನಾಗಿ ಕೊನೆಯಲ್ಲಿ ಬಹಳ ಈ ಎಂಡಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಸಹಾಯಕತೆ ಮತ್ತು ಕೊನೆಯಲ್ಲಿ ಜಯಮ್ಮನಿಗೆ ನ್ಯಾಯನೇ ದೊರೆಯಲ್ಲ. ಅವಳು ತನ್ನ ಮಗಳನ್ನ ಕರ್ಕೊಂಡು ವಾಪಸ್ ಹೋಗ್ತಾಳೆ. ಆ ವಿಚಾರಗಳೆಲ್ಲಾನು ಒಂದು ರೀತಿ ನಮಗೆ ಬಹಳ ಮನದಟ್ಟವಾಗಿ ಬರ್ಸಿದ್ದಾರೆ. ಆಮೇಲೆ ನೀವು ಗುರು ಹೇಳ್ದಾಗೆ ಅಷ್ಟೊಂದು ಡೀಪ್ ಥಿಂಕಿಂಗ್ ಮಾಡೋ ಸ್ವಲ್ಪ ಕಷ್ಟನೇ ಈ ಬುಕ್ ಬಗ್ಗೆ. ಯಾಕೆ ಅಂದ್ರೆ ನಾವಾಗ್ಲೇ ಎಷ್ಟೋ ದಲಿತ ಕಥೆಗಳನ್ನ ಓದಿದೀವಿ. ಇದು ಹೊಸ್ತರ ಇದೆ ಅನ್ಸ್ತಿದ್ರು ಆ ಭಾಷೆ ಮತ್ತು ಆಲ್ಮೋಸ್ಟ್ ಆ ಹಳೆ ದಲಿತ ಕಥೆಗಳಲ್ಲಿ ಒಂದು ಚೋಮಂದುಡಿ ತಗೊಂಡ್ರೆ ಅದು ಒಂಥರ ಪ್ರೀ ಇಂಡಿಪೆಂಡೆನ್ಸ್ ಆ ತರ ಕಥೆಗಳು. ಇದು ನಮ್ಮ ಕಾಲದ ಕಥೆನೇ ನಾವು ದಲಿತರದು ಓದಿರ್ಲಿಲ್ಲ. ಇದು ಮೊಬೈಲ್ ಕಾಲದ ಕಥೆನೂ ಹೌದು ಮತ್ತು ಹಿಂದಿನ ದೌರ್ಜನ್ಯದ ಕಥೆನೂ ಹೌದು ಅನ್ಸ್ತು. ಸೊ ಅವೆರಡನ್ನ ಕಂಬೈನ್ ಮಾಡಿ ನೋಡಿದಾಗ ನಮ್ಗನ್ಸೋದು ಏನು ಜಾಸ್ತಿ ಬದಲಾವಣೆನೇ ಆಗಿಲ್ಲ ಅನ್ಸುತ್ತೆ. ಆದ್ರೆ ಇನ್ನೊಂದ್ ಕಡೆ IPS IAS ಆಫೀಸರ್ಸ್ ಆಗಿದ್ದಾರೆ, ಅವರು ಅದೆಲ್ಲ ಚೇಂಜ್ ಆಗಿದೆ ಅಂತ ಗೊತ್ತಾಗತ್ತೆ. ಸೊ ಬಟ್ ನನಗೆ ಇದನ್ನೆಲ್ಲ ಓದಿದ್ಮೇಲೆ ಅನ್ಸಿದ್ದು
ಇದ್ರ ನೆಕ್ಸ್ಟ್ ಏನ್ ಬರಿಬೇಕಾಗಿತ್ತು, ಅವರು ಸೊಲ್ಯೂಷನ್ಸ್ ಬರಿಬೇಕಾಗಿತ್ತು ಅನ್ಸುತ್ತೆ. ಹೌದು, ಈ ದೌರ್ಜನ್ಯ ಇದು ಎಲ್ಲ ಇದೆ, ನಮಗೆ ಗೊತ್ತಿದೆ. ಆದ್ರೆ ಈ ಕಥೆಗಳು 21ನೇ ಶತಮಾನದಲ್ಲಿ 25ನೇ ಇಸ್ವಿನಲ್ಲಿ ಬರಿಬೇಕಾಗಿದ್ದು ಒಂದು ರೀತಿ ಇದಕ್ಕೆಲ್ಲ ಸೊಲ್ಯೂಷನ್ಸ್, ಏನಾದ್ರು ಸೊಲ್ಯೂಷನ್ಸ್ ಮೂಲಕ ನಮಗೂವೆ ಅಂದ್ರೆ ಉತ್ತಮ ಆಗ ಇವರು ಅಂತ ಯಾರು ಅನ್ಕೋತಾರೋ, ಆಮೇಲೆ ಅವ್ರಿಗೆ ಇದನ್ನ ನೋಡಿದ್ಮೇಲೆ, ಈ ಕಥೆಗಳು ಓದಿದ್ಮೇಲೆ ಇಂಥದಕ್ಕೆಲ್ಲ ಸೊಲ್ಯೂಷನ್ಸ್ ಏನು, ಭಾವನೆಗಳು ಬದಲಾವಣೆ ಆಗ್ಬೇಕು ಅಂದ್ರೆ ಮತ್ತೆ ಹೇಳಿದ್ದೀನಿ ಹೇಳ್ತಾ ಹೋದ್ರೆ ಏನ್ ಸೊಲ್ಯೂಷನ್ಸ್ ಏನು ಅಂತ ಅನ್ಸುತ್ತೆ ನಿಮ್ಗೆ ರವಿ? ಸೊಲ್ಯೂಷನ್ ಏನು ಅಂತ ನಾನು ಹೇಳಕ್ಕಾಗಲ್ಲ. ಅದೇ ಆಕ್ಚುಲ್ ಆಗಿ ಸೊಲ್ಯೂಷನ್ ಹೇಳ್ಬೇಕಾಗಿರೋದು ಅದ ಆ ಕಷ್ಟನ ಅನುಭವಿಸಿದವರು, ಆಗ್ಲೇ ಸೊಲ್ಯೂಷನ್ ಅದು ಒಂಥರ ಜನಕ್ಕೆ. ನೀವು ಎರಡು ಮೂರು ಕಡೆ ಅಂದ್ರೆ ಇಲ್ಲಿ ನನ್ಗೆ ಒಂದೇನಿಸ್ತು ಅಂದ್ರೆ ಎಲ್ಲಾರು ಕೆಲವರು ಅಂದ್ರೆ ವಾಟ್ ಎವರ್ ಅಂದ್ರೆ ನೀವು ತುಂಬಾ ಅದನ್ನ ಇದಾಗಿ ಹೇಳಿದ್ರೆ ಇದನ್ನ ಏನೂ ಆಗದೆ ಇರೋವರೆಗೂ ಆಗಿರೋದನ್ನೇ ಮತ್ತೆ ಹೇಳ್ತಾರೆ. ಅದನ್ನ ಐ ಡೋಂಟ್ ಥಿಂಕ್ ದಟ್ ಇಸ್ ರೈಟ್. ಐ ಮೀನ್ ಯಾಕಂದ್ರೆ ಇಲ್ಲಿ ನೀವು ಇಂಡಿವಿಜುವಲ್ ಯಾರೋ ತಮಟೆ ಬಾರ್ಸೋನ್ ಚೋಮನ್ ಥರ ಇದ್ದಾನೆ ಮತ್ತು ಇವನ್ ಥರ ಆ ಥರ ತೊಗೊಂಡು ಬಂದು ನಾವು ಮಾತಾಡಿದ್ರೆ ಇಟ್ ಡಸಂಟ್ ಗೋ ಎನಿವೇರ್. ಈ ಥರ ಒಂದು ಸೆಲ್ಫ್ ಕ್ರಿಟಿಕಲ್ ಆಗಿ ತಮ್ಮ ಒಂದು ದಲಿತ ಸಂಘರ್ಷ, ಅದು ದಲಿತ್ ಒಂದು ಸ್ಟೋರಿ, ಅವರು ಇಷ್ಟು ಒಂದು ಈ ಥರ ಒಂದು ತಮ್ಮ ಒಂದು ಇಡೀ ಒಂದು DSS ಅಂತ ಒಂದು ಸಂಸ್ಥೆನ ನಿಕಷಕ್ಕೆ ಎಳ್ಕೊಂಡು, ಅದು ಇಟ್ಸ್ ಎ ಬಿಗ್ ಥಿಂಗ್. ಇಟ್ಸ್ ನಾಟ್ ಲೈಕ್ ಸಮ್ ಬ್ರಾಹ್ಮಿನ್ ರೈಟಿಂಗ್ ಅಬೌಟ್ ಹಿಸ್ ಓನ್ ಮಠದ ಬಗ್ಗೆ ಬರೆಯೋದು, ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಪ್ಪ ನನಗೆ. ಐ ಥಿಂಕ್ ಇಟ್ಸ್ ನೀವು ಇಂಡಿವಿಜುವಲ್ ಇದು ಒಂದೊಂದು ಇದು ಎಲ್ಲಾ ಕಡೆನೂ ದೌರ್ಜನ್ಯ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಇದು ದಲಿತರ ನಡುವಿನ ಮಧ್ಯದ ಸಂಘರ್ಷ ಇದೆಲ್ಲ. ಐ ಥಿಂಕ್ ಬಹಳಷ್ಟು ಕಾದಂಬರಿಗಳಲ್ಲಿ ಬಂದಿಲ್ಲ ಈ ವಿಷಯ. ನಾನಂತೂ ಮೊದಲು ಓದಿದ್ ಹೇಳಿದ್ದು ಅದಕ್ಕೆ ನನಗನ್ಸತ್ತೆ ಗುರು ಅವ್ರು ಬಿಗಿನಿಂಗ್ ಅಲ್ಲಿ ಬರ್ದಿರೋದು ಇದು ಬರೆಯಕ್ ಬೇಜಾರಾಗ್ತಾ ಇದೆ ಅಂತ. ಯಾಕಂದ್ರೆ ಅವ್ರವ್ರ ಮಧ್ಯದ ಈ ಪ್ರಾಬ್ಲಮ್ಗಳು, ಇನ್ನೂ ಈ ಸಮಸ್ಯೆಗಳ ಬಗ್ಗೆ ಜನ ಹೋರಾಡ್ತಾನೆ ಇದ್ದಾರೆ, ಇದಕ್ಕಿನ್ನೂ ಏನು ಸಿಕ್ಕಿಲ್ಲ ಉತ್ತರ ಅನ್ನೋದ್ರಿಂದನೇ ಅದನ್ನ ಹಾಗೆ ಬರ್ದಿದಾರ ಅವರು ಮುನ್ನುಡಿಲಿ ಅಂತ ಅಲ್ಲ. ಅನಿಸ್ತದೆ. ನನಗೆ ಒಂದ್ ಪ್ರಶ್ನೆ ಬರುತ್ತಿಲ್ಲ ರವಿ ಹೇಳಿದ ಮಾತು ಕೇಳಿ. ಈ ಒಂದು ಸಮಾಜದ ಎಲ್ಲಾ ಪ್ರಾಬ್ಲಮ್ ಸಮಸ್ಯೆಗಳಿಗೂ ಲೇಖಕ ಉತ್ತರ ಕೊಡ್ಬೇಕು, ಸೊಲ್ಯೂಷನ್ಸ್ ಕಂಡುಹಿಡಿಬೇಕು ಅಂತ ಹೇಳೋದಿದೆಯಲ್ಲ, ದಟ್ ಈಸ್ ವೆರಿ ಟು ಮಚ್ ಟು ಎಕ್ಸ್ಪೆಕ್ಟ್. ಐ ಡೋಂಟ್ ಥಿಂಕ್ ಒಬ್ಬ ಕಾದಂಬರಿಕಾರ ಅವನು ತನಗೆ ಗೊತ್ತಿರೋದನ್ನ ಒಂದು ಕಥೆನ ಹೇಳ್ತಾನೆ, ಇರೋ ವಿಚಾರಗಳನ್ನ ನೀವು ಕೊಟ್ಟು ನೀವು ಅದನ್ನ ಯೋಚನೆ ಮಾಡಬೇಕು. ಅದರಿಂದ ಎಷ್ಟೋ ಜನ ಹೇಳೋ ಪ್ರಕಾರ ಸಾಹಿತ್ಯದಿಂದ ಯಾವ ಬದಲಾವಣೆನೂ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಎಷ್ಟೋ ಜನ. ಈಗ ಇನ್ ಕೆಲವರು ಇಲ್ಲ ಸಾಹಿತ್ಯದ ಉದ್ದೇಶನೇ ಅದು ಸಮಾಜದ ಬದಲಾವಣೆ ಆಗ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಇದು ಟೂ ಸ್ಕೂಲ್ಸ್ ಆಫ್ ಥಾಟ್. ಐ ಡೋಂಟ್ ಥಿಂಕ್ ದೇ ವಿಲ್ ಎವರ್ ಅಗ್ರಿ. ಬಟ್ ನನ್ನ ದೃಷ್ಟಿಯಿಂದ ಹೇಳೋದಾದ್ರೆ, ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳೋದು ಇದೆಯಲ್ಲ, ದಟ್ ಈಸ್ ಅ ಲಿಟಲ್ ಟು ಮಚ್ ಅನಿಸ್ತು ನನಗೆ. ಐ ಥಿಂಕ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ನಾನು ಈ ಪುಸ್ತಕ ಈ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ವಿಚಾರಗಳು ಆಗ್ಲೇ ತುಂಬಾ ಇನ್ ಡೆಪ್ತ್ ಡಿಸ್ಕಷನ್ ಆಗೋಗಿದೆ. ಐ ಡೋಂಟ್ ಥಿಂಕ್ ಸೊ. ಐ ಡಿಸ್ಅಗ್ರಿ. ಆಗಿಲ್ಲ ಅಂತೀರಾ? ಯಾಕೆ? ನೀವು ಇಂಡಿವಿಜುವಲ್ ಎಲ್ಲೋ ಒಂದು ಕಡೆ ಏನೋ ಒಂದೊಂದು ಕತೆಗಳನ್ನ ನೀವು ತಗೊಂಡ್ಬಿಟ್ಟು ಈ ತರ ನಾನು ನೋಡಿದೀನಿ, ಈ ತರ ಯಾರೋ ದಲಿತರು ಬಂದು ದಲಿತರ ಏನೋ ಜಮೀನ್ ತಗೊಳೋದು ನೋಡಿದೀನಿ, ಅವ್ನ್ ರೇಪ್ ಮಾಡೋದು ನೋಡಿದೀನಿ, ಅದು ಬೇರೆ. ಅದು ದಟ್ಸ್ ಆರ್ ಆಲ್ ಇನ್ಸಿಡೆಂಟ್ಸ್ ಅಲ್ವಾ. ಅದಕ್ಕೂ ಆತರ ಓದೋದು ಅಲ್ಲ ಅನ್ಸುತ್ತಪ್ಪ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಅಂದ್ರೆ ಅಲ್ಲ, ಎಲ್ಲಾ ಪುಸ್ತಕಕ್ಕೂ ಅಪ್ಲೈ ಮಾಡ್ಬೋದಲ್ಲ ರವಿ ಅವ್ರೆ? ಬರಿಬೇಕಾಗಾದ್ರೆ ಎಷ್ಟೊಂದು ಎಲ್ಲ ರಿಪಿಟೇಷನ್ಗಳೇ, ಅದು ಇದೇ ತರದ್ ಅಲ್ಲೂ ಓದಿದೀನಿ ಇಲ್ಲೂ ಓದಿದೀನಿ ಅಂತ. ಅದು ಎಲ್ಲ ಸೆಂಟೆನ್ಸ್ ಬೇರೆ ಕಡೆಗೆ ಇರುತ್ತೆ. ಅದು ಲೇಖಕರ ಉದ್ದೇಶ ಸೊಲ್ಯೂಷನ್ ಕೊಡೋದಲ್ಲ, ಅದನ್ನ ಒಂದು ಹೌದು ಅವನು ಹಿಂಗ್ ನಡೆದಿದೆ, ಇದ್ರ ಪೊಲಿಟಿಕ್ಸ್ ಅನ್ನು ತೋರಿಸ್ತಾ ಇರೋದು ದಲಿತ ಸಮಾಜದಲ್ಲಿ. ಟುಗೆದರ್ ಅಂಡ್ ಗೆಟ್ ದಿಸ್ ಹೋಲ್ ಡಿಫರೆಂಟ್ ನೆರೇಟಿವ್. ನಿಮ್ಗೆ ಓದಿದ್ಮೇಲೆ ಅದು ಈ ತರ ಬೇರೆನೆ ಅನ್ಸೋದು ಒಂದು ಇಂಪಾರ್ಟೆಂಟ್. ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾದ ಓದಬೇಕು ಅಂತ ಅನ್ಸುತ್ತಪ್ಪ ನನಗೆ. ನಿಮ್ಮನ್ನ ಯೋಚನೆಗೆ ಎಡೆ ಮಾಡಬೇಕು ಓದು. ಅದು ಓದಿದ್ದಿಂದ ನಿಮ್ಮ ಒಂದು ಪ್ರಶ್ನೆಗಳು ಬರಬೇಕು ನಿಮ್ಗೆ. ಅಯ್ಯೋ ಇದೇನಿದು ಅನ್ಯಾಯ, ಹೀಗಾಗಬಾರ್ದು,
ಅನ್ನೋ ಒಂದು ಭಾವನೆ ನಿಮಗೆ ಬಂದ್ರೆ ಅದು ಒಬ್ಬೊಬ್ಬರ ದೃಷ್ಟಿಯಿಂದ ಆದ್ರೂ ಇಡೀ ಸಮಾಜಕ್ಕೆ ಪೂರ್ತಿ ಒಟ್ಟಿಗೆ ಆಗಕ್ಕೆ ಸಾಧ್ಯ ಇಲ್ಲ ಅದರಿಂದ. ಬಟ್ ಓದುಗ ಒಬ್ಬ ಸಹಾನುಭೂತಿಯಿಂದ ಓದಿದಾಗ ಅವನಿಗೆ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಪರ್ಯಾಸಗಳನ್ನು ನೋಡಿ ಇಲ್ಲ ಒಂದು ಸಾತ್ವಿಕ ಕೋಪ ಬರಬೇಕು, ಇಲ್ಲ ಬೇಜಾರಾಗಬೇಕು, ಇಲ್ಲ ನಿರಾಸೆ ಆಗಬೇಕು, ಅದು ಮುಖ್ಯನೇ ಹೊರತು ಸೊಲ್ಯೂಷನ್ ತಂದ್ಕೊಡೋದು ಸೊಲ್ಯೂಷನ್ ಅಷ್ಟು ಸುಲಭ ಅಲ್ಲ. ಈಗ ಒಂದು ಕಾನ್ಸ್ಟಿಟ್ಯೂಷನ್ ಎಲ್ಲ ಹೇಳಿದೆ ಎಲ್ಲರೂ ಈಕ್ವಲ್ ಅಂತ, ಎಲ್ಲಿ ಈಕ್ವಲ್ ಹೇಳ್ಬಿಟ್ರೆ ಆಯ್ತಾ ಪುಸ್ತಕದಲ್ಲಿ? ಎಲ್ಲ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ ಬಾರ್ನ್ ಈಕ್ವಲ್, ಎಲ್ಲ ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕುಗಳಿವೆ ಅಂತ ಹೇಳ್ತಾನೆ ಇರ್ತೀವಿ, ಅದನ್ನ ನೋಡ್ತಾನೆ ಇರ್ತೀವಿ ನಾವು. ಸಮಾನವಾದ ಹಕ್ಕುಗಳಿಲ್ಲ ಯಾರಿಗೂ. ಅದನ್ನ ಆದ್ರೆ ಏನು ಮಾಡಕ್ಕಾಗಿಲ್ಲ. ಅದನ್ನ ನಿಧಾನಕ್ಕೆ ಕಮ್ಯುನಿಸ್ಟ್ ತರ ಹೋಗ್ಬಿಟ್ಟು ದೊಡ್ಡ ರೆವಲ್ಯೂಷನ್ ಮಾಡ್ಬೇಕು ಅಂತ ಅವ್ರು ಹೋಗ್ತಾರೆ. ಸೋಷಿಯಲಿಸ್ಟ್ ಇನ್ನೇನೋ ಬೇರೆ ಹೇಳ್ತಾರೆ, ಇನ್ನೇನೋ ಕೆಲವು ರಿಲಿಜಿಯಸ್ ಪಾಯಿಂಟ್ ಆಫ್ ವ್ಯೂಯಿಂದ ಬಂದ್ಬಿಟ್ಟು ಎಲ್ರು ಒಂದೇ ರಿಲಿಜನ್ ನಾವು ಕನ್ವರ್ಟ್ ಮಾಡ್ಬಿಟ್ರೆ ಎಲ್ಲ ಸಮಾನರಾಗ್ಬಿಡ್ತೀವಿ ಅಂತ ತಿಳ್ಕೊಳ್ತಾರೆ. ಯಾವುದು ಅಷ್ಟು ಸುಲಭವಾದ ಸೊಲ್ಯೂಷನ್ ಅಲ್ಲ ಅದು. ಸಮಾಜದ ಪ್ರಾಬ್ಲಮ್ಸು ದೇ ಆರ್ ಸೋ ಹರಂಡಸ್. ಅದು ಇಷ್ಟು 1000 ವರ್ಷಗಳಿಂದ ನಾವು ಸಾಲ್ವ್ ಮಾಡಕ್ಕಾಗದೇ ಇರೋದನ್ನ ಒಂದ್ ದಿವಸದಲ್ಲಿ ಮಾಡಕ್ಕಾಗತ್ತಾ? ಈಗ ಬುದ್ಧನ ತತ್ವವನ್ನು ನೆಚ್ಕೊಂಡು ಇವರು ಹಿಂದೂ ಧರ್ಮದಲ್ಲಿ ನನಗೆ ಯಾವತ್ತೂ ನ್ಯಾಯ ಸಿಕ್ಕೋಲ್ಲ ಅಂತ ಬುದ್ಧಿಸಮ್ಗೆ ಹೋದರಲ್ಲ, ಬುದ್ಧಿಸಮ್ ಇರೋ ಕಂಟ್ರಿಗಳಲ್ಲಿ ಎಲ್ಲರೂ ಈಕ್ವಲ್ ಆಗಿದಾರ? ಇಲ್ಲಿ ಎಲ್ಲೂ ಆಗಿಲ್ವಲ್ಲ. ಯಾವ ಪ್ರಾಬ್ಲಮು ಸಾಲ್ವ್ ಆಗಿಲ್ಲ. ಅಷ್ಟು ಸುಲಭ ಅಲ್ಲ ಅದು. ಬಟ್ ಇಲ್ಲ, ಇಲ್ಲಿ ಚಳುವಳಿ, ಅವ್ರ ಕೊನೆಯಲ್ಲಿ ಚಳುವಳಿ ಮಾಡೋದೇ ಸೊಲ್ಯೂಷನ್ಗೋಸ್ಕರ ತಾನೆ. ಹೌದು, ಅದ್ ಮಾಡ್ಬೇಕು ಅಂತಲೇ ಹೊರಡ್ತಾರ ಅವರು. ಬಟ್ ಅದ್ ಸಕ್ಸಸ್ಫುಲ್ ಆಗ್ಬೇಕು. ಅದಾಗ್ಬೇಕಾದ್ರೆ ಈ ಜನಗಳು ಯಾರು ಸ್ವಾರ್ಥ ಇಲ್ದೇನೆ ದುಡಿಬೇಕು, ಬೇರೆಯವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಚಳವಳಿ ಮಾಡ್ಬೇಕು. ನನಗೆ 10,000 ಬರ್ಲಿ ಸಾಕು, ನಾನು ಐ ಡೋಂಟ್ ಕೇರ್ ಅಬೌಟ್ ದಿ ರೆಸ್ಟ್ ಅಂತ ಚಳವಳಿ ಮಾಡಿದ್ರೆ ಅವಾಗ ಎಲ್ಲಿ ಸಕ್ಸಸ್ಫುಲ್ ಆಗಿ ಸಾಧ್ಯ ಅದು? ಚಳವಳಿ ಪ್ರಾರಂಭ ಆಗಿದೆ, ಹಾಗೆ ಎಷ್ಟು ವರ್ಷ ಆಯ್ತು. ಈಗ ಅವರು ಹೆಂಗೆ ಈ ಲೀಡರ್ಸ್ ಡಿಟೀರಿಯರೇಟ್ ಆಗಿ ಹೆಂಗೆ ಈಗ ಚಳವಳಿ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ಅನ್ನೋದನ್ನ ತೋರಿಸೋದು ಬಹುಶಃ ತೋರಿಸ್ತಾ ಇದ್ದಾರೆ ಅಷ್ಟೇ ಅವರು ಇಲ್ಲಿ. ಅದಕ್ಕೆ ಈ ಸೊಲ್ಯೂಷನ್ ಇಲ್ಲ. ಚಳವಳಿ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು. ಕರೆಕ್ಟ್, ಅಲ್ಲಿ ನಿಂತು ಹೋಗಿದೆ ಕತೆ. ಚಳುವಳಿ ಶುರು ಆಯ್ತು ಅನ್ನೋದು ಕಡೆ ನಿಂತು ಹೋಗಿದೆ ಅಲ್ಲ. ಇಟ್ಸ್ ಎ ಸ್ಲೋ ಪ್ರಾಸೆಸ್, ಇಟ್ಸ್ ಎ ಗ್ರಾಜುಯಲ್ ಪ್ರಾಸೆಸ್. ಡೆಫಿನೆಟ್ ಆಗಿ ಅಂಡರ್ಸ್ಟ್ಯಾಂಡಿಂಗು, ಸಿಂಪತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಸ್ ಯು ಪ್ರತಿಯೊಬ್ರು ಎಜುಕೇಟೆಡ್ ಆಗಿ, ಪ್ರತಿಯೊಬ್ರು ಎಲ್ಲ ಒಬ್ರು ಒಂದ್ ರೀತಿ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಇನ್ಫಾರ್ಮೇಶನ್ ಅನ್ನ, ಮತ್ತೆ ಇನ್ಸ್ಟೆಡ್ ಆಫ್ ಬೀಯಿಂಗ್ ಆಂಗ್ರಿ ಟ್ರೈಂಗ್ ಟು ಕಿಲ್ ಈಚ್ ಅದರ್, ನೀವು ಇಫ್ ಯು ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಕೂತ್ಕೊಂಡು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಬಟ್ ನಥಿಂಗ್ ಇಸ್ ಗೋನ್ ಟು ಹ್ಯಾಪನ್ ಓವರ್ ನೈಟ್ ಅಂಡ್ ನೋಬಡಿ ಹ್ಯಾಸ್ ದಿ ಫೈನಲ್ ಸೊಲ್ಯೂಷನ್. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಯಾರ ಹತ್ರ ಇರಕ್ ಸಾಧ್ಯ ಇಲ್ಲ. ಅದನ್ನು ನಿಧಾನಕ್ಕೆ ಎವ್ರಿ ಕಂಟ್ರಿ. ನನ್ನ ಪಾಯಿಂಟ್ ಆಫ್ ವ್ಯೂ ಸ್ಲೈಟ್ಲಿ ಡಿಫ್ರೆಂಟ್. ಸೊಲ್ಯೂಷನ್ ಇವ್ರು ಬರಿಬೇಕಾಗಿತ್ತು ಅಂತ ಅಲ್ಲ. ನಾನು ಹೇಳ್ತಾ ಇರೋದು, ಮುಂದೆ ದಲಿತರ ಕಥೆಗಳನ್ನ ಬರೆಯೋರು ನಾನ್ ಹೇಳಿದ ಪಾಯಿಂಟ್ ಅನ್ನ ಅಳವಡಿಸ್ಕೊಂಡು ಬರೀರ್ಲಿ ಅಂತ. ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಸೇಮ್ ಸೊಲ್ಯೂಷನ್, ಸೇಮ್ ಪ್ರಾಬ್ಲಮ್ಸ್, ಮುಂದೆ ಬರೆಯೋ ದಲಿತರು ಕಥೆಗಳನ್ನ ಸೊಲ್ಯೂಷನ್ ಏನಿತ್ತು ಅದು, ದಟ್ ಈಸ್ ದ ಪಾಯಿಂಟ್ ದಟ್ ಗುರು ಆಲ್ಸೋ ರೇಸ್ಡ್. ಮುಂದೆ ನಾವು ಇದನ್ನ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ಸೊಲ್ಯೂಷನ್, ಯಾವ ರೀತಿ ಇದನ್ನ ಮುಂದಿನ ಪೀಳಿಗೆಯವರು ದಲಿತರ ಕತೆ ಬರೆದಾಗ ಎಲ್ಲಿಂದ ಶುರು ಮಾಡ್ಬೇಕು? ಅಲ್ಲಪ್ಪ, ಇವಾಗ ನೀವ್ ಹೇಳ್ತಾ ಇರೋ ಪ್ರಕಾರ ಒಂದ್ಸತಿ ಡಿಸ್ಕಸ್ ಆಗಿರೋ ಟಾಪಿಕ್ ಒಂದ್ ಪುಸ್ತಕದಲ್ಲಿ ಬಂದ್ಮೇಲೆ ಇನ್ನು ಆ ಟಾಪಿಕ್ ಬಗ್ಗೆ ಯಾರು ಬರೀ ಕುಡ್ದು ಗೊತ್ತಿಲ್ಲ. ಇಲ್ಲ ಮತ್ತೆ ಹೇಗೆ ಅದನ್ನ ಇವಾಗ ಎಷ್ಟೋ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತಾ ಇರುತ್ತವೆ. ಬೇರೆ ಬೇರೆ ತರ ಅವ್ರವ್ರ ಕಂಡ ಹಾಗೆ ಅವ್ರವ್ರ ದೃಷ್ಟಿಕೋನದಿಂದ ಅವ್ರು ಬರೀತಾ ಹೋಗ್ತಾರೆ. ಬಟ್ ಈ ವಿವಾಹದ ಬಗ್ಗೆ 1000 ಕಾದಂಬರಿ ಇರಬಹುದು, ಅಥವಾ ವೇಶ್ಯೆಯರ ಪ್ರಾಬ್ಲಮ್ಸ್ ಬಗ್ಗೆ 1000 ಕಾದಂಬರಿ ಇರ್ಬೋದು. ಅವೆಲ್ಲ ಬೇರೆ ಬೇರೆಯವ್ರು ಬರೆದಿರೋದು, ಬೇರೆ ಬೇರೆ ಅನುಭವಗಳನ್ನು ಉಪಯೋಗಿಸ್ಕೊಂಡು ಬರೆದಿರೋ ಅಂತಾವು. ಇದು ಎಷ್ಟೋ ಜನ ಹೇಳಿದ್ದಾರೆ ಈ ವೇಶ್ಯೆಯರ ಬಗ್ಗೆ, ಮತ್ತೆ ಯಾಕೆ ಬರಿತೀರಿ, ಅದ್ರಲ್ಲಿ ಏನ್ ಪ್ರಯೋಜನ ಆಯ್ತು, ಹೇಗ್ ಸಾಲ್ವ್ ಮಾಡೋದು ಅಂತ ಹೇಳಿ ಅಂತ ಕೇಳಿದ್ರೆ, ಅದು ಮುಂದಿನವ್ರು ತಾನೇ, ಅವ್ರಿಗೆ ತಾನೇ ಸೊಲ್ಯೂಷನ್ ಗೊತ್ತಿರ್ಬೇಕಲ್ಲ, ಎಲ್ಲಿಂದ ತರ್ತಾರೆ ಸೊಲ್ಯೂಷನ್? ಇಟ್ಸ್ ನಾಟ್ ಸೋ ಈಸಿ. ಅಲ್ಲ, ಇದು ಕಾದಂಬರಿ, ಇದಕ್ಕೆ ಸಿಕ್ವೆಲ್ ಬರೆಯುವಂತ ಕಾದಂಬರಿ ಅಲ್ಲ. ಮತ್ತೆ ಇನ್ನೊಂದು 3 ಜನ ಇದಾರೆ ಮಾತಾಡ್ದೆ. ಜ್ಯೋತಿ, ಲಾಂಗ್ ಟೈಮ್. ಏನಾದ್ರು
ಹೇಳ್ತೀರಾ? ಸಂಜೋತಾ, ಜ್ಯೋತಿ, ಭಾಗ್ಯ, 3 ಜನ. ತ್ರಿವೇಣಿ. ಯಾರ್ದು ಓಪನ್ ಆಯ್ತು ಮೈಕು? ಸಂಜೋತಾ ಅನ್ಮ್ಯೂಟ್ ಮಾಡಿದ್ದಾರೆ. ಇನ್ನೊಂದು ನ್ಯಾಷನಲ್ ಜಿಯೋಗ್ರಫಿಕ್ ಅಲ್ಲಿ ಒಂದು ಫೇಮಸ್ ಫೋಟೋ ಇದೆ. ಅದ್ರಲ್ಲಿ ಏನು ಅಂದ್ರೆ ಒಬ್ಬ ಇಂಡಿಯಾನಲ್ಲಿ ಈ ಮ್ಯಾನ್ಹೋಲ್ಸ್ ಇರುತ್ತಲ್ಲ, ಅದು ಬ್ಲಾಕ್ ಆಗ್ಬಿಟ್ಟಿದ್ದಾಗ ಅದನ್ನ ಒಳಗಡೆ ಹೋಗಿ ತೆಗಿಬೇಕು. ಅವನು ಒಳಗಡೆಯಿಂದ ಹೋಗಿ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಬಂದು ಮೇಲ್ಗಡೆ ಮುಖ ಮಾತ್ರ, ಒಂದು ತಲೆ ಮತ್ತು ಮುಖ ಮಾತ್ರ ಕಾಣಿಸ್ತಾ ಇದೆ. ತಲೆ ಮೇಲೆಲ್ಲ ಡರ್ಟಿ ಇದು. ಆ ಫೋಟೋ ನೋಡಿದಾಗ ಇದನ್ನ ಜ್ಞಾಪಕ ಬರುತ್ತೆ. ಎಷ್ಟು ನಾವು ಅವ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ. ನನಗೆ ಆ ಫೋಟೋ ಎಷ್ಟು ವರ್ಷದಿಂದ ಜ್ಞಾಪಕ ಇದೆ ಅಂದ್ರೆ, ಇಟ್ಸ್ ಅನ್ಇಮ್ಯಾಜಿನಬಲ್ ಟು ಸಿ ದಟ್ ಕೈಂಡ್ ಆಫ್, ಬಿಕಾಸ್ ಇಟ್ ಹ್ಯಾಸ್ ಟು ಹ್ಯಾಪನ್. ಯಾರು ಮಾಡ್ಲೇಬೇಕು, ಬಟ್ ಅದನ್ನ ನಾವು ಅವ್ರ ಕೈಲಿ ಮಾಡಿಸ್ತೀವಿ. ಸೊ ಸರಿ. ಮ್ಯಾನ್ಹೋಲ್ ಅಲ್ಲಿ ಇಳಿದು ಸಾಯೋರು ಪ್ರತಿ ವರ್ಷ ಡೆತ್ಸ್ ಆರ್ ಹ್ಯಾಪನಿಂಗ್ ಸ್ಟಿಲ್. ಸತ್ತೇ ಹೋಗ್ತಿದಾರಲ್ಲ ಮನುಷ್ಯರು. I mean, that's a different aspect of what this story is, but just wanted to bring it up. ಅದೇ ಇದು ಒಂದು ನನ್ಗೆ ನಾವೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ಬೋದು. ಇಲ್ಲಿ ಕೂಡ ಈ ಒಂದು ದೊಡ್ಡ ಇಷ್ಟು ಜನ ನಾವು ಮಾತಾಡಿದ್ರು ಇಲ್ಲಿ 2 ತರ ನಾವು ನೋಡಿದ್ದೇನಪ್ಪ ಅಂತಂದ್ರೆ, ನಾವು ಅವರು ಮತ್ತೆ ಈ ಒಂಥರ ನ್ಯಾಷನಲ್ ಜಿಯೋಗ್ರಫಿಕ್ ಕೊನೆಗೆ ಬಂತು ಅಂದ್ರೆ, ದಟ್ಸ್ ವೇರ್ ದ ಡಿಸ್ಕಷನ್ ಕೇಮ್ ಅಟ್ ದಿ ಎಂಡ್, ವೇರ್ ಲೈಕ್ ನಾವು ಹಿಂಗೆ ಎಷ್ಟು ಡಿಸ್ಟೆಂಟ್ ಆಗಿದೀವಿ ಅಂದ್ರೆ, ವಿ ಆರ್ ಲೈಕ್ ಯೂಸಿಂಗ್ ಪ್ರೊನೌನ್ಸ್ ಅಂದ್ರೆ ಒಂಥರ ಅವರು ನಾವು ಬೇರೆ ಅವ್ರು ಬೇರೆ ಅನ್ನೋ ಒಂದಿದು. ಮತ್ತೆ ಈ ನಮ್ಮ ಆದ್ರಿಂದ ಈ ತರ ಒಂದು ಕಾದಂಬರಿಗಳನ್ನ ನಾನು ಯಾತಕ್ಕೆ ಓದಬೇಕು ಅಂತಂದ್ರೆ, ಅಟ್ಲೀಸ್ಟ್ ನಾವು ಇದಕ್ಕೆ ಇನ್ನೂ ಸ್ವಲ್ಪ ತಕೊಂಡ್ ಬರದೇ ಇರೋ ಅಷ್ಟು ಆ ಒಂದು ಸೆನ್ಸಿಬಿಲಿಟಿಗಿಂತ ಸ್ವಲ್ಪ ಜಾಸ್ತಿ ಸೆನ್ಸಿಟಿವ್ ಆಗ್ತೀವಿ. ಅಟ್ಲೀಸ್ಟ್ ನಾವು ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಎನಿ ಡಿಫರೆಂಟ್. ಸುಮ್ನೆ ಹೋಗಿ ಆ ಒಂದು ಸೆನ್ಸಿಬಿಲಿಟಿ ಬೆಳೆಸ್ಕೊಳ್ಳೋದಕ್ಕಾದ್ರೂ ಸಾಹಿತ್ಯ ಹೆಚ್ಚು ಮನುಷ್ಯರಾಗಬಹುದು. ಸಾಹಿತ್ಯ ಅಷ್ಟು ಅಂದ್ರೆ ನಾವೇನು ಬೇರೆ ಏನು ಮಾಡಲ್ಲ ಈ ಜನ್ಮದಲ್ಲಿ. ಖಂಡಿತ ಇಲ್ಲ. ಎಕ್ಸಾಕ್ಟ್ಲಿ ವಾಟ್ ವಿ ಗೋನ್ ಟು ಡು. ಲೈಕ್ ನಾವು ಸುಮ್ನೆ ಹೋಗಿ ಏನೋ ಅಷ್ಟು ಮಾಡೋದ್ ಬಿಟ್ರೆ ಇನ್ನೇನು ಮಾಡೋದಿಲ್ಲ. ಸುಮ್ನೆ ಕುತ್ಕೊಂಡು ಮಾತಾಡ್ಬೋದು. ಅಟ್ಲೀಸ್ಟ್ ಲೆಟ್ಸ್ ಜಸ್ಟ್ ನಾಟ್ ಯೂಸ್ ದೋಸ್. ನಾವು ಬೇರೆ ಪುಸ್ತಕಗಳಿದ್ಯಾ ಗುರು ಇವ್ರದ್ದು? ಇದೆ ಬೇಕಾದಷ್ಟು 4 ಪುಸ್ತಕ ಬರ್ದಿದ್ದಾರೆ. ಇವ್ರ ಹೆಸರು ನಾ ಇದೇ ಮೊದಲು ಓದಿರೋದು. ಕವಿತೆಗಳು ಬರ್ದಿದ್ದಾರೆ. ಹೌದಾ? ಆನ್ಲೈನ್ ಅಲ್ಲಿ ಏನಾದ್ರು ಸಿಗೋಗಿದ್ಯಾ? ಅನ್ಸುತ್ತೆ. ಪುಸ್ತಕ ತರಬೇಕು ಇಂಡಿಯಾದಿಂದ ಹೋದಾಗ. ದಟ್ಸ್ ದ ಪ್ರಾಬ್ಲಮ್. ನೀವು ಹೋಗೋ, ನಾವುಗಳೆಲ್ಲ ಹೋಗಿ ನೀವು ಹುಡುಕೊಂಡು ಹೋಗ್ಬೇಕು, ಅಥವಾ ಆನ್ಲೈನ್ ಮುಂಚೆನೆ ಆರ್ಡರ್ ಕೊಟ್ಟು. ನಾನು ಅದಕ್ಕೆ ಏನ್ ಮಾಡ್ತೀನಿ, ಆನ್ಲೈನ್ ಆರ್ಡರ್ ಕೊಟ್ಟು ಮನೆಗೆ ತರ್ಸ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ ನಾವು ಹೋಗೋ ಟೈಮಲ್ಲಿ ಅಲ್ಲಿ ನೀವು ಹೋಗೋ ಪುಸ್ತಕದ ಅಂಗಡಿಗಳಲ್ಲಿ ಸಿಕ್ಕೋದು ಇಲ್ಲ ಇವು. ಹೆಸರು ಗೊತ್ತಿರ್ಬೇಕು ಮೊದ್ಲು. ನಾನು ಎಲ್ಲ ಒಂದು ಬರ್ಕೊಂಡ್ಬಿಟ್ಟಿರ್ತೀನಿ. ಆನ್ಲೈನ್ ಈಗ ಹೋಗ್ಬಿಟ್ಟು ಬೇಕು ಅಂದ್ರೆ ಜೀರುಂಡೆ ಒಂದಿಷ್ಟು ಪುಸ್ತಕ ಸ್ಟೋರ್ಸ್, ಆಕೃತಿ, ಜೀರುಂಡೆ ಅಲ್ಲಿಂದೆಲ್ಲ ತರ್ಸ್ಕೋಬಹುದು. ಅದು ಅನದರ್ ಬಿಗ್ ಪಾಲಿಟಿಕ್ಸ್ ಆಫ್ ರೀಡಿಂಗ್. ನಾವು ಏನು ಓದೋದು ಅನ್ನೋದು ಕೂಡ ಈಗ ಯಾರನ್ನು ಓದ್ತೀವಿ ಅನ್ನೋದು, ದಟ್ಸ್ ವಾಟ್ ಇಟ್ ಗೆಟ್ಸ್ ಕಂಟ್ರೋಲ್ಡ್ ಬೈ ದಟ್. ಎನಿವೇ, ದಟ್ಸ್ ಎ ಡಿಫರೆಂಟ್ ಡಿಸ್ಕಷನ್. ನೀವದ್ ನನ್ಗೆ ಮಾತು ಹೇಳ್ಬೇಕು ಅನ್ನಿಸ್ತು. ಅದು ಯಾರೋ ಇನ್ನೊಬ್ರು ಮಾತಾಡ್ತಾ ಇದ್ದಾರೆ, ಗೊತ್ತಾಗ್ತಿಲ್ಲ. ಅದೇ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಈಗ ಇದು ಹಾಸನದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೀತಲ್ಲ, ಅದರಲ್ಲಿ ಇವರು ಕಂಟಲ್ಗೆರೆ ಅವರು ಒಂದ್ ಮಾತು ಹೇಳಿದ್ರು. ಈಗ ನೀವ್ ಹೇಳಿದ್ದಕ್ಕೆ ನನಗದು ಜ್ಞಾಪಕ ಬಂತು ತಟ್ಟಂತ. ಇವರು ಯಾರು ನಂಜುಂಡಸ್ವಾಮಿ ಬೂಸಾ ಸಾಹಿತ್ಯ ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ಈಗ ಬಂದಿದೆ ಅಂತ. ನಂಜುಂಡಸ್ವಾಮಿ ಅಲ್ಲ, ಬಸವಲಿಂಗಪ್ಪ ಬಸವಲಿಂಗಪ್ಪ ಹೇಳಿದ್ರಲ್ಲ.
ಇವರು ಹೊಸದಾಗಿ ಸಗಣಿ ಸಾಹಿತ್ಯ ಅಂತ ಒಂದು ಮಂತ್ರ ಪಂಪನ್ ಕಾಲದಿಂದನೂ ಇದೆ, ಸಗಣಿ ಎಲ್ಲರೂ ಬರಿತಾನೆ ಇದ್ರು. ಇದೆ ಅಂತ, ನಾಟ್ ಆಲ್ ಸಾಹಿತ್ಯ ಸಗಣಿ ಸಾಹಿತ್ಯ ಅಂತ ಹೇಳಿಲ್ಲ ಅವರು, ಬೇಕಾದಷ್ಟು ಇದೆ, ನಾವ್ ಅದನ್ನೇ ತಲೆ ಮೇಲೆ ಎತ್ಕೊಂಡಿರೋದು ಇದೆ ಅಂತಾನು ಹೇಳಿದ್ರು, ವಿಚ್ ಇಸ್ ಟ್ರೂ. ಅದು ಅಂದ್ರೆ ನೀವು ವೆರಿ ನೈಸ್ ಪರ್ಸನ್, ಅಂದ್ರೆ ನಿಮ್ ಜೊತೆ ಮಾತಾಡಿದಾಗ ಬಹಳ ಮುಗ್ಧ ಅಂತ ಅನಿಸ್ತು. ಇದೆಲ್ಲ ಬರುತ್ತಲ್ಲ, ಅದ್ರ ಜೊತೆಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಹಿ ಲುಕ್ಸ್ ಅಪ್ ಟು ಯು. ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾವೇನ್ ಹೇಳ್ತೀವಿ ಅನ್ನೋ ಒಂದು ಇದನ್ನೇ ಕೇಳ್ಕೊಂಡು, ಅಂದ್ರೆ ನಮ್ಗಿಂತ ಜೂನಿಯರ್, ತುಂಬಾನೇ ಜೂನಿಯರು. ಹಿ ಇಸ್ ಲೈಕ್ ಪ್ರಾಬ್ಲಿ ಇನ್ ಇಸ್ ಲೈಕ್ mid-30s. ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹಿ ವಾಸ್ ಆಸ್ಕಿಂಗ್ ಮೋರ್. ನಾನು ನಿಮ್ಮ ಕಾದಂಬರಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಅವ್ರಿಗೆ ಹೇಳೋದಕ್ಕಿಂತ ಅವ್ರು ನನ್ನ ಹತ್ರ ಕೇಳ್ಬಿಟ್ಟು ಇನ್ನೇನು ಮಾಡ್ಬೋದಿತ್ತು, ಹಂಗೆ ಮಾಡ್ಬೋದಿತ್ತು ಅನ್ನೋ ಒಂದು ಸಜೆಷನ್ ಕೇಳೋವಂಥ ಒಂದು ವೆರಿ ಆ ಥರದ ಪೊಲೈಟ್ ಪರ್ಸನಾಲಿಟಿ. ಅದನ್ನ ನೋಡಿದಾಗ ಅವ್ರ ಜೊತೆ ಒಂದು ಡಿಸ್ಕಷನ್ ಸಾಧ್ಯ ಅಂತ ಅನ್ನಿಸ್ತು. ಅವರು ಸಗಣಿ ಸಾಹಿತ್ಯ ಅಂದಿದ್ ನನಗೆ ಇಷ್ಟ ಆಯ್ತು ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಾವ್ ಅದನ್ನೇ ಮಾಡಿದೀವಿ. ಯಾವ್ಯಾವ್ದೋ ರೀಸನ್ಗೋಸ್ಕರ ಇವ್ರದ್ದು ಚೆನ್ನಾಗಿದೆ ಅವ್ರದ್ದು ಚೆನ್ನಾಗಿದೆ ಅಂತ ಹೇಳೋದು ನಮ್ಗೆ ಎಲ್ಲಿಂದಾನು ಅದು ಒಂದು ಇದೆ ನಮ್ಮಲ್ಲಿ. ನಮ್ಮ ಕನ್ನಡ ಸಾಹಿತ್ಯ ರಂಗದವರು ಅಲ್ಲಿ ಕರ್ನಾಟಕದಲ್ಲಿ ಮಾಡೋ ರೀತಿಲಿ ನಾವು ಯಾವುದನ್ನು ಬಯಸ್ಕೋಬೇಕಾಗಿಲ್ಲ, ಅಥವಾ ಯಾವುದನ್ನು ಕಾರಣವಿಲ್ಲದೆ ನಿಷ್ಕಾರಣವಾಗಿ ಕಂಡೆಮ್ ಮಾಡಬೇಕಾಗಿಲ್ಲ. ನಾವು ಸ್ವಲ್ಪ ನಿಸ್ಪೃಹರಾಗಿ ಒಂದು ಈಕ್ವಾನಿಮಿಟಿ ಇಟ್ಕೊಂಡು ಸಹಾನುಭೂತಿಯಿಂದ ನಾವು ವಿಮರ್ಶೆ ಮಾಡಬಹುದು ಅನ್ಸುತ್ತೆ ನನಗೆ, ಸ್ವತಂತ್ರವಾಗಿ. ನಾವು ಯಾಕೆ ಅಲ್ಲಿ ಹಾಕ್ಕೊಟ್ಟಿರುವಂತ ಒಂದು ಟ್ರೆಂಡ್ ಅನ್ನು ಫಾಲೋ ಮಾಡೋ ಅಗತ್ಯ ಇಲ್ಲ. ನಾವು ನಮ್ಮ ಗೊತ್ತಾಗ್ತಿಲ್ಲ ನಟರಾಜ್ ಏನು ಅಲ್ಲ, ಇವಾಗ ಅಲ್ಲಿ ಕೆಲವು ಸಾಹಿತ್ಯನ ಸುಮ್ನೆ ಹೊಗಳೋದು, ಅಥವಾ ಒಂದು ಗುಂಪುಗಾರಿಕೆ ಕಾರಣದಿಂದ, ಅಥವಾ ಒಂದು ಗುಂಪನ್ನು ಬೇಕು ಕಂಡೆಮ್ ಮಾಡೋದು ಮಾಡ್ತಾರಲ್ಲ, ಅದು ಅವರ ಅವಶ್ಯಕತೆ ಇರಬಹುದು ಅಲ್ಲಿ ಅವ್ರಿಗೆ, ಅಥವಾ ಅವರ ರಾಜಕೀಯದ ಕಾರಣದಿಂದ ಅವ್ರು ಮಾಡ್ತಾ ಇರ್ಬೋದು. ನಾವಿಲ್ಲೇನು ಅದನ್ನ ಮಾಡ್ಬೇಕಾಗಿಲ್ಲ ಅಂತ ನಾ ಹೇಳೋದು. ನಾವು ಸ್ವತಂತ್ರವಾಗಿರ್ಬೇಕು, ತುಂಬಾ PC ಆಗಿರೋ ಅಗತ್ಯವಿಲ್ಲ. ನಮ್ಮ ಮನಸ್ಸಿಗೆ ಬಂದಿದ್ದನ್ನ ನಾವು ಅಫ್ಕೋರ್ಸ್ ನಾವು ಹೇಳೋ ಮಾತನ್ನ ನಾವು ಆನೆಸ್ಟ್ ಆಗಿ ಹೇಳಬೇಕು, ಅದನ್ನ ನಾವು ಸ್ಪಷ್ಟೀಕರಿಸ್ಬೇಕು, ಮತ್ತೆ ಜಸ್ಟಿಫೈ ಮಾಡಬೇಕು ಸಾಧ್ಯವಾದ್ರೆ. ಆದರೆ ನಾವು ಯಾವ ಪ್ರಿಜುಡಿಸು ಇಟ್ಕೊಳ್ಬಾರ್ದು, ಅಥವಾ ಯಾವ ಒಂದು ಅಲ್ಲಿಯ ಕೆಲವು ಧೋರಣೆಗಳಿತ್ತಲ್ಲ ಅದನ್ನ ನಾವು ಅನುಸರಿಸ್ಬೇಕು, ಅದೇ ರೀತಿ ನಾವು ಮಾಡ್ಬೇಕು ಅಂತ ಹೋಗೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಮ್ಗೆ ಅದದ್ದೇನು ಯಾವ ಮುಲಾಜು ಆನೆಸ್ಟ್ ನಾವು ಇಲ್ಲಿ ಚರ್ಚೆ ಮಾಡೋದು ಕೂಡ ನಾವು ಯಾರು ಅದನ್ನೇ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಅಂದ್ರೆ ಅಲ್ಲಲ್ಲ, ಮೋರ್ ಓಪನ್ ಅಬೌಟ್ ಲೈಕ್ ಇಲ್ಲ, ಎನಿಥಿಂಗ್. ನಾ ಹೇಳ್ತಿರೋದು ಅಲ್ಲಿ ಮಾಡೋ ರೀತಿ ಚರ್ಚೆ ನಾವು ಫಾಲೋ ಮಾಡ್ಬೇಕಾಗಿಲ್ಲ ಅಂತ ನಾ ಹೇಳ್ದೆ ಅಷ್ಟೇ. ನಮ್ಮ ಚರ್ಚೆ ನಮ್ಮ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಮಾಡೋಣ. ಬಟ್ ನಾವು ಮಾತಾಡೋದಕ್ಕೆ ಬೇರೆ ಅರ್ಥ ಬರೋ ಸಾಧ್ಯತೆನೂ ಇರುತ್ತೆ ನಟರಾಜ್. ಇವಾಗ ಅವರು ಅಲ್ಲಿಯವ್ರು ಮಾತಾಡಿದಾಗ ಒಂದರ್ಥ, ಇಲ್ಲಿ ನೀವಂದ್ರೆ ಓ ಇವ್ರಿಗೇನು ಗೊತ್ತು, ಇವ್ರಿಗೆ ಎಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ 30 ವರ್ಷದಿಂದ, ಇವ್ರಿಗೇನು ಗೊತ್ತೋ ಅಂತ ಒಂದು ಚೂರು ಸಿಕ್ಕರೆ ಸಾಕು ನಿಮ್ಮ ಮಾತಲ್ಲಿ ಉಳ್ಕೊ. ಕೇರ್ಫುಲ್ ಆಗಿರ್ಬೇಕು. ಆಯ್ತು, ಆಮೇಲೆ ನಾವು ಅಲ್ಲ, ನಾವು ಹೇಳ್ತಾ ಇರೋದನ್ನ ಅವರು ಕ್ರಿಟಿಸೈಸ್ ಮಾಡ್ಬೇಕು ಅನ್ನೋ ಉದ್ದೇಶನೇ ಅವ್ರಿಗಿದ್ರೆ ಹುಳುಕ್ ಸಿಕ್ಕತ್ತೆ. ಹುಡುಕೊಂಡೋದ್ರು ಹುಳುಕ್ ಸಿಕ್ಕಲ್ವೇ? ಅದೇ ಅದ್ರ ಬಗ್ಗೆ ನಾವು ಡಬಲ್ ಎಚ್ಚರದಲ್ಲಿ ಇರ್ಬೇಕು ಅಂತ ನಾನು ಎಚ್ಚರ ಸರಿ, ಅಂದ್ರೆ ನಾ ತುಂಬಾ ಅದನ್ನ ಎಚ್ಚರಕ್ಕೋಸ್ಕರವಾಗಿ ನಾವು ನಮ್ಮ ಮನಸ್ಸಿನ ಅಭಿಪ್ರಾಯ ವಸ್ತುನಿಷ್ಠವಾಗಿ ನೀವು ಮಾತಾಡ್ತೀರಾ, ಅದು ಅರ್ಥ ಆಗೋದು ಬೇರೆ ತರ ಆಗುತ್ತೆ. ಎಲ್ಲಾ ಕಡೆನೂ ಇಶ್ಯೂ ಇದೆಯಪ್ಪ. ಅದು ಇಶ್ಯೂ ಏನು ಅಂದ್ರೆ ನಮ್ಗೆ ಒಂದು ಡಿಸ್ಟೆನ್ಸ್ ನಾವು ಈಗಾಗಲೇ ಬಂದಾಗಿದೆ. ಸೊ ಆದ್ರಿಂದ ಅಂದ್ರೆ ನಾವು ದೇಶ, ಕಾಲ, ಜಾತಿ ಮೂರನ್ನು ನಾವು ನೋಡ್ಕೊಂಡಾಗ ವೆನ್ ಯು ಆರ್ ಸೋ ಡಿಸ್ಟೆಂಟ್, ನಮ್ಮ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗೋ ನಮ್ದು ನಿಮ್ದು ಅನ್ನೋ ಇದೇ ತಪ್ಪು ಅಂತ ಹೇಳಿದಾಗ್ಲೂ ಅದು ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದ ರೆಸ್ಪಾನ್ಸ್ ದಟ್ ಕೇಮ್. ಅಂದ್ರೆ ಅಲ್ಲಿ ಬರೀ ಜಾತಿ ಇಟ್ಕೊಂಡು ಮಾತಾಡಿದ್ರು. ಅಂದ್ರೆ DSS ಬಗ್ಗೆ ನಿಮ್ಗೆ ಏನ್ ಗೊತ್ತು, ಏನ್ ಮಾತಾಡ್ತೀರಾ, ನೀವ್ ಏನು ಬರೆಯೋದ್ ಬೇಕೇ ಇಲ್ಲ ಅನ್ನೋ ತರ. ದಲಿತೇತರರ ರೆಸ್ಪಾನ್ಸ್ ಬಂದಾಗ ದಿಸ್ ವಾಸ್ ಎಕ್ಸಾಕ್ಟ್ಲಿ ದ ರೆಸ್ಪಾನ್ಸ್ ದಟ್ ಶಟ್ ಮೋಸ್ಟ್ ಆಫ್ ದ ಪೀಪಲ್ ಹೂ ರೋಟ್ ಅಬೌಟ್ ದಿಸ್. ಬೇರೆ ಯಾರು ಬರೆಯಬೇಕು ಹೋದ್ರೆ ಅದನ್ನ ಬರೆಯೋಕ್ಕೆ ಬೇಡ ಅಂತ ಸುಮ್ಮನೆ ಅವ್ರವ್ರ ಫ್ರೆಂಡ್ಸ್ ಇದ್ರೊಳಗೆ ಡಿಸ್ಕಸ್ ಮಾಡ್ಕೊಂಡ್ರು, ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸ್ಕೊಂಡು ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೊಳಗೆಲ್ಲ ಹಂಚ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ. ಬರ್ಕೊಟ್ಟು ಇನ್ ಕೇಳಿದ್ರು ಬರ್ಕೊಡ್ಲಿಲ್ಲ ಎಷ್ಟೋ ಜನ. ಅದಕ್ಕದು ಆತಂಕ ಕಾರಣ ಅಲ್ವಾ ಗುರು? ಅವ್ರಿಗೆ
ಇಲ್ಲಿ ತನಕ ಅಲ್ಲಿ ಆ ದೊಡ್ಡ ಚಳವಳಿನ ಬರೀ ಇಷ್ಟೇ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಅದು ಅದು ಹಾಗೆ ಸರಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು But ಮಾಡಿಲ್ಲ. ಇದು ಎರಡೂ ಕಡೆ ಪ್ರಾಬ್ಲಮ್ ಅಲ್ವಾ ಇದು? ಹೌದು, ಅದೇನೇ. ನೀವು ಅಂದ್ರೆ ಈಗ ಒಂದು ಗೀತಾ ವಸಂತ್ ಇದಾರಲ್ಲ ತುಮಕೂರಿನವರು, ಅವರು ಒಂದು ಹೇಳಿದ್ರು, ವಾಟ್ ಶಿ ಸೆಡ್ ಇಸ್, ನಮ್ಮ ದೇಹಕ್ಕೆ ಏನೋ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ, ನಮ್ಮ ದೇಹನ ತೋರ್ಸ್ಕೋಬೇಕಾದ್ರೆ ಫಂಗಲ್ ಇನ್ಫೆಕ್ಷನ್ ಮುಚ್ಚಿಟ್ಬಿಟ್ಟು ತೋರ್ಸ್ಕೊತಾ ಹೋದ್ರೆ ಇಟ್ ವಿಲ್ ಎರೋಡ್ ದ ಹೋಲ್ ಬಾಡಿ. ಹಂಗಂತ ಹೌದು, ಹೇಳಿ ಅದನ್ನ ಅದನ್ನ ತೋರಿಸದೆ ಹೆಂಗೆ ಅದನ್ನ ನಮ್ಮ ಚಳುವಳಿಯಿಂದ ಅಂದ್ರೆ ಇಟ್ ಇಸ್ ಲೈಕ್ ಕಂಟ್ರೋಲಿಂಗ್ ದ ನರೇಟಿವ್, ರೈಟ್? ಈಗ ಬೇರೆದನ್ನ ಹೇಳ್ತಾ ಇದ್ದೀರಾ. ಅವರು ಗೀತಾ ವಸಂತ್ ಅವ್ರು ಹೇಳಿದ್ದು ಈ ಪುಸ್ತಕದ ಬಗ್ಗೆ, ಅದನ್ನ ತೋರಿಸೋದು ಅಗತ್ಯ ಅಂತ. ನೀವು ಶುರು ಮಾಡಿದ್ ಬೇರೆ, ಅಂದ್ರೆ ಬೇರೆಯವ್ರು ಮಾತಾಡಿದಾಗ ಹೌದು, ಅದನ್ನ ಹೇಳ್ತಾ ಇರೋದು ಅವ್ರು ತೋರಿಸ್ಬೇಕು, ಸರಿ. ಅದನ್ನ ತೋರಿಸ್ಬೇಡ ಅಂತ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ, ಅದು ಅದೇ ಅವಾಗ ಯು ಆರ್ ಕಂಟ್ರೋಲಿಂಗ್ ದ ನರೇಟಿವ್. ಅಂಡ್ ನೆಕ್ಸ್ಟ್ ಟೈಮ್ ಬರೀಬೇಕಾದ್ರೆ ಅವ್ರು ವಿಲ್ ಬಿ ವೆರಿ ಕೇರ್ಫುಲ್. ಅಂಡ್ ಪೀಪಲ್ ಹೂ ಆರ್ ಟಾಕಿಂಗ್ ಅಬೌಟ್ ಇಟ್, ದೇ ಆಲ್ಸೋ ವಿಲ್ ಬಿ ವೆರಿ ಕೇರ್ಫುಲ್. ದೇ ಆರ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಟ್. ಅಫ್ಕೋರ್ಸ್ ನಾನ್ ಹೇಳ್ತಾ ಇರೋದು ಎಲ್ಲರೂ ಮಾತಾಡ್ಬೇಕು, ಹೊರಗಡೆಯವರು ಮಾತಾಡ್ಬೇಕು, ಒಳಗಡೆ ಎಲ್ಲರೂ ಮಾತಾಡ್ಬೇಕು. ಬಟ್ ಇವ್ರಿಗೆ ಯಾಕೆ ಭಯ ಆಗಿದೆ ಅನ್ನೋದನ್ನ ಕೂಡ ನಾವ್ ಅರ್ಥ ಮಾಡ್ಕೋಬೇಕು. ಅಕ್ನಾಲೆಜ್ ಮಾಡ್ಕೊಳ್ಳೇಬೇಕು. ನಾನು ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಈಗ ಇಟ್ಸ್ ದ ಸೇಮ್ ಥಿಂಗ್, ರೈಟ್? when somebody writes about their own community, the first opposition comes from that own community. ಅದು ಎಲ್ಲಾ ಕಡೆ ಆಗೋದು ಹಂಗೇನೆ. ನೀವು ಈಗ ಒಂದು ಸ್ತ್ರೀವಾದದ್ದು ಈಗ ಈ ಒಂದು ಯಾವ್ದಾರ ಒಂದು ಮೋಹನಸ್ವಾಮಿ ಬಗ್ಗೆ ಇವನು ಬರೆದಾಗ ಫಸ್ಟ್ ಬರೆದವ್ರು ಈಗ ಬಂಡಾಯ ಅವ್ನು ಅದು ಸರಿಗಿಲ್ಲ, ಆ ಥರ ಇರುತ್ತಾ ಇಲ್ಲ ಅಂತ ಬಂದಾಗ ಹಿ ವಾಸ್ ಲೈಕ್, ಎಲ್ಲರೂ ಈಗ ಒಂದು ದಿವ್ಯ ಮೌನ, ಯಾರು ಒಂದು ಸ್ವಲ್ಪ ಸಣ್ಣದಾಗ ಒಂದು ಕೂಡ ರೆಸ್ಪಾಂಡ್ ಮಾಡಲಿಲ್ಲ ವಿಮರ್ಶಕರು. ಕನ್ನಡದ ರೆಸ್ಪಾನ್ಸ್, ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ರೆಸ್ಪಾನ್ಸ್ ವಾಸ್ ವೆರಿ ಕೋಲ್ಡ್ because nobody wanted to acknowledge that this was a problem. ಸೊ ಆ ಥರನೇ ಇಲ್ಲಿ ಕೂಡ ಅಷ್ಟೇ. ಐಮ್ ಟಾಕಿಂಗ್ ಅಬೌಟ್ ಬೋತ್. ಇದು ಅವರು ನಮಗೆ ಆ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅನ್ನೋದು ನಿಜ. ನಿಮ್ಗೆ ಅರ್ಥ ಪೂರ್ತಿ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರು ಕಾಮೆಂಟ್ ಮಾಡ್ತಾ ಇದಾರಲ್ಲ, ನಿಮ್ಗೆ ಅರ್ಥ ಆಗಿಲ್ಲ, ಎಷ್ಟು ಅರ್ಥ ಆಗಿದೆಯೋ ಅದನ್ನು ನೀವು ಕಾಮೆಂಟ್ ಮಾಡಬೇಡ್ರಿ ಅನ್ನೋ ಒಂದು ಆ ಥರದ್ದೊಂದು ಫರ್ಮಾನ್ ಬರ್ತಾ ಇದೆ. ಅದು ಕಷ್ಟ, ಎರಡೂ ಕಥದ್ದು ಕಷ್ಟ ಅಂತ. ವಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ಬಟ್ ವಾಟ್ ಎವರ್ ನನಗೆ ಅರ್ಥ ಆಗಿರೋ ಒಂದು ಪ್ರಾಮಾಣಿಕವಾದ ಒಂದು ರೆಸ್ಪಾನ್ಸ್ ಕೂಡ ನಾನು ಹೇಳಕ್ಕಾಗದೇ ಇದ್ದಾಗ, ಅಂತ ಒಂದು ಸಿಚುವೇಶನ್ ಇದ್ರೆ ಹೌ ಆರ್ ವಿ ಗೋಯಿಂಗ್ ಟು ಈವನ್ ಲೈಕ್ ರಿಕನ್ಸೈಲ್? ಒಂದು ಡೈಲಾಗೇ ಚಾನ್ಸ್ ಇಲ್ವಲ್ಲ. ಡೈಲಾಗ್ ಆಗೋದೇ ಇಲ್ಲ ಅಂದಾಗ ನೀವು ನೀವು ನಾನು ಬರೀಕೋತೀನಿ, ನೀನೇನು ರೆಸ್ಪಾಂಡ್ ಮಾಡ್ಬೇಡ, ನೀ ಹೆಂಗ್ ಮಾಡ್ತೀಯೋ ಮಾಡ್ಕೋ ಅನ್ನೋ ಆ ಥರದ್ದೊಂದು ಸಿಚುವೇಶನ್ ಇದೆ ಈಗ. ಡೈಲಾಗ್ಗೆ ಯಾವತ್ತೂ ಒಂದು ಜಾಗ ಬೇಕಲೇಬೇಕು, ಅದನ್ನ ತೆಗೆದು ಇಟ್ಕೊಳ್ಳೇಬೇಕು. ಬಟ್ ಆ ಭಯ ನಾವ್ ಅರ್ಥ ಮಾಡ್ಕೋಬೇಕು ಅಂತ. ಎಲ್ಲಿ ಹೌದಪ್ಪ, ನಾನು ಖಂಡಿತ ಎಲ್ಲಿ ಡೈಲಾಗ್ ಇದೆ ಹೇಳಿ, ಎಲ್ಲಿ ನೀವು ಎಲ್ಲಿ ಮಾಡ್ತೀರಾ ಇವಾಗ? ಸಾಹಿತ್ಯದ ಬಗ್ಗೆ ಕೂಡ ಇದೇ ಆಗಿದೆ. ಅವರವರ ವಿಮರ್ಶೆಗಳ ಪಟ್ಟಿ ಇಟ್ಕೊಂಡು ಅದ್ರಲ್ಲಿ ಮಾಡ್ಕೊಂಡು ಅದಿಲ್ಲ ಇದಿಲ್ಲ ಅಂತ ಅಂದಿರೋದು, ಮಾಡಿರೋದು. ಆಮೇಲೆ ಅವ್ರಿಗೆ ನಿಮ್ಗೇನ್ ಗೊತ್ತು ನಮ್ ಕಷ್ಟ ಅಂತ ಮಾತಾಡಿರೋದು. ಇದು ತುಂಬಾ ಸಹಜವಾಗಿ ಆಗುವಂತದ್ದು. ಮನುಷ್ಯ ಲೋಕದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಅದು ಯಾಕೆ ಆಗತ್ತೆ, ಆ ತರದ ರೆಸ್ಪಾನ್ಸ್ ಆ ಕಡೆಯಿಂದ ಯಾಕೆ ಬರುತ್ತೆ ಅನ್ನೋದನ್ನು ನಾವ್ ಅರ್ಥ ಮಾಡ್ಕೋಬೇಕು ಅಂತ ಅಷ್ಟೇ ನಾನು ಹೇಳ್ತೇನೆ. ಅದಕ್ಕೆ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ದಟ್ ಡೆನಿಸ್ ಕ್ವೇಡ್ ಮನೆಗೆ ಹೋಗಿದ್ದ ಕಷ್ಟ ಡೆನಿಸ್ ಕ್ವೇಡ್ಗೆ ಅಷ್ಟೇ ಗೊತ್ತು. ಈಗ ಇಟ್ ಈಸ್ ಆಲ್ಸೋ ಟ್ರೂ ದಟ್ ಪೀಪಲ್ ಫೀಲ್ ದಟ್ ಯು ನೋ ವಾಟ್, ಬರ್ನ್ ಇನ್ ಹೆಲ್, ಹಾಳಾಗಿ ಹೋಗ್ಲಿ, ನಿನ್ ಮನೆ ಸುಟ್ಟೋದ್ರೆ ನೀನ್ ಇನ್ನೊಂದು ಮನೆ ಕಟ್ಕೋತಿ ಅಂತಿದೆಯಲ್ಲ. ಈಗ ಬೇರೆಯವರು ನನಗೆ ಅವನ ಪ್ರಾಬ್ಲಮ್ ಅರ್ಥ ಆಗಲ್ಲ ಅಂತ ಹೇಳೋದು ಕೂಡ ಅಷ್ಟೇ. ಇದು ಇವ್ರಿಗೆ ಅರ್ಥ ಆಗಲು ಬೇಡ, ಆಗೋದು ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಂಡು ಅವನಿಗೆ ಬೈಯೋದು ಕೂಡ ಅಷ್ಟೇ ಸಹಜ. ದಟ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತ ಅಷ್ಟೇ. ದಟ್ಸ್ ಆಲ್. ಇಟ್ಸ್ ಆಲ್ ಬೋತ್ ದ ನೆರೇಟಿವ್ ಆರ್ ದ ಸೇಮ್. ಇದು ಎರಡೂ ಕಡೆಯಿಂದನೂ ಬರುತ್ತೆ. ಅದನ್ನ ಹ್ಯಾಕ್ ಸಾಲ್ವ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನಂಬಿಕೆ ಹುಟ್ಟಿಸ್ತಾ ಇಲ್ಲ. ನಂಬಿಕೆ ಹುಟ್ಟಿಸೋ ಕೆಲಸ ಆಗ್ಬೇಕು. ಅದು ಆಮೇಲೆ ಇವರಿಗೆ Who will build up? ಸಹಾನುಭೂತಿ ಇದೆ ಅಂತ ನನಗೆ ಅವ್ರಿಗೆ ಅರ್ಥ ಅನ್ಸುತ್ತೆ ಆಗ್ಬೇಕು. ಅಂದ್ರೆ ವಿ ಆರ್ ನಾಟ್ ಗೊಂಡ್ ಬಿ. ನಾನು ಇದ್ರ ಬಗ್ಗೆ ಈ ಪುಸ್ತಕ ಓದ ತಕ್ಷಣ ಒಂದು ಬರೆದಿದ್ದೆ. ಇದಕ್ಕೆ ಬೇಸಿಕಲಿ ನಾವು ತುಂಬಾ ಒಂದೇನೋ ಈ ಜನ್ಮದಲ್ಲಿ ನಾವು ಏನೋ ಒಂದು ದೊಡ್ಡ ರೆವಲ್ಯೂಷನ್ ತಂದು ಬಿಡ್ತೀವಿ, ನಾವು ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತಲ್ಲ. ಅಟ್ಲೀಸ್ಟ್ ಈ ತರದ್ದೊಂದು ಮಾತುಕತೆ ಅವಕಾಶ ಆಗತ್ತಲ್ಲ, ಅದನ್ನಾರೋ ಇನ್ನೊಂದ್ ಸ್ವಲ್ಪ ಓಪನ್ ಆಗಿ ಮಾಡ್ಕೋಬೇಕು. ದಟ್ಸ್ ಆಲ್ ವಿ ಕ್ಯಾನ್ ಡೂ. ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಅಲ್ಲ, ನಾವು ಈ Honestly, ಕಾದಂಬರಿ honestly. ಓದುದು ಯಾಕೆ ಓದಬೇಕು ಅಂದ್ರೆ, ಇದು ನಾವು ದಲಿತರದ ಒಂದು ಚಳವಳಿ ಎಂದು ಡಿಟೀರಿಯರ್ ಆಗ್ತಾ ಇದೆ, ಹೆಂಗಾಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ ಓದ್ಬೇಕು, ಅಥವಾ ಜಸ್ಟ್ ಹ್ಯೂಮನ್
ಇಮೋಷನ್ಸು ಪೊಲಿಟಿಕ್ಸು ಆ ದೃಷ್ಟಿಯಿಂದ ಓದ್ಬೇಕು ಅಂತ. ಹ್ಮ್ ಎರಡೂ ಇರಬೇಕು. ಎರಡೂ ಇರ್ಬೇಕು. ಎರಡು ಬೇಕು, ಎರಡು Correct. ಬೇಕು. ಹ್ಮ್ ಯಾಕಂದ್ರೆ ನಾನು ಓದಿದ್ದು ಅದು ನಾನು ದಲಿತರ ಬಗ್ಗೆ ಅಂತ ಸ್ಪೆಷಲ್ ಆಗಿ ಓದ್ಲಿಲ್ಲ. ಬರೀ ಹ್ಯೂಮನ್ ಇಮೋಷನ್ಸ್ ಪೊಲಿಟಿಕ್ಸ್ ಹೆಂಗ್ ನಡೀತಾ ಇದೆ ಕೆಲವು ಲೀಡರ್ಸ್ ಅಲ್ಲಿ. ಈಗ ನಮ್ಮೂರ್ನಲ್ಲಿ ಕೂಡ ಇಂಥದ್ದು ಕಾಣ್ಬಹುದು. ಅದನ್ನ ಆ ದೃಷ್ಟಿಯಿಂದ ಓದಿದ್ದೇನೆ ಹೊರತು ದಲಿತರದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರ ಸಮಾಜದಲ್ಲಿ ನಡೀತಾ ಇದೆ ಆ ದೃಷ್ಟಿಯಿಂದ ವಿಶೇಷ ಗಮನ ಕೊಟ್ಟಿಲ್ಲ. ಆದ್ರೆ ಕತೆ ಮಾತ್ರ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಓದ್ಕೊಳ್ಳುತ್ತೆ ಬಿಗಿನಿಂಗ್ ಕೊನೆ ತನಕ ಒಂದೇ ಸಿಟಿಂಗ್ ನಲ್ಲಿ ಓದ್ಬಹುದು. ಅದು ಮಾತ್ರ ಕತೆ ಅವರಿಗೆ ಕತೆ ಹೇಳೋ ಒಂದು ಕುಶಲತೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಈ ಒಂದು ಸಂಪತ್ ಸಿರಿಮನೆಯದ ಕತೆ ಓದಿದ್ವಲ್ಲ ಅದೇ ಟೈಪು, ಅದೇ ಸ್ಟೈಲ್. ಹೌದು ಹೌದು. ಅಲ್ಲ, ಅದನ್ನ ನಾವು ಸುಮ್ನೆ ಕತೆ ಅಂತ ಓದಕ್ ಶುರು ಮಾಡಿದ್ರು ಓದ್ತಾ ಓದ್ತಾ ಅವರು ತಂದಿರೋ ಸಮಸ್ಯೆಗಳಿಗೆ ಅದನ್ನ ಅವಾಗ ಅರ್ಥ ಆಗಕ್ಕೆ ಶುರುವಾಗ ಜಾಸ್ತಿ. ಯಾಕಂದ್ರೆ ಅದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ ಜಾಸ್ತಿ. ಅದು ಒಂದು ರೀತಿಯ ಬೇರೆ ಅನುಭವ. ಅದು ಆ ಪುಸ್ತಕ ಓದಿದಾಗ ಇಷ್ಟೊಂದು ಅವರ ಸಮಸ್ಯೆಗಳು ಎಷ್ಟು ತೀವ್ರವಾಗಿದೆ ಅನ್ನೋದು ಒಂದು ತಿಳುವಳಿಕೆ ಬರುತ್ತೆ ಅಂತ ನನಗನ್ಸುತ್ತೆ. ಶಂಕರ್ ಅವರೇ, ನೀವು ಹೇಳಿದ್ದು ಅದು ಚೆನ್ನಾಗಿತ್ತದು. ಅಂದ್ರೆ ಅದು ದಲಿತ ಲೋಕ ಮನುಷ್ಯ ಲೋಕದೊಳಗೆ ಇರುತ್ತಾನೆ. ಸೊ ಆಗ್ತಿರೋದಂದ್ರೆ ಅದಕ್ಕೆ ನಾವು ಓದೋದೂನು ತಾನೆ, ಅದಕ್ಕೆ ನಾವು ಮಾತಾಡ್ತಿರೋದೂನು. ಅದು ಮನುಷ್ಯ ಲೋಕದ್ದೇ ಸಮಸ್ಯೆ ಅದು. ಅಲ್ಲಾಗದು ಇನ್ನೊಂದು ತರದಲ್ಲಿ ಅದು ಎಲ್ಲಾ ಕಡೆ ಆಗೋ ಸಮಸ್ಯೆನೆ ಅದು. ಹೀಗಾಗಿ ಎಲ್ಲ ಅದೇ ನಾನು ಓದ್ತಾ ಇದ್ದಂತೆ ನಮ್ಮೂರ್ನ ಇವ್ರು ಹಿಂಗಿದ್ರು ಅಂತ ನೆನಪಾಗ್ತಾ ಇದೆ. ಹಿಂಗೆ ಐ ಕ್ಯಾನ್ ರಿಲೇಟ್ ಟು ಸಮ್ ಕ್ಯಾರೆಕ್ಟರ್ ಇನ್ ಮೈ ವಿಲೇಜ್ ವೆನ್ ರೀಡಿಂಗ್ ದೇವರಾಜು ಅಥವಾ ಗಜೇಂದ್ರ. ಯಾವುದೋ ಒಂದು ಅವ್ನ್ ಬೇರೆಯವ್ರ ಸಮಸ್ಯೆ ಮೊದಲು ಪರಿಹರಿಸ್ಬಿಟ್ಟ, ಅದಕ್ಕೆ ಅವನಿಗೆ ಅವನ ಮೇಲೆ ಅಸೂಯೆ ಆಯ್ತು. ಅಥವಾ ಅದು ಮದುವೆ ಸಂಬಂಧ ಕೂಡ್ ಬರ್ಲಿಲ್ಲ, ಅದಕ್ಕೆ ಅವನಿಗೆ ಅಸೂಯೆ ಆಯ್ತು, ಅದಕ್ಕೆ ಅವನು ಬೇರೆ ಪಂಗಡ ಕಟ್ಟದ ಅನ್ನೋದು ನಮ್ಮೂರಿನಲ್ಲಿ ಯಾರಿಗೋ ಹಿಂಗ್ ಮಾಡಿದ್ ನೆನಪಾಗ್ತಾ ಇದೆ ಹಿಂಗೆ ನನ್ಗೆ. ಆಕ್ಚುಲಿ ನಮ್ಮ ಮೈಸೂರಿನಲ್ಲಿ ನಮ್ಮ ರೋಡ್ ಗುಡಿಸ್ಲಿಕ್ಕೆ ಒಬ್ರು ಬರೋರು ಜಲಗಾರರು. ಅದೇ ಅಶೋಕಪುರಂನಿಂದ ಬರ್ತಾ ಇದ್ರಪ್ಪ, ಕಾಲೋನಿಯಿಂದ. ಹೌದು, ಅಶೋಕಪುರಂ ಕಾಲೋನಿ. ಅದು ಜ್ಞಾಪಕ ಇದೆ ನನಗೆ. ಕಾಂಪೌಂಡ್ ಅಲ್ಲಿ ಎಲ್ಲ ಎಲೆ ತುಂಬಾ ಬೀಳೋದು, ಅಲ್ಲೂ ಎಲ್ಲ ಅವರು ಬಂದು ಗುಡ್ಸಿ ಎಲ್ಲ ಮಾಡೋರು. ಅವರು ನಮ್ಮ ಹಿಂದಿನ ಬೀದಿಲಿ ಒಬ್ರು ಹೀಗೆ ದಲಿತರೇ ಒಬ್ರು ಆ ಸಲ ಮುನ್ಸಿಪಲ್ ಕೌನ್ಸಿಲಿಂಗ್ ಇದ್ರಲ್ಲಿ ಅವರು ವಿನ್ ಆಗಿದ್ರು. ಅವ್ರ ಬಗ್ಗೆ ಏನೋ ಹೇಳ್ತಾ ಅವರು, ನಾವು ಅವ್ರ ಮನೇಲಿ ನೀರು ಕುಡಿಯಲ್ಲಮ್ಮ, ನಾವು ನಮ್ದು ಜಾಸ್ತಿ ಅವ್ರದಕ್ಕಿಂತ ಅವರಿಗೆ ಮಾತಾಡಕ್ಕಾಗಿಲ್ಲ. ಅವರ ಅಭಿಪ್ರಾಯನ ಇಲ್ಲಿ ಹಾಕಿದ್ದಾರೆ ಗ್ರೂಪ್ ಅಲ್ಲಿ, ಅವರು ಚೆನ್ನಾಗಿ ಬರ್ದಿದ್ದಾರೆ. ನಾನು ಅದನ್ನೇ ಹೇಳ ಅಂತಿದ್ದೆ. ಅದೇ ಇದು ಗೊತ್ತಿಲ್ದಿರೋ ವಿಷಯ ಅಲ್ಲ, ಬಟ್ ಅದೇ ಅದು ಒಳಗಿನ ವಿಷಯಗಳು ತುಂಬಾ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ಒಳಗಿನ ತುಂಬಾ ವ್ಯತ್ಯಾಸಗಳೆಲ್ಲ ಇದೆಯಲ್ಲ ಅವ್ರು ಬರ್ದಿದಾರಲ್ಲ ಕೆಲವೆಲ್ಲ, ಅದನ್ನ ನನಗಂತೂ ಅದ್ರದ್ದು ಏನೂ ಅರಿವಿರ್ಲಿಲ್ಲ. ಆಮೇಲೆ ಇನ್ನೂ ಒಂದಿದೆ ಉಮಾ, ಅವು ಎಲ್ಲಾ ಕಮ್ಯುನಿಟಿಲೂ ಮೇಲು ಕೀಳು ಇದೆ ಅದೊಂದು. ಆಮೇಲೆ ಪ್ರವೇಶ ಇಲ್ಲದೆ ಇರೋದು ಒಂದ್ ಕಮ್ಯುನಿಟಿಯಿಂದ ಇನ್ನೊಂದು ಕಮ್ಯುನಿಟಿಗೆ, ಬರೀ ಮೇಲ್ವರ್ಗದ ಮಾತ್ರ, ಕೆಳವರ್ಗದವ್ರಿಗೆ ಪ್ರವೇಶ ಇಲ್ಲ ಅಂತಲ್ಲ. ಅಂದ್ರೆ ಕೆಳವರ್ಗ ಮೇಲ್ವರ್ಗ ಅಂತ ಹೇಳೋದನ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಡೋಂಟ್ ಇದು. ಬಟ್ ನಾನ್ ಹೇಳ್ತಾ ಇರೋದೇನಂದ್ರೆ, ನನ್ಗೆ ಯಾಕಂದ್ರೆ ಮೈಸೂರಿನಲ್ಲಿ ಈ ನೀಲ್ಗಾರರು ಹಾಡ್ ಹೇಳ್ತಾರೆ, ಮಂಟೆಸ್ವಾಮಿ ಇದು ಹೇಳ್ತಾರಲ್ಲ, ನಂಗೆ ತುಂಬಾ ಇಷ್ಟ. ಮಂಟೆಸ್ವಾಮಿ ಕಾವ್ಯನ ಕಲ್ತ್ಕೋಬೇಕು, ಅಂದ್ರೆ ಅವ್ರ ತರ ಹಾಡೋದ್ ಕಲ್ತ್ಕೋಬೇಕಂತ ನಾನು ಆಕ್ಚುಲಿ ಅವ್ರನ್ನ ಕೇಳ್ದೆ, ನನ್ಗೆ ಹೇಳ್ಕೊಡಿ ಅಂತ. ಅಂದ್ರೆ ನನ್ನ ಫ್ರೆಂಡ್ಸ್ ಅಲ್ಲಿ ಬೇರೆ ಬೇರೆ ಜಾತಿಯವರು ಈ ತರ ಹಾಡೋರು ನೀಲ್ಗಾರರು ಎಲ್ರು ಇದ್ರು. ಇಲ್ಲ ಹಂಗೆಲ್ಲ ಹೇಳ್ಕೊಡಕ್ ಆಗಲ್ಲ, ನೀಲ್ಗಾರರಾಗಿರ್ಬೇಕು ಅದೊಂದು. ಅದು ಅವ್ರ ಇದಕ್ ಮಾತ್ರ ಒಳಪಟ್ಟಿದೆ. ಇವಾಗ ಬೇರೆ ತರ ಆಗಿದೆ. ಅವಾಗ ಹೆಂಗಸರು ಅದು ಹಾಡೋ ಹಂಗಿರ್ಲಿಲ್ಲ, ಈಗ ಹಾಡ್ತಾ ಇದಾರೆ ಓಪನ್ ಆಗಿ. ಹಾಡೋಂಗಿಲ್ಲ ಯಾಕೆ, ಆಮೇಲೆ ದೀಕ್ಷೆ ತಗೊಂಡ್ ಹಾಡ್ಬೇಕು, ಇವೆಲ್ಲ ಇದೆ. ಆಮೇಲೆ ನಾನ್ ಆ ಹುಡುಗರಿಗೆ ನೀನ್ ದೀಕ್ಷೆ ತಗೊಂಡಿದ್ಯಾ ಅಂದ್ರೆ, ಇಲ್ಲ ಅವ್ರೇನ್ ದೀಕ್ಷೆ ತಗೊಂಡಿಲ್ಲ, ಬಟ್ ಆತರ ಹೇಳ್ತಾರೆ. ಸೊ ಈ ಪ್ರವೇಶ ಇಲ್ದೆ ಇರೋದು ಬರೀ ಒಂದ್ ಕಡೆ ಇದೆ ಅನ್ನೋದೂನು ಅದು ಅರ್ಧ ಸತ್ಯ. ಅಂದ್ರೆ ನಾನ್ ಬೇರೆ ಈ ದಲಿತ ವರ್ಗದಲ್ಲಿ ನಾನು ಅದನ್ನ ಏನು ಇದ್ ಸರಿಗಿದೆ ಅಂತ ಏನು ಹೇಳ್ತಾ ಇಲ್ಲ ನಾನು. ಬಟ್ ಆ ಪ್ರವೇಶ ಇಲ್ದೆ ಇರೋದು ಎಲ್ಲಾ ಜಾತಿಲೂ ಅವ್ರವ್ರದೇ ಕಟ್ಟಳೆಗಳು ಅದು ಇದು ಎಲ್ಲ ಇದೆ, ಬೇಕಾದಷ್ಟಿರುತ್ತೆ. ಹೌದು, ಇವರು ಇದ್ರಲ್ಲಿ ಚಾಮರಾಜನಗರದ ಹತ್ರ ಬೆಟ್ಟ ಜೈನ್ ಕುರುಬರು ಇದ್ದಾರಲ್ಲ, ಬೆಟ್ಟನ. ಹೌದೌದು, ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಅಲ್ಲಿ ಅವ್ರು ಯಾರಂದ್ರೆ ಅವ್ರನ್ನ ಒಳಗೋಗಕ್ ಬಿಟ್ಕೊಳಲ್ಲ ಅವರು. ಆಮೇಲೆ ಗೊಲ್ರಲ್ಲೂ ಅದಿದೆ,
ಅದು ಅವರು ತುಂಬಾ ಜಾತಿ ಇದು ಅದೆಲ್ಲ ನೋಡಿ ಕೆಲವ್ರು ಮಾತ್ರ ಎಂಟರ್ ಆಗ್ಬೋದು ಅವರ ಇದ್ರೊಳಗೆ. ನೀನು ದೊಡ್ಡ ಜಾತಿ ಚಿಕ್ಕ ಜಾತಿ ಅವೆಲ್ಲ ಅಲ್ಲ, ಅವ್ರಿಗೇನೋ ಅವ್ರದ್ದೊಂದು ಬೇರೆ ಒಂದು ಲಾಜಿಕ್ ಅವ್ರದ್ದೇನೋ ಒಂದ್ ಇಟ್ಕೊಂಡಿದ್ದಾರೆ ಆಯ್ತಾ. ಇದು ಎಲ್ಲದ್ರಲ್ಲೂ ಇದೆ. ಪದ್ಧತಿಗಳು ಅವ್ರದ್ದು. ಹಾ, ಅದ್ ಮೇಲು ಕೀಳು ಅನ್ನೋ ಇದನ್ನು ಮೀರಿ ಈ ತರದ್ದು ಏನೇನೋ ಒಂದಷ್ಟಿದೆ. ಕಾಡು ಕುರುಬರು ಬೇರೆ, ಜೈನ್ ಕುರುಬರು ಬೇರೆ, ಅದೇ ಎರಡೆರಡು ಬೇರೆ ಬೇರೆ ತರ. ಹೌದು ತುಂಬಾ ವಿಪರೀತ. ಹ್ಮ್ ಸರಿ ಸರಿಯಪ್ಪ.